5 ದಿವಸಗಳ ಕ್ಷೇಮೇಂದ್ರನ ಕೃತಿ ಪರಿಚಯ ಉಪನ್ಯಾಸ ಮಾಲೆಯನ್ನು ನಮ್ಮ ಅಭಿಮಾನಿಗಳಾದ ಶಿವಮೊಗ್ಗದ ಶ್ರೀ ಎಚ್ ಎಸ್ ರಾಮಮೂರ್ತಿ, ಶ್ರೀಮತಿ ಕೆ ಎಸ್ ಸರಸ್ವತಿ ಪರಿವಾರದವರು ಪ್ರಾಯೋಜನೆ ಮಾಡಿದ್ದಾರೆ. ಆ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ರಾಮಾಯಣ ಮಂಜರಿ, ಭಾರತ ಮಂಜರಿ, ಬೃಹತ್ ಕಥಾ ಮಂಜರಿ, ಔಚಿತ್ಯ ವಿಚಾರ ಚರ್ಚಾ, ಚಾರುಚರ್ಯ, ಕವಿಕಂಠಾಭರಣ, ದಶಾವತಾರ ಚರಿತ ಮೊದಲಾದ 4 ಉಚ್ಚಕೋಟಿಯ ಗ್ರಂಥಗಳ ಮೂಲಕ ಸಂಸ್ಕೃತ ಸಾಹಿತ್ಯೇತಿಹಾಸದಲ್ಲಿ ತನ್ನ ಹೆಸರನ್ನು ಅಜರಾಮರಗೊಳಿಸಿಕೊಂಡಿದ್ದಾನೆ ಕ್ಷೇಮೇಂದ್ರ. ಅಭಿನವಗುಪ್ತಾಚಾರ್ಯರ ಶಿಷ್ಯನಾಗಿದ್ದುದಲ್ಲದೆ ತನ್ನ ಕೃತಿಗಳ ಬಾಹುಳ್ಯ ಮತ್ತು ವೈವಿಧ್ಯದಿಂದಲೂ ಕೂಡ ಅಭಿನವಗುಪ್ತನ ಸಮರ್ಥ ಉತ್ತರಾಧಿಕಾರಿ ಅಂತ ಪರಿಗಣಿಸೋದಕ್ಕೆ ಅರ್ಹನಾದವನು ಕ್ಷೇಮೇಂದ್ರ. ಆತನ ಬೃಹತ್ ಕಥಾ ಮಂಜರಿ, ಭಾರತ ಮಂಜರಿ, ರಾಮಾಯಣ ಮಂಜರಿಗಳಂತೂ ಒಂದು ದೃಷ್ಟಿಯಿಂದ ನಮ್ಮ ವಾಂಗ್ಮಯದಲ್ಲಿ ಮೈಲಿಗಲ್ಲುಗಳು ಅಂತಲೇ ಭಾವಿಸಬಹುದು. ಅತ್ಯಂತ ರಮ್ಯವಾದ ಶೈಲಿ, ಉನ್ನತ ಕಾವ್ಯಶಿಲ್ಪಗಳಲ್ಲಿ ಕ್ಷೇಮೇಂದ್ರ ಅತುಲ್ಯನಾಗಿಯೇ ಉಳಿದಿದ್ದಾನೆ. ಮಂತ್ರಶಾಸ್ತ್ರದಿಂದ ಬೌದ್ಧ ದರ್ಶನದವರೆಗೆ, ಶೃಂಗಾರಶಾಸ್ತ್ರದಿಂದ ಜ್ಯೋತಿಷದವರೆಗೆ ವಿಶಾಲ ಪ್ರಸರದಲ್ಲಿ ಕ್ಷೇಮೇಂದ್ರನ ಪ್ರತಿಭೆ ವಿಹಾರ ಮಾಡಿದೆ. ವಿಶ್ವಗುಣಾದರ್ಶಕ್ಕೆ ಹೋಲಿಸಬಹುದಾದ ಕಲಾವಿಲಾಸ ಮೊದಲಾದವನ್ನು ನೋಡುವಾಗ ಅವನು ವಿಶಾಲ ದೇಶ ಪರ್ಯಟನೆಯನ್ನು ಮಾಡಿರಲೇಬೇಕು ಅಂತ ಕೂಡ ಗೊತ್ತಾಗತ್ತೆ. ಸಾಹಿತ್ಯಶಾಸ್ತ್ರವನ್ನೇ ಕುರಿತ ಅವನ ಔಚಿತ್ಯ ವಿಚಾರ ಚರ್ಚಾ ಮೊದಲಾದವು ಸಾಹಿತ್ಯಾಸಕ್ತರಿಗೆ ಅನಿವಾರ್ಯ ಪಾಠ್ಯಗಳಾಗೋದಕ್ಕೆ ಯೋಗ್ಯವಾಗಿವೆ. ವಿಶೇಷ ಅಂದರೆ ಕ್ಷೇಮೇಂದ್ರನ ಕೃತಿಗಳ ಬರವಣಿಗೆಯ ಅಡಕ, ಕಾಂಪ್ಯಾಕ್ಟ್ನೆಸ್ ಅಂತ ಏನು ಹೇಳಬಹುದು, ಅದು 4 ಅಲಂಕಾರಶಾಸ್ತ್ರ ಗ್ರಂಥಗಳ ವ್ಯಾಸಂಗದಿಂದ ಲಭಿಸಬಹುದಾದಷ್ಟು ಪ್ರಯೋಜನ ಕವಿಕಂಠಾಭರಣದಂತಹ ಒಂದೇ ಗ್ರಂಥದಲ್ಲಿ ನಮಗೆ ಸಿಗತ್ತೆ. ಇವತ್ತು ಅದರ ಬಗ್ಗೆ ಕೇಳ್ತಾ ಇದ್ದೀವಿ. ಅದರ ಬಗ್ಗೆ ಗಣೇಶ್ ಅವರು ಮಾತನಾಡೋರಿದ್ದಾರೆ. ತೀರಾ ವ್ಯಾಪಕ ವ್ಯಾಸಂಗದ ಕ್ಷಮತೆ ಇಲ್ಲದಿರುವವರಿಗೆ ಇದೊಂದು ವರದಾನ ಅನ್ನೋದು ಸ್ಪಷ್ಟವಾಗಿದೆ. ಇನ್ನು ಭಾರತ ಮಂಜರಿ ಮೊದಲಾದ ಸಂಗ್ರಹ ಗ್ರಂಥಗಳಂತೂ ಸ್ವತಂತ್ರ ಕಾವ್ಯಗಳಂತೆ ಆಸ್ವಾದ್ಯವೂ ರಸವಂತವೂ ಆಗಿವೆ. ಕಾವ್ಯ ರಚನೆಯ ಮಟ್ಟಿಗೆ ಹಾರ್ಡ್ವೇರ್, ಸಾಫ್ಟ್ವೇರ್ ಎರಡೂ ಇರುತ್ತವೆ. ಈ ಹಾರ್ಡ್ವೇರ್ ಪರಿಚಯವನ್ನು ಇವತ್ತು ಪ್ರಸ್ತಾವಿತ ಆಗುತ್ತಾ ಇರುವ ಕವಿಕಂಠಾಭರಣದಲ್ಲಿ ಕಾಣ್ತೇವೆ. ಸಾಫ್ಟ್ವೇರ್ ಪರಿಚಯವನ್ನು ಔಚಿತ್ಯ ವಿಚಾರ ಚರ್ಚಾದಲ್ಲಿ ಕ್ಷೇಮೇಂದ್ರ ಕೊಟ್ಟಿದ್ದಾನೆ. ಕಂಟೆಂಟ್ ದೃಷ್ಟಿಯಿಂದ ನೋಡುವಾಗ ಕ್ಷೇಮೇಂದ್ರ ವಿಶೇಷಿಸಿ ಹೇಳುವ ಅಂಶಗಳು ಅವನಿಗೆ ಹಿಂದಿನವರು ಕೂಡ ಗುರುತಿಸಿದಂಥವೇ ಆದರೂ ಕೂಡ ಆಗಲೇ ನಾನು ಹೇಳಿದ ಅಡಕದ ದೃಷ್ಟಿಯಿಂದ ಕವಿಕಂಠಾಭರಣ ಹೆಚ್ಚು ರೀಡರ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳಬಹುದು. ನಾವು 10 ಗ್ರಂಥಗಳನ್ನು ಓದೋಕ್ಕೆ ಆಗೋದಿಲ್ಲ. ಕಾವ್ಯಶಾಸ್ತ್ರವನ್ನು ಬೋಧಿಸುವ 2 ಕೃತಿಗಳನ್ನು ಹೆಸರಿಸಿ ಅಂತ ಯಾರಾದರೂ ಕೇಳಿದರೆ ಕ್ಷೇಮೇಂದ್ರನ ಕವಿಕಂಠಾಭರಣ ಮತ್ತು ಔಚಿತ್ಯ ವಿಚಾರ ಚರ್ಚಾ ಈ 2 ಸೂಚಿಸಿದರೆ ವಿ ವಿಲ್ ನಾಟ್ ಬಿ ಫಾರ್ ಆಫ್ ದಿ ಮಾರ್ಕ್ ಅಂತ ಅನಿಸುತ್ತೆ. ಹೆಚ್ಚಿನ ಅಧ್ಯಯನ ಮಾಡೋದಕ್ಕೆ ಹೊರಡುವವರೆಗೂ ಕೂಡ ಈ ಕೃತಿಗಳು ಪ್ರಯೋಜನಕರಗಳೇ ಆಗಿವೆ. ಒಳಹೊಕ್ಕು ನೋಡಿದಷ್ಟು ಕ್ಷೇಮೇಂದ್ರನ ನಾನಾ ವಿಷಯ ಪ್ರಭುತ್ವ ವಿಸ್ಮಯಕರ ಅನಿಸುತ್ತೆ. ಪ್ರತ್ಯಭಿಜ್ಞಾ ದರ್ಶನಕಾರನ ಶಿಷ್ಯತ್ವ ಮಾಡಿದ್ದರಿಂದ ಅವನು ಸ್ವಯಂ ಸಾಧಕನೂ ಆಗಿದ್ದಿರಲೇಬೇಕು. ತನ್ನ ಅಂತಿಮ ವರ್ಷಗಳನ್ನು ವಿರಕ್ತನಾಗಿ ಕಳೆದು ಕೈವಲ್ಯ ಪದವಿ ಪಡೆದ ಅಂತ ಕಥನ ಇದೆ. ಅದು ಸಂಭಾವ್ಯ ಅಂತ ಅನಿಸುತ್ತೆ. ಕಾಶ್ಮೀರ ದೇಶ ಸಂಸ್ಕೃತ ವಾಂಗ್ಮಯಕ್ಕೆ ನೀಡಿರುವ ಕೊಡುಗೆಗಳಲ್ಲಿ ಕ್ಷೇಮೇಂದ್ರ ಕಂಠಾಭರಣಪ್ರಾಯನಾದವನು ಅಂತ ಧಾರಾಳವಾಗಿ ಹೇಳಬಹುದು. ಕಳೆದ 3 ಸರಣಿಗಳಲ್ಲಿ ಕ್ಷೇಮೇಂದ್ರನ ಕೃತಿ ಸಂಪದದ
ಇಷ್ಟು ವಿಸ್ತೃತವಾದ ಅವಲೋಕನ ನಡೆದಿರೋದು ಉತ್ಸವಪ್ರಾಯವಾಗಿದೆ. ನ್ಯಾಯವಾಗಿ ಪಾಠಶಾಲೆಗಳಲ್ಲಿ, ವಿಶ್ವವಿದ್ಯಾಲಯಗಳ ಸಂಸ್ಕೃತ ವಿಭಾಗಗಳಲ್ಲಿ ವರ್ಷವೆಲ್ಲ ಇಂಥ ಅಧ್ಯಯನ ನಡಿಬೇಕು, ಆದರೆ ನಡೀತಾ ಇಲ್ಲ. ಹೀಗಾಗಿ ಇಲ್ಲಿ ಈ ಅವಲೋಕನ ಸರಣಿ ನಡೆದಿರೋದು ಉತ್ಸವಪ್ರಾಯವಾಗಿದೆ. ಇದಕ್ಕೋಸ್ಕರ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ನಿನ್ನೆಯೇ ತಿಳಿಸಿದಂತೆ ಈ ಕ್ಷೇಮೇಂದ್ರ ಕೃತಿ ಪರಿಚಯದ 3ನೇ ಕಂತಿನ 5ನೆಯ ಹಾಗೂ ಕೊನೆಯ ದಿವಸ ಕವಿಕಂಠಾಭರಣ ಅನ್ನುವ ಕವಿಶಿಕ್ಷಾ ಗ್ರಂಥಗಳಲ್ಲಿ ಆದರ್ಶಪ್ರಾಯವಾದ ಅಪೂರ್ವ, ಅದ್ವಿತೀಯ ಎರಡೂ ಆಗಿರುವಂಥ ಕೃತಿಯ ಪರಿಚಯ ಮಾಡಿಕೊಳ್ಳೋಣ. ಈಗಷ್ಟೇ ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿಯವರು ಬಹಳ ಚೆನ್ನಾಗಿ ಹೇಳಿದರು, ಈ ಕೃತಿಯಲ್ಲಿ ಸಾಹಿತ್ಯದ ಹಾರ್ಡ್ವೇರ್ ಮತ್ತು ಔಚಿತ್ಯ ವಿಚಾರ ಚರ್ಚೆಯಲ್ಲಿ ಅದರ ಸಾಫ್ಟ್ವೇರ್ ನಿರೂಪಣೆಯಾಗಿದೆ ಅಂತ. ಆ ಒಂದೇ ಸೂತ್ರಪ್ರಾಯವಾದ ವಾಕ್ಯ ಇವೆರಡಕ್ಕೂ ಕೂಡ ಬಹಳ ಸೊಗಸಾದ ಮೇಲ್ಪಂಕ್ತಿ ಅಂತ ಅನ್ನಬೇಕು. ಕಾರಣ ಔಚಿತ್ಯ ಅನ್ನುವುದು ಸಹೃದಯನಿಗೆ, ಕವಿಗೆ ಇಬ್ಬರಿಗೂ ಕೂಡ ಮಿಗಿಲಾಗಿ ಇರಬೇಕಾದ, ಇಡೀ ಕಾವ್ಯ ಮೀಮಾಂಸಾ ಪ್ರಕ್ರಿಯೆಯಲ್ಲಿಯೇ ಅತ್ಯಂತ ಉನ್ನತ ಸ್ತರದ ಭಾವತರ್ಕದ ನೆಲೆಯಲ್ಲಿ ನಿಲ್ಲುವಂಥದ್ದು. ಅದರ ಆಚೆಗೆ ಇರುವಂಥದ್ದೆಲ್ಲ ಶುದ್ಧ ಭಾವ, ಶುದ್ಧ ಅನುಭವದ ಬಗೆಗೆ ಬರುವಂಥದ್ದು. ಇನ್ನು ಔಚಿತ್ಯದ ಕೆಳಕ್ಕೆ ಬಂದ ಒಡನೆಯೇ ಬರುವಂಥದ್ದು ಧ್ವನಿ ಹಾಗೂ ವಕ್ರೋಕ್ತಿ. ಈ ರೀತಿಯಲ್ಲಿ ಯಾವುದನ್ನು ಕಾವ್ಯ ಮೀಮಾಂಸೆಯಲ್ಲಿ ನಾವು ತುಂಬ ದೊಡ್ಡ ವ್ಯವಸ್ಥಿತವಾದ ರೀತಿಯಲ್ಲಿ ಟ್ಯಾಂಜಬಲ್ ಅಂತ ಏನು ಹೇಳ್ತೀವಿ, ಅಥವಾ ಯಾವುದು ಮೇಯ ಅಂತ ಅಂದುಕೊಳ್ತೀವಿ, ಆ ರೀತಿಯಾದ ಆಬ್ಜೆಕ್ಟಿವಿಟಿಯನ್ನು ಕಲ್ಪಿಸುವಂತಹ, ವಸ್ತುನಿಷ್ಠತೆಯನ್ನು ತೋರ್ಪಡಿಸುವಂಥ ಧ್ವನಿ ಮತ್ತು ವಕ್ರೋಕ್ತಿಗಳು. ಅದರಾಚೆಗೆ ಅತ್ಯಂತ ಸಬ್ಜೆಕ್ಟಿವ್ ಆದದ್ದು, ವ್ಯಕ್ತಿನಿಷ್ಠವಾದದ್ದು ಅಂತ ಹೇಳುವಂಥ ರಸ. ಈ ಎರಡು ಸಾಮ್ರಾಜ್ಯಗಳಿಗೆ ನಡುವಣ ಆ ಗಡಿಯ ರೇಖೆ, ಸೀಮಾ ರೇಖೆಯ ಹಾಗೆ ಇರುವಂಥದ್ದು ಔಚಿತ್ಯ. ಇತ್ತ ಕಡೆಗೆ ರಸ, ಅತ್ತ ಕಡೆಗೆ ವಕ್ರೋಕ್ತಿ ಧ್ವನಿಗಳು. ಇವುಗಳ ನಡುವಣ ನಡುಗಡ್ಡೆ ಅದು ಔಚಿತ್ಯ ವಿಚಾರ ಚರ್ಚೆದ ಹೂರಣ. ಆದರೆ ಇನ್ನು ಕವಿಯಾಗಬೇಕಾದವನು ಯಾವ ರೀತಿಯೆಲ್ಲ ಅಭ್ಯಾಸ ಮಾಡಿಕೊಳ್ಳಬೇಕು, ಹೇಗೆಲ್ಲ ತಾನು ವ್ಯುತ್ಪತ್ತಿ ಮತ್ತು ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಅನ್ನುವುದನ್ನು ಅನುಪಮವಾಗಿ ಬಹಳ ರಮಣೀಯ ಶೈಲಿಯಲ್ಲಿ ಹೇಳುವಂಥ ಕೃತಿ ಅಂತಂದರೆ ನಮ್ಮ ಕ್ಷೇಮೇಂದ್ರನ ಕವಿಕಂಠಾಭರಣವೇ. ಸರ್ವಾರ್ಥದಲ್ಲಿ ಇದು ಕವಿಕಂಠಾಭರಣವೇ ಆಗಿರುವಂಥದ್ದು. ಅದರಿಂದಲೇ ಈಗ ಎಜುಕೇಷನಲ್ ಥಿಯರಿ ಅಂತೆಲ್ಲ ಬೇಕಾದಂತೆ ಬೆಳೀತಾ ಇದೆ. ಟೀಚಿಂಗ್ ಆಫ್ ಪೊಯೆಟ್ರಿ ಆ್ಯಂಡ್ ಟ್ರೈನಿಂಗ್ ಫಾರ್ ಪೊಯೆಟ್ರಿ ಅನ್ನುವಂಥದ್ದೆಲ್ಲ 19ನೇ ಶತಮಾನದಿಂದ ಈಚೆಗೆ ಬಂತು. ಆದರೆ ಇವನು ಆ ಕಾಲಕ್ಕಿಂತ ಸರಿಸುಮಾರು 800-900 ವರ್ಷಗಳ ಮುನ್ನವೇ ಈ ಬಗೆಗೆ ಪಥಪ್ರದರ್ಶಕವಾದಂಥ ರಚನೆ ಮಾಡಿದ್ದಾನೆ. ಕ್ಷೇಮೇಂದ್ರನಿಗೆ ಮುನ್ನ ಯಾರೂ ಈ ಬಗೆಯ ರಚನೆಯನ್ನು ಮಾಡಿರಲಿಲ್ಲ. ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿತ್ತು. ಅದಾದ ಮೇಲೆ ಒಂದಷ್ಟು ಜನ ಮಾಡಿದ್ದಾರೆ. ಆದರೆ ಇವನ ಪೂರ್ವದ, ಉತ್ತರದ ಯಾರೆಲ್ಲ ಇದ್ದಾರೆ, ಇವನ ಪೂರ್ವಕಾಲೀನರು ಅಂತ ಹೇಳ್ಬೋದಾಗಿ ನಮಗೆ ಸಿಗುವಂಥದ್ದು ಅಲ್ಲಿ ಇಲ್ಲಿ ನೋಡಿದ್ರೆ, ಉದಾಹರಣೆಗೆ ದಂಡಿ, ಕೆಲವಷ್ಟು ಭಾಮಹ, ಒಂದು ಸ್ವಲ್ಪ ರುದ್ರಟ, ಆಮೇಲೆ ಇವನ ಸಮಕಾಲೀನ ಅಂತ ಹೇಳಬಹುದಾದ ಅಥವಾ ಹಿರಿಯ ಸಮಕಾಲೀನ ಅಂತ ಹೇಳಬಹುದಾದ ರಾಜಶೇಖರ. ಈ ರೀತಿ ಅವರು ಇವರು ಅಲ್ಲಿ ಇಲ್ಲಿ ಸಿಗುತ್ತಾರೆ. ಆದರೆ ಅಲ್ಲೆಲ್ಲ ಪೂರ್ಣ ಪ್ರಮಾಣದಲ್ಲಿ ವ್ಯವಸ್ಥಿತವಾದ ಶಾಸ್ತ್ರೀಯ ನಿಷ್ಕರ್ಷೆ ಮತ್ತು ರೀಡರ್ ಫ್ರೆಂಡ್ಲಿ ಅಂತೀವಲ್ಲ, ಓದುಗರಿಗೆ ಆತ್ಮೀಯವಾಗುವ ಸುಲಭದ ಆದರೆ ಸಡಿಲವಲ್ಲದ ಶೈಲಿಯ ಬರವಣಿಗೆ ಕಾಣಿಸೋಲ್ಲ. ಇವನಲ್ಲಿ ಅದನ್ನು ನಾವು ನೋಡ್ತೀವಿ. ಇವನ ಪರವರ್ತಿಗಳಾದಂಥವರು ಅಂತ ಯಾರಿದ್ದಾರೆ, ಅವರಲ್ಲಿ ನಾವು 13ನೇ ಶತಮಾನದಲ್ಲಿ ಇದ್ದಂಥ ಅಮರಚಂದ್ರ ಸೂರಿ ಅಥವಾ ಅಮರಚಂದ್ರ ಹರಿಸಿಂಹ ಅನ್ನುವ ಒಬ್ಬ ಜೈನ ಕವಿ ಬರೆದಂತಹ ಕವಿಕಲ್ಪಲತಾ ಅನ್ನುವ ಗ್ರಂಥವಾಗಲಿ, 16ನೇ ಶತಮಾನದಲ್ಲಿ ಕೇಶವ ಮಿಶ್ರ ಬರೆದಂಥ ಅಲಂಕಾರ ಶೇಖರ ಅನ್ನುವ ಗ್ರಂಥವಾಗಲಿ, 17ನೇ ಶತಮಾನದಲ್ಲಿ ಗಂಗಾದಾಸ, ಅವನು ಛಂದೋಮಂಜರಿ ಇತ್ಯಾದಿ ಕೃತಿಗಳಿಂದ ಪ್ರಸಿದ್ಧ, ಅವನು ಬರೆದಿರುವಂತಹ ಕವಿಶಿಕ್ಷಾ ಅಂತ ಹೆಸರಿನ ಗ್ರಂಥವಾಗಲಿ, ಇವುಗಳೆಲ್ಲ ಇವನ ಶೈಲಿಯ ಮುಂದೆ, ಇವನ ವಿಷಯದ ಅಡಕದ ಮುಂದೆ, ಇವನ ವ್ಯಾಪ್ತಿಯ ಮುಂದೆ, ಇವನ ಅನುಭವ ಪ್ರಬುದ್ಧವಾದ ಮತ್ತು ವ್ಯಾಸಂಗ ವಿಸ್ತಾರದಿಂದ ಗಟ್ಟಿಗೊಂಡ ರಚನಾ ಕ್ರಮದ ಮುಂದೆ ತುಂಬ ಸಪ್ಪೆ ಅಂತ ಅನಿಸೋದ್ರೊಳಗೆ ಅತಿಶಯವಿಲ್ಲ. ಈ ಅರ್ಥದಲ್ಲಿ ಕಂಡಾಗ ಕ್ಷೇಮೇಂದ್ರ
ಯಾವ ಹಂತದಲ್ಲಿಯೂ ಅನನ್ಯನಾಗಿ ನಿಲ್ತಾನೆ. ಪ್ರತಿಭೆ ಇದ್ದರೆ ಕಲೆ ಸಾಧ್ಯ, ಪ್ರತಿಭೆ ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ ಅಂತನ್ನುವುದು ಒಂದು ವೀರವಾದ ಉಂಟು. ನಿಜ, ಅತ್ರ ನಿರ್ಮಲಾ ಪ್ರತಿಭಾ ಹೇತು ಅಂತನ್ನುವ ಮಾತು ಬರುತ್ತದೆ. ಪ್ರತಿಭೆಯೊಂದೇ ಕಾರಣ ಅನ್ನುವ ಮಾತನ್ನು ಹೇಮಚಂದ್ರಾದಿಗಳು ಹೇಳಿದ್ದಾರೆ. ಆನಂದವರ್ಧನಾದಿಗಳಲ್ಲಿಯೂ ಪ್ರತಿಭಾ ಪಾರಮ್ಯ ಉಂಟು. ಆದರೆ ಯಾವ ವಿವೇಕಿಯೂ ಕೂಡ ವ್ಯುತ್ಪತ್ತಿ ಮತ್ತು ಅಭ್ಯಾಸಗಳ ಒಂದು ಮಹತ್ವವನ್ನು ನಿರಾಕರಿಸಿಲ್ಲ. ಪ್ರತಿಭೆ ಇದ್ದ ಮೇಲೂ ಅವುಗಳಿಗೆ ಅದಕ್ಕೆ ಪೋಷಕವಾಗಿ ಜೀವದ್ರವ್ಯವಾಗಿ ವ್ಯುತ್ಪತ್ತಿ ಅಂದರೆ ಎರುಡಿಷನ್ ಅಂತ ನಾವೇನು ಹೇಳ್ತೀವಿ, ವ್ಯಾಸಂಗ, ಪಾಂಡಿತ್ಯ ಮತ್ತು ಅಭ್ಯಾಸ, ಪೌನಃಪುಣ್ಯ. ಅದನ್ನು ನಮ್ಮ ಕನ್ನಡದ ನಾಗವರ್ಮ ಕಾವ್ಯಾವಲೋಕನದಲ್ಲಿ ಕಾವ್ಯದ ಹೇತುಗಳು ಯಾವುದು ಅಂತ ಹೇಳುವಾಗ ಪ್ರತಿಭಾನಂ ಶಾಸ್ತ್ರವಿದ್ಯಾ ಪ್ರಚಯ ಪರಿಚಯಂ ವೃದ್ಧ ಸೇವಾನುರಾಗಂ ಸತತಾಭ್ಯಾಸಂ ಪ್ರಯತ್ನಂ ಕವಿತೆಗೆ ನಿಯತಂ ಕಾರಣಂ. ಪೇಳ್ವೊಡೆ ಅಂತ ಪ್ರತಿಭಾನಂ ಶಕ್ತಿ. ಪ್ರತಿಭಾನ ಅನ್ನುವಂಥದ್ದು, ಪ್ರತಿಭೆ ಶಕ್ತಿ ಮೂಲತಃ ಇರುವಂಥದ್ದು. ಇದನ್ನು ದೈವಾಯತ್ತ ಮತ್ತೊಂದು ಮಗದೊಂದು ಏನು ಬೇಕಾದರೂ ಹೇಳಿ ಅದು ಒಂದು ರೀತಿಯಾಗಿ ನಮ್ಮ DNA ಜೀನ್ ಕೋಡ್ ಇದ್ದಂತೆ. ಆಮೇಲೆ ನಮ್ಮ ಇಡೀ ಪರಿಸರ ಯಾವ ಬಗೆಯಲ್ಲಿ ನಮ್ಮನ್ನು ರೂಪಿಸುತ್ತದೆ ಅಂತನ್ನುವುದನ್ನು ತೆಗೆದುಕೊಂಡಾಗ ವ್ಯುತ್ಪತ್ತಿ ಬರುತ್ತದೆ. ಆ ಪರಿಸರದ ಜೊತೆಗೆ ನಾವು ಹೇಗೆ ಈ ಪರಿಸರವನ್ನು ಮತ್ತು ನಮ್ಮ ದೇಹದ್ದೇ ಆದಂಥ ವ್ಯವಸ್ಥೆಯನ್ನು ಹೊಂದಿಸಿಕೊಂಡು ಬಾಳ್ತೀವಿ ಅನ್ನುವಂಥದ್ದು ಅಭ್ಯಾಸ. ಇವು ಎಲ್ಲವೂ ಸೇರಿದಾಗ ಮಾತ್ರ ದೊಡ್ಡ ಕಲೆ. ಅದರಲ್ಲಿಯೂ ಅಭಿಜಾತ ಕಲೆ ಅಂತ, ಕ್ಲಾಸಿಕಲ್ ಆರ್ಟ್ ಅಂತ ಏನು ಕರಿತೀವಿ, ಅಲ್ಲಿ ವ್ಯುತ್ಪತ್ತಿ ಅಭ್ಯಾಸಗಳಿಗೆ ಎಣೆಮಿಗಿಲಾದ ಸ್ಥಾನ ಉಂಟು. ಸಾಮಾನ್ಯವಾಗಿ ಅನಭಿಜಾತವಾದ ನಾನ್ ಕ್ಲಾಸಿಕಲ್, ರೊಮ್ಯಾಂಟಿಕ್ ಅಂತ, ಫ್ರೀ ಸ್ಟೈಲ್ ಅಂತ, ಮಾಡರ್ನ್ ಇತ್ಯಾದಿಯಾಗಿ ಎಲ್ಲ ಏನು ಹೇಳ್ತಾರೆ, ಅವುಗಳಿಗೆ ಪ್ರತಿಭೆಯೊಂದೇ ಸಾಕಾದೀತೇನೋ. ಎಷ್ಟೋ ಬಾರಿ ಪ್ರತಿಭೆ ಇದೆಯೇ ಇಲ್ಲ ಅಂತ ಹೇಳುವುದು ಕಷ್ಟವಾಗುತ್ತದೆ, ಆ ಬಗೆಯಲ್ಲಿರುತ್ತದೆ. ಯಾಕೆಂದರೆ ಪ್ರತಿಭೆ ತುಂಬ ಅನಿರ್ವಚನೀಯವಾದ್ದರಿಂದ, ಅದಕ್ಕೆ ಅಕೌಂಟಬಿಲಿಟಿ ಸಹೃದಯ ಸಂವೇದ್ಯ ಮಾತ್ರವಾದದ್ದರಿಂದ ಎಷ್ಟೋ ಬಾರಿ ನಮ್ಮ ತೆಕ್ಕೆಗೆ ಅದು ಸಿಗುವುದಿಲ್ಲ, ನುಣುಚಿಕೊಂಡು ಹೋಗಿಬಿಡ್ತದೆ. ಅವರು ಯಾವುದೇ ಅಭ್ಯಾಸ ಮಾಡಿಲ್ಲ, ಪಾಂಡಿತ್ಯ ಇಲ್ಲ, ಆದರೂ ತುಂಬ ಪ್ರತಿಭಾಶಾಲಿಗಳು ಅಂತನ್ನುವುದನ್ನು ಹೇಗೆ ನಚ್ಚಬೇಕು? ನಮ್ಮೊಳಗಿನ ಸ್ಫುರಣೆ ಅಂದರೆ, ನನ್ನೊಳಗಿನ ಸ್ಫುರಣೆ ಹೇಳುತ್ತದೆ ಅವನಿಗೆ ಪ್ರತಿಭೆ ಇಲ್ಲ ಅಂತಂದರೆ ಯಾವ ರೀತಿ ವಾದ ಮಾಡುವುದು? ಇದು ಕೇವಲ ವಿಮರ್ಶಕನ ಪ್ರಬುದ್ಧತೆ, ಪ್ರಾಮಾಣಿಕತೆ ಮತ್ತು ಬಾಧ್ಯತೆ, ರೆಸ್ಪಾನ್ಸಿಬಿಲಿಟಿ ಇವುಗಳನ್ನೆಲ್ಲವನ್ನು ಒಳಗೊಂಡಿರುವಂಥದ್ದು. ಆದರೆ ವ್ಯುತ್ಪತ್ತಿ ಅಭ್ಯಾಸಗಳು ಬಂದಾಗ ಅದಕ್ಕೆ ಇನ್ನಷ್ಟು ಗಟ್ಟಿತನ, ಟ್ಯಾಂಜಿಬಿಲಿಟಿ, ಅಕೌಂಟಬಿಲಿಟಿ ಬರುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ವ್ಯುತ್ಪತ್ತಿ ಅಭ್ಯಾಸಗಳನ್ನು ರೂಪಿಸಿಕೊಳ್ಳುವ ಬಗೆಯನ್ನು ಈ ಮಹಾವಿದ್ವಾಂಸ ಮತ್ತು ರಸಜ್ಞನಾದ ಕವಿಶೇಖರ ಇಲ್ಲಿ ನಿರ್ಮಾಣ ಮಾಡಿದ್ದಾನೆ ಅಂತಂದರೆ ಅತಿಶಯವಲ್ಲ. ಮತ್ತು ಇದು ಅತ್ಯಂತ ಸರಳ, ಸುಭಗ, ಸುಂದರ ಶೈಲಿಯಲ್ಲಿ ಇರುವಂಥದ್ದು. ಸಾಮಾನ್ಯ ಸಂಸ್ಕೃತ ಭಾಷಾ ಜ್ಞಾನವಿದ್ದವರಿಗೆಲ್ಲರಿಗೂ ಅರ್ಥವಾಗುವಂಥದ್ದು. ಅವನು ಆಡಂಬರದ ಜಡಜಡೆ ಸಮಾಸಗಳ ಗದ್ಯವನ್ನು ಪೊಂಚಾವಣಿಯಾಗಿ ಪೇರಿಸುವುದಿಲ್ಲ. ತುಂಬ ಸಣ್ಣ ಮಟ್ಟಿಗೆ ಭಗವದ್ಗೀತೆಯಲ್ಲಿ ಹೇಗೆ ಭಗವಾನುವಾಚ ಅರ್ಜುನವಾಚ ಅಂತ ತುಂಡು ತುಣುಕಾಗಿ ಬರುತ್ತದೆ, ಆ ಮಟ್ಟಕ್ಕೆ ಯಥಾ ಮಮ ಯಥಾ ಪದ್ಯ ಕಾದಂಬರಿಯಾಂ ನಮಮ ಯಥಾ ಶಶಿವಂಶ ಮಹಾಕಾವ್ಯೆ ಈ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಕೊಂಡಿಗಳ ಹಾಗೆ ಗದ್ಯ ಬರುತ್ತದೆ. ಇನ್ನು ಮಿಕ್ಕದ್ದೆಲ್ಲ ಇಂಪಾದ ಪ್ರಾಸಾನುಪ್ರಾಸ ಪ್ಲಾವಿತವಾದಂತಹ ಬಗೆ ಬಗೆಯ ಛಂದಸ್ಸುಗಳ ಪದ್ಯ. 5 ಸಂಧಿಗಳಲ್ಲಿ ಇವನು ಕೃತಿಯನ್ನು ನಿರೂಪಣೆ ಮಾಡಿದ್ದಾನೆ. ಆದರೆ ಕೃತಿಯ ಗಾತ್ರ ತುಂಬ ಚಿಕ್ಕದ, ಗುಣ ಮಾತ್ರ ಮಿಗಿಲಾದದ್ದು ಅಂತ ನಮಗೆ ತಿಳಿಯುತ್ತದೆ. ಇವನ ಜೀವಾಳವಾದ ಚಮತ್ಕಾರ ವಿನ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡುವುದನ್ನು ನಾವು ಕಾಣ್ತೀವಿ. ಇವನಿಗೆ ಕಾವ್ಯ ಮೀಮಾಂಸಾ ಶಾಸ್ತ್ರ ಕೂಡ ಕಾವ್ಯದಷ್ಟು ಆಕರ್ಷಕವಾಗಿರಬೇಕು ಅನ್ನುವುದರ ಬಗೆಗೆ ಎಣೆಯಿಲ್ಲದ ಶ್ರದ್ಧೆ ಉಂಟು. ಆ ಕಾರಣದಿಂದ ಅವನು ಹೇಳ್ತಾನೆ, ಸುವೃತ್ತ ತಿಲಕ ಅನ್ನುವ ಕೃತಿಯಲ್ಲಿ ಬರುವ ಉಲ್ಲೇಖ, ತತ್ರ ಕೇವಲ ಶಾಸ್ತ್ರೇಪಿ ಕೇಚಿತ್ ಕಾವ್ಯಂ ಪ್ರಯುಂಜತೆ ತಿಕ್ತೌಷಧ ರಸೋದ್ವೇಗೆ ಗುಡಲೇಶ ಮಿವೋಪರಿ ಅಂತ ಹೇಳಿ, ಕಹಿ ಔಷಧಿಗೆ ಸಿಹಿಯ ಬೆಲ್ಲದ ಲೇಪ ಮಾಡಿದಂತೆ ಶಾಸ್ತ್ರಕ್ಕೂ ಕಾವ್ಯತ್ವವನ್ನು ತಂದುಕೊಡಬೇಕು ಅಂತ ಹೇಳ್ತಾನೆ. ಇವನ ವಿಶಿಷ್ಟತೆ, ಸ್ವೋಪಜ್ಞತೆ ಪಂಕ್ತಿ ಪಂಕ್ತಿಗಳಲ್ಲಿಯೂ ಕಾಣುತ್ತದೆ. ಅದನ್ನು ಪ್ರತ್ಯೇಕವಾಗಿ ವಿವರಿಸದೆ ನೇರವಾಗಿ ಕೃತಿಯ ಕಡೆಗೆ ಹೋಗಬಹುದು. ಮೊದಲನೆಯ ಸಂಧಿಯಲ್ಲಿ ಅವನು ಕವಿತ್ವ ಶಕ್ತಿ ಪ್ರಾಪ್ತಿಗಾಗಿ ಇರುವ 2 ಮಾರ್ಗ, ಒಂದು ದೈವಿಕ, ಇನ್ನೊಂದು ಮಾನುಷ ಅಥವಾ ಪೌರುಷ ಮಾರ್ಗ. ಒಂದು ದೈವಾಯತ್ತವಾಗಿ ಬರುವಂಥದ್ದು, ಅದಕ್ಕಾಗಿ ದೇವರನ್ನು ಒಲಿಸಿಕೊಳ್ಳೋದಕ್ಕೆ ಮಾಡಬೇಕಾದ ಮಂತ್ರತಂತ್ರ ಜಪ ಹೋಮ ತರ್ಪಣಾದಿಗಳು. ಇನ್ನೊಂದು ಪುರುಷ ಪ್ರಯತ್ನದಿಂದ, ಮಾನವ ಪ್ರಯತ್ನದಿಂದ ಆಗುವಂಥದ್ದು. ಅವುಗಳನ್ನು ಕುರಿತು ಹೇಳ್ತಾನೆ. ಮತ್ತು 2ನೆಯ ಸಂಧಿಯಲ್ಲಿ
ಕವಿಗಳನ್ನು ಬಗೆ ಬಗೆಯಾಗಿ ವಿಂಗಡಿಸಿ ಅವರು ಯಾವ ರೀತಿಯಾಗಿ ಇನ್ನು ಬೇರೆಯವರಿಗೆ ಉಪಜೀವ್ಯರು ಆಗುತ್ತಾರೆ ಅನ್ನೋದನ್ನು ಇಟ್ಟುಕೊಂಡು ಉತ್ತಮ ಕವಿಯಾಗುವವನಿಗೆ ಬೇಕಾಗುವಂಥ ಎಷ್ಟೆಷ್ಟು ವಿಧದ ಪರಿಚಯಗಳು, ತಿಳುವಳಿಕೆಗಳು, ಅಭ್ಯಾಸಗಳನ್ನು 100 ಅಂಶಗಳಾಗಿ ವಿಸ್ತರಿಸ್ತಾನೆ. ನನಗೆ ವ್ಯಕ್ತಿಗತವಾಗಿ ಬಹಳ ಇಷ್ಟ ಇರುವ ಭಾಗ ಅದು. ಆಮೇಲೆ ಚಮತ್ಕಾರ ವಿವೇಚನೆಗಾಗಿಯೇ 3ನೇ ಸಂಧಿಯನ್ನು ನಿರ್ಮಾಣ ಮಾಡಿದ್ದಾನೆ. ಅದು ಸಂಸ್ಕೃತ ಸಾಹಿತ್ಯದಲ್ಲಿಯೇ, ಕಾವ್ಯಮೀಮಾಂಸಾ ಪ್ರಪಂಚದಲ್ಲಿಯೇ ಮೊದಲ ಬಾರಿಗೆ ಚಮತ್ಕಾರ ವಿವೇಚನೆ. ಮುಂದೆ ಆ ಥರದ್ದನ್ನು ಚಮತ್ಕಾರ ಚಂದ್ರಿಕಾ ಗ್ರಂಥದಲ್ಲಿ ವಿಶ್ವೇಶ್ವರ ಅನ್ನುವಂಥ ಒಬ್ಬ ವಿದ್ವಾಂಸ ಮಾಡಿದ. ಆದರೂ ಇಲ್ಲಿ ಬಂದ ಅದರ ಬೀಜಾಂಕುರ ಬಹಳ ಶ್ಲಾಘ್ಯವಾದದ್ದು. ಇನ್ನು 4ನೇ ಸಂಧಿಯಲ್ಲಿ ಕಾವ್ಯದ ಗುಣದೋಷಗಳನ್ನು ಸಗುಣ, ನಿರ್ಗುಣ, ಸದೋಷ, ನಿರ್ದೋಷ ಮತ್ತು ಸಗುಣ ದೋಷ ಈ ರೀತಿಯಾಗಿ ವಿಭಾಗ ಮಾಡಿ ಹೇಳ್ತಾನೆ. ಅದಾದ ಮೇಲೆ ಕವಿಯ ಶಾಸ್ತ್ರೀಯ ಜ್ಞಾನದ ಮಹತ್ವವನ್ನು ತಿಳಿಸೋದಕ್ಕೋಸ್ಕರವಾಗಿ ಅವನು 5ನೇ ಸಂಧಿಯಲ್ಲಿ ಸುಮಾರು 28 ಶಾಸ್ತ್ರ ವಿಷಯಗಳಲ್ಲಿ ಅವನಿಗೆ ಹೇಗೆ ಪರಿಣತಿ ಬೇಕಾಗುತ್ತದೆ, ಅದು ಕಾವ್ಯ ರಚನೆಯಲ್ಲಿ ಯಾವ ರೀತಿ ತೊಡಗಿಕೊಂಡು ತೋರುತ್ತದೆ ಅನ್ನುವುದನ್ನು ಸೋದಾಹರಣವಾಗಿ ನಿರೂಪಣೆ ಮಾಡ್ತಾನೆ. ಒಂದೇ ಒಂದು ಕಡೆಯೂ ಬಾಲ್ಡ್ ಸ್ಟೇಟ್ಮೆಂಟ್ ಮಾಡೋದಿಲ್ಲ. ಸುಮ್ಮನೆ ಎದ್ದೋಗ ಮಾತು ಬಿದ್ದೋಗಲಿ ಅಂತ ಹೇಳ್ಬಿಟ್ಟು ಉದರಿಸಿ ಹೋಗುವುದಿಲ್ಲ. ಅದಕ್ಕೆ ಸಾರ್ಥಕವಾದ ಉದಾಹರಣೆಯನ್ನು ಕೊಡ್ತಾನೆ. ಹಾಗೆ ಕೊಡುವಾಗ ತನ್ನ ಕೃತಿಗಳಿಂದ ಗುಣಕ್ಕೂ ಉದಾಹರಣೆ ಕೊಡ್ತಾನೆ, ದೋಷಕ್ಕೂ ಉದಾಹರಣೆ ಕೊಡ್ತಾನೆ. ಸಮಕಾಲೀನರಾದ ಕವಿಗಳಿಂದ ಕೊಡ್ತಾನೆ. ತನ್ನ ಶಿಷ್ಯರು ಬರೆದಿರುವಂಥ ಒಳ್ಳೆಯ ಪದ್ಯಗಳನ್ನು ಆಯ್ಕೆ ಮಾಡಿಬಿಟ್ಟು ಇದು ನೋಡಿ ಚೆನ್ನಾಗಿ ಬರೆದಿದ್ದಾರೆ, ಇದನ್ನು ನೋಡಿ ಮೆಚ್ಚಿ ಈ ರೀತಿ ಇರಬೇಕು ಅಂತಾನೆ. ದೊಡ್ಡ ಹೆಸರುಗಳು ಅಂತನ್ನುವಂಥವರು, ಇವನ ಪೂರ್ವಜರು 200, 150, 300 ವರ್ಷಗಳ ಹಿಂದಿನವರಲ್ಲಿರುವಂಥ ದೋಷಗಳನ್ನು ಬಿಡದೆ ತೋರ್ಪಡಿಸ್ತಾನೆ. ಇವನು ಯಾವುದೇ ರೀತಿಯಾದ ನಮ್ಮಲ್ಲಿ ಮುಲಾಜಿಲ್ಲದೆ ಮಾತಾಡೋದು ಅಂತಾರಲ್ಲ, ಆ ಬಗೆಗೆ ಹೆಸರಾದವನು. ಪ್ರಾಯಿಕವಾಗಿ ಭಾರತೀಯ ಪರಂಪರೆಯ ಗಟ್ಟಿ ವಿದ್ವತ್ತೇ ಇದೇ ಆಗಿತ್ತು. ಈಚೆಗೆ ಸುಮ್ಮನೆ ಮುಖಪ್ರಸಾದನಕ್ಕಾಗಿ ತುತ್ತಾಗಿ ಆತ್ಮವಂಚನೆ, ವಿದ್ಯಾವಂಚನೆ ಎಲ್ಲವನ್ನೂ ಮಾಡಿಕೊಳ್ಳುವುದಾಗುತ್ತದೆ. ಕ್ಷೇಮೇಂದ್ರನದು ಆ ಬಗೆ ಅಲ್ಲ. ಈಗ ನಾವು ನೇರವಾಗಿ ಕೃತಿಯ ಪರಿಚಯಕ್ಕೆ ಹೋಗೋಣ. ಮೊದಲಿಗೆ ಕವಿತ್ವ ಪ್ರಾಪ್ತಿ ಸಂಧಿ ಅನ್ನುವ ಆ ಭಾಗದಲ್ಲಿ ಪ್ರಾರ್ಥನೆಯನ್ನು ಮಾಲಿನಿ ಛಂದಸ್ಸಲ್ಲಿ ಮಾಡ್ತಾನೆ. ಜಯತಿ ಜಿತ ಸುಧಾಂಭ ಸಂಭವದ್ ವಾಗ್ಭವ ಶ್ರೀರಥ ಸರಸ ಸಮುದ್ಯತ್ ಕಾಮ ತತ್ವಾನುಭಾವ ತದನು ಪರಮಧಾಮ ಧ್ಯಾನ ಸಂಲಬ್ಧ ಮೋಕ್ಷ ರವಿಶಶಿ ಶಿಖಿರೂಪ ತ್ರೈಪುರಿ ಮಂತ್ರಶಕ್ತಿ ಅಂತ ತ್ರಿಪುರಾ ದೇವತೆಯ ಮಂತ್ರಶಕ್ತಿ 3 ಬೀಜಾಕ್ಷರಗಳಿಂದ ಕೂಡಿರುವಂಥದ್ದು. ಐಂ ಕ್ಲೀಂ ಸೌಹ್ ಅನ್ನುವಂಥದ್ದು. ಐಂ ಅನ್ನುವುದು ಲಕ್ಷ್ಮೀ ಬೀಜಮಂತ್ರ, ಕ್ಲೀಂ ಅನ್ನುವುದು ಕಾಮರಾಜ ಬೀಜಮಂತ್ರ ಮತ್ತು ಸೌಹ್ ಅನ್ನುವಂಥದ್ದು ಮೋಕ್ಷ ಪರ್ಯವಸಾನವಾಗುವಂತಹ ಬೀಜಮಂತ್ರ. ಅದನ್ನು ಸದಾಶಿವ ತತ್ವ ಅಂತ ಕೂಡ ಕರೀತಾರೆ. ಈ ಐಂ ಕ್ಲೀಂ ಸೌಹ್ ಅನ್ನುವಂಥ ಈ 3 ಕ್ರಮವಾಗಿ ಸೂರ್ಯ, ಚಂದ್ರ ಮತ್ತು ಅಗ್ನಿಗಳಿಗೆ ಕೂಡ ಒಪ್ಪ ಇಡ್ತಾರೆ. ಈ 3 ಜ್ಯೋತಿಸ್ಸುಗಳು ನಮಗೆ ಸಹಜವಾಗಿ ಸದಾ ಬೆಳಕನ್ನು ಕೊಡುವಂಥವು. ಅವುಗಳನ್ನು ಒಳಗೊಂಡದ್ದು. ಈ 3 ಬೀಜ ಮಂತ್ರಗಳ ಜಪದಿಂದಾಗಿ ವಾಕ್ಸಿದ್ಧಿ ಉಂಟಾಗುತ್ತದೆ ಅನ್ನುವಂಥದ್ದು ಕವಿಯ ಉದ್ದೇಶ. ಶಿಷ್ಯಾಣಾಂ ಉಪದೇಶಾಯ ವಿಶೇಷಾಯ ವಿಪಶ್ಚಿತಾಂ ಅಯಂ ಸರಸ್ವತೀ ಸಾರ ಕ್ಷೇಮೇಂದ್ರೇಣ ಪ್ರದರ್ಶ್ಯತೆ ಅಂತ ಹೇಳಿ ತನ್ನ ಶಿಷ್ಯರ ಉಪದೇಶಕ್ಕಾಗಿ, ವಿದ್ವಾಂಸರಿಗೆ ವಿಶೇಷವಾದ ಆಸ್ಥೆಯನ್ನು ಬರುವುದಕ್ಕಾಗಿ ನಾನು ಈ ವಿದ್ಯಾರಹಸ್ಯವನ್ನು, ಸಾರಸ್ವತ ಉಪನಿಷತ್ತನ್ನು ಇಲ್ಲಿ ವ್ಯಕ್ತೀಕರಣ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇವನಿಗೆ ದೊಡ್ಡ ಗುರುಕುಲವಿತ್ತು. ಅನೇಕ ಜನ ರಾಜಪುತ್ರರೂ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಬಂದಂಥ ವಿದ್ಯಾರ್ಥಿಗಳಿರ್ತಾ ಇದ್ದರು. ಯಾವ ರಾಜನ ಆಸ್ಥಾನದಲ್ಲಿಯೂ ಇವನಿರಲಿಲ್ಲ, ಯಾರಿಗೂ ಇವನು ಸೊಪ್ಪಾಗ್ತಿರಲಿಲ್ಲ. ಆದರೆ ಅವರಿಗೆ ಕೊಡಬಹುದಾದಷ್ಟು ಗೌರವ ಕೊಡ್ತಾ ಇದ್ದ, ದಾಕ್ಷಿಣ್ಯವಿಲ್ಲದೆ ತಪ್ಪು ಸರಿಗಳನ್ನು ಹೇಳ್ತಾ ಇದ್ದ. ಇವನೊಂದು ರೀತಿ ಹಿಂಡನಗಲಿದ ಸಲಗದಂತೆ ಇದ್ದವನು. ಇವನ ಗುರು ಅಭಿನವಗುಪ್ತಪಾದರಾದರೂ ಅಷ್ಟೇ, ಈತನೂ ಅಷ್ಟೇ, ಈತನ ಸಹಾಧ್ಯಾಯಿ ಕ್ಷೇಮರಾಜ ಕೂಡ ಅಷ್ಟೇ. ಒಬ್ಬೊಬ್ಬರು ಅದು ಯಾವ ರೀತಿ ಇದ್ದರು ಅನ್ನೋದು ಊಹಾತೀತವಾದ ವೈಭವವಾಗಿ ತೋರುತ್ತದೆ. ತತ್ರ ಅಕವೇಃ ಕವಿತ್ವಪ್ರಾಪ್ತಿ ಶಿಕ್ಷಾ ಪ್ರಾಪ್ತಗಿರಃ ಕವೇಃ ಚಮತ್ಕೃತಿಶ್ಚ ಶಿಕ್ಷಾಪ್ತೌ ಗುಣದೋಷೋದ್ಗತಿಸ್ತತಃ ಪಶ್ಚಾತ್ ಪರಿಚಯ ಪ್ರಾಪ್ತಿ ಇತ್ಯೇತೆ ಪಂಚಸಂಧಯಃ ಸಮುದ್ದಿಷ್ಟ ಕ್ರಮೇಣೇಶಾಂ ಲಕ್ಷಲಕ್ಷಣ ಮುಚ್ಯತೆ ಅಂತ ಹೇಳಿ ಕವಿಯಲ್ಲದವನಿಗೂ ಕವಿತ್ವ ಬರುವ ಬಗ್ಗೆ ಮೊದಲನೇ ಸಂಧಿ. ಭಾಷಾ ಪ್ರಭುತ್ವದಿಂದ ಕವಿಗೆ ಉಂಟಾಗುವಂಥ ಗಟ್ಟಿತನ, ಅದಕ್ಕೆ ಬೇಕಾಗಿರುವ ಹಾದಿ, ಮತ್ತು ಈ ತಿಳುವಳಿಕೆಯಿಂದ ಉಂಟಾಗುವ ಚಮತ್ಕಾರ, ಗುಣದೋಷಗಳ ವಿವೇಕ, ಶಾಸ್ತ್ರ ಪರಿಚಯ, ಈ ಬಗೆಯಲ್ಲಿ 5 ಸಂಧಿಗಳನ್ನು ಮಾಡಿಕೊಡುವುದಾಗಿದೆ ಅಂಥೇಳಿ ಇದು ಒಂದು ಕವಿಗಳಿಗೆ ಕಂಠಾಭರಣ,
ಸುವಿಭಕ್ತಿ ಸಮನ್ವಿತಂ ಬುಧೈ ಗುಣಸಂಯುಕ್ತಮುಕ್ತ ಸೌಷ್ಠವೈ ರಚಿತಂ ಪದಕೈ ಸುವರ್ಣವತ್ ಕವಿಕಂಠಾಭರಣಂ ವಿಚಾರ್ಯತಾಂ ಅಂತ ವಿದ್ವಾಂಸರು ತಮ್ಮ ಕೊರಳಿಗೆ ಆಭರಣವಾಗುವ ಇದನ್ನು ದಯವಿಟ್ಟು ಸ್ವೀಕಾರ ಮಾಡಿ ಸುವಿಭಕ್ತಿ ಸಮನ್ವಿತಂ ಅಂದರೆ ವಿವೇಚನೆ ಮಾಡಬೇಕಾದದ್ದು, ಆಸ್ಥೆ ಇಡಬೇಕಾದದ್ದು ಬೇಕಾದಂತೆ ಇದೆ. ಇಲ್ಲಿಯ ಭಾಷೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂದಿಗ್ಧತೆಗೆ ಅವಕಾಶವಿಲ್ಲದೆ ವಿಭಕ್ತಿ ಪಲ್ಲಟ ಇಲ್ಲದಂತೆ ಪದಪ್ರಯೋಗ ಉಂಟು. ಗುಣಸಂಯುಕ್ತಂ, ಹಾರಕ್ಕೆ ನಾನಾ ಎಳೆಗಳು ಇರುವಂಥದ್ದು. ವಿಭಕ್ತಿ ಎನ್ನುವುದಕ್ಕೆ ಹಾರ ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕಟ್ಟಿಂಗ್ಸ್ ಅಂತಾರಲ್ಲ, ಮಣಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಮುಖಗಳನ್ನು ಉಂಟು ಮಾಡಿ ಹೊಳಪನ್ನು ಕೊಡುವಂಥದ್ದು, ಬೇರೆ ಬೇರೆ ಬಗೆಯ ಎಳೆಗಳಿರುವಂಥದ್ದು ಗುಣಸಂಯುಕ್ತಂ. ಹಾಗೆಯೇ ಇಲ್ಲಿ ಓಜಸ್ಸು, ಪ್ರಸಾದ, ಮಾಧುರ್ಯ ಮೊದಲಾದಂಥ ಸಾಹಿತ್ಯ ಗುಣಗಳಿಂದ ಕೂಡಿರುವಂಥದ್ದು. ಮತ್ತು ಸೌಷ್ಠವ, ಪರ್ಫೆಕ್ಷನ್ ಇನ್ ಸ್ಟ್ರಕ್ಚರ್ ಅಂತೀವಲ್ಲ, ಅದು ಸೌಷ್ಠವ. ಸುಷ್ಟುತಾಯಾ ಭಾವ ಸೌಷ್ಠವಂ, ಈ ಒಂದು ವಿಶೇಷ. ಮತ್ತು ಕೃತಿಯಲ್ಲಿಯೂ ಕೂಡ ಸೌಷ್ಠವ ಇದೆ. ಪದಕೈಹಿ ಅಂದರೆ ಪದಕಗಳಿಂದ ಅಂತ ಒಂದು ಅರ್ಥ. ಹಾರದಲ್ಲಿ 10 ಪದಕಗಳಿವೆ ಅಂತ, ಇನ್ನೊಂದು ಒಳ್ಳೆಯ ಆತ್ಮೀಯವಾದ ಪದಗಳಿಂದ ಈ ರಚನೆ ಆಗಿದೆ ಅಂತ. ಸುವರ್ಣವತ್, ಒಳ್ಳೆಯ ವರ್ಣಗಳನ್ನು ಬಳಸಿದ್ದು ಮತ್ತು ಅಪ್ಪಟ ಬಂಗಾರವನ್ನು ಬಳಸಿರ್ತಕ್ಕಂಥ ಕವಿಕಂಠಾಭರಣ ಅಂತ ಶ್ಲೇಷರೂಪದಿಂದ ಆಭರಣಕ್ಕೂ ಕೃತಿಗೂ ಒಪ್ಪ ಇಟ್ಟಿದ್ದಾನೆ. ಈ ರೀತಿಯಾದ ಚಾತುರ್ಯ ಇವನಿಗೆ ಮಿಗಿಲಾಗಿ ಇರುವಂಥದ್ದು. ಆಮೇಲೆ ಸಂಧಿ ಎನ್ನುವುದಕ್ಕೂ ಬೆಸುಗೆ ಎನ್ನುವ ಅರ್ಥ ಉಂಟು. ಒಂದು ಆಭರಣ ಬೆಸುಗೆಯಿಂದ ಆಗುವಂಥದ್ದು, 5 ಕಡೆ ಬೆಸುಗೆಯಿಂದ ಆಗಿರುವಂಥದ್ದು ಆಭರಣ ಅಂತ ಗೊತ್ತಾಗುತ್ತದೆ. ಆಮೇಲೆ ಮೊದಲಿಗೆ ಹೇಳ್ತಾನೆ, ಅಥ ಇದಾನೀಂ ಅಕವೇಹೆ ಕವಿತ್ವಶಕ್ತಿರುಪದಿಶ್ಯತೆ ಪ್ರಥಮಂ ತಾವದ್ ದಿವ್ಯ ಪ್ರಯತ್ನ ತತಃ ಪೌರುಷಃ. ಅಕವಿಗೂ ಕವಿತ್ವ ಬರುವಂತೆ ಮಾಡ್ತೀವಿ, ಮೊದಲಿಗೆ ದಿವ್ಯ ಪ್ರಯತ್ನ ಅಂದರೆ ದೈವಿಕವಾದದ್ದು ಅಂತ ಹೇಳಿ ಈ ಮೊದಲಿಗೆ ತಿಳಿಸಿರ್ತಕ್ಕಂಥ ಐಂ ಕ್ಲೀಂ ಸೌಹು ಅನ್ನುವಂಥ ಬೀಜಾಕ್ಷರಗಳನ್ನು ಮತ್ತು ಮಿಕ್ಕ ಬೀಜಾಕ್ಷರಗಳ ಜೊತೆಗೆ ಪೋಣಿಸಿಕೊಂಡು ಜಪ ಮಾಡುವ ಕ್ರಮವನ್ನು ಒಂದು ವಿಶೇಷವಾದ ಉಪಾಸನಾ ಕ್ರಮವಾಗಿ ಹೇಳ್ತಾನೆ. ಓಂ ಸ್ವಸ್ತ್ಯಂಕಂ ಸ್ತುಮಸ್ಸಿದ್ಧಂ ಅಂತರಾದ್ಯ ಅಮೀಪ್ಸಿತಂ ಅಂತರಾದ್ಯಮಿತೀಪ್ಸಿತಂ ಉದ್ಯದೂರ್ಜಪ್ರದಂ ದೇವ್ಯಾಃ ರುರುಲ್ ನಿಗೂಹನಂ ಏಕಮೈಶ್ವರ್ಯ ಸಂಯುಕ್ತಂ ಓಜೋವರ್ಧನಮೌಷಧಂ ಅಂತರಾಂತಃ ಕಲಾಖಂಡ ಗಲದ್ ಘನ ಸುಧಾಂಕಿತಂ ಚಂದ್ರೋಚ್ಛಲ ಜ್ವಲಂ ಪ್ರೋಜ್ಜತ್ ಅಜ್ಞಾನಂ ಟಠಸಂಯುತಂ ಡಂಬರ ಪ್ರೌಢಕಿರಣಂ ತತತಾಂ ದದದುನ್ನತಂ ಪರಂ ಫಲಪ್ರದಂ ಬದ್ಧಮೂಲೋದ್ಭವಮಯಂ ವಪುಃ ರಮ್ಯಂ ಲಘುವರಂ ಶರ್ಮ ವರ್ಷತ್ ಸರ್ವಸಹಾಕ್ಷರಂ ಏತಾಂ ನಮಃ ಸರಸ್ವತ್ಯೈ ಯಃ ಕ್ರಿಯಾ ಮಾತ್ರಕಾಂ ಜಪೇತ್ ಕ್ಷೇಮಮೈಂದ್ರಂ ಸ ಲಭತೆ ಭವ್ಯೋಭಿನವಭವಂ. ಶ್ವೇತಾಂ ಸರಸ್ವತೀಂ ಮೂರ್ಧ್ನಿ ಚಂದ್ರಮಂಡಲ ಮಧ್ಯಗಾಂ ಅಕ್ಷರಾಭರಣಾಂ ಧ್ಯಾಯೇತ್ ವಾಂಗ್ಮಯಾಮೃತ ವರ್ಷಿಣೀಂ ತ್ರಿಕೋಣಯುಗಮಧ್ಯೇತು ತಡಿತ್ತುಲ್ಯಾಂ ಪ್ರಮೋದಿನಿಂ ಸ್ವರ್ಗಮಾರ್ಗೋದ್ಗತಾಂ ಧ್ಯಾಯೇತ್ ಪರಮಾಮೃತ ವಾಹಿನೀಂ ನಿರ್ವಿಕಾರಾಂ ನಿರಾಕಾರಾಂ ಶಕ್ತಿಂ ಧ್ಯಾಯೇತ್ ಪರಾತ್ಪರಾಂ ಏಷಾ ಬೀಜತ್ರಯೀ ವಾಚ್ಯ ತ್ರಯೀ ವಾಕ್ ಕಾಮಮುಕ್ತಿಸೂಹು. ಕಾವ್ಯಕ್ರಿಯೇಚ್ಛಾಂಕುರ ಮೂಲಭೂಮಿಂ ಅನ್ವಿಷ್ಯ ವಿಶ್ರಾಂತಿಲವೇನ ಮೋಕ್ಷಃ ಅನ್ಯಾವಧಾನೆ ಮದನಸ್ಯ ಮೋಕ್ಷಃ ತೃತೀಯ ಬೀಜೆ ಸಕಲೆಸ್ತಿ ಮೋಕ್ಷಃ. ಹೀಗೆ ಅವನು 10 ಪದ್ಯಗಳಲ್ಲಿ ಈ ಒಂದು ವಿವರಗಳನ್ನು ಕೊಡ್ತಾನೆ. ಇದರ ತಾತ್ಪರ್ಯ ಇಷ್ಟೇ. ಐಂ ಕ್ಲೀಂ ಸೌಹು ಅನ್ನುವ ಬೀಜಮಂತ್ರಗಳಿಂದ ವ್ಯಪದಿಷ್ಟಳಾಗತಕ್ಕಂತಹ ವಾಗ್ದೇವತೆ ಅವಳಿದ್ದಾಳೆ. ಅವಳು 54 ವರ್ಣಗಳಿಂದ ಕೂಡಿಕೊಂಡಂಥವಳು. ಅಕಾರದಿಂದ ಮೊದಲುಗೊಂಡು ಹಕಾರ ಪರ್ಯಂತವಾದಂಥದ್ದು. ಇಲ್ಲಿಯ ವರ್ಣಗಳು ಸ್ವರ ಮತ್ತು ವ್ಯಂಜನಗಳನ್ನೆಲ್ಲ ಅವನು ಸಾಂಕೇತಿಕವಾಗಿ ನಿಬಂಧನ ಮಾಡ್ತಾನೆ. ಆಮೇಲೆ ಈ ಮಾತೃಕಾರೂಪಣಿಯನ್ನು ತ್ರಿಕೋಣಾಕಾರವಾದ ಯಂತ್ರ ಮಾಡಿಬಿಟ್ಟು ಅದರೊಳಗೆ 3 ತುದಿಗಳಲ್ಲಿ ಐಂ ಕ್ಲೀಂ ಸೌಹು ಅನ್ನುವಂಥ ಅಕ್ಷರಗಳನ್ನು ಬರೆದು ಚಂದ್ರವರ್ಣದ ಮಂಡಲವನ್ನು ನಿರ್ಮಾಣ ಮಾಡಬೇಕು. ಮಾಡಿ ಅವಳನ್ನು ಧ್ಯಾನ ಮಾಡಬೇಕು. ಅಲ್ಲಿ ಊರ್ಧ್ವ ತ್ರಿಕೋಣವನ್ನು ಶಿವತ್ರಿಕೋಣವಾಗಿ, ಅಧಸ್ತ್ರಿಕೋಣವನ್ನು ಶಕ್ತಿ ತ್ರಿಕೋಣವಾಗಿ, ಒಟ್ಟು ಆ ಷಟ್ಕೋಣ ಮಂಡಿತವಾದ ಪರತತ್ವವಾಗಿ ಕಂಡುಕೊಳ್ಳಬೇಕು. ಅವಳು ದೇದೀಪ್ಯಮಾನಳಾಗಿ ಮಿಂಚಿನ ಗೊಂಚಲಿನಂತೆ ಬೆಳಗ್ತಾ ಇರತಕ್ಕಂಥವಳು ಅಂತ ಹೇಳಿ ಧ್ಯಾನ ಮಾಡಬೇಕಾದ ಕ್ರಮವನ್ನು ಕೂಡ ಹೇಳಿಕೊಟ್ಟಿದ್ದಾನೆ. ಅಂಥವಳನ್ನು ಧ್ಯಾನ ಮಾಡುವಾಗ ಕಾವ್ಯ ರಚನೆ ಮಾಡುವಂತಹ ಇಚ್ಛಾಶಕ್ತಿಯನ್ನು ಐಂ ಅನ್ನುವಂಥದ್ರಿಂದ ಮತ್ತು ಕ್ರಿಯಾಶಕ್ತಿಯನ್ನು ಕ್ಲೀಂ ಅನ್ನುವಂಥದ್ರಿಂದ ಮತ್ತು ಜ್ಞಾನಶಕ್ತಿಯನ್ನು ಸೌಹ ಅನ್ನುವಂಥದ್ರಿಂದ ಜಾಗರಣ ಮಾಡಬಹುದು ಅಂತ ಹೇಳ್ತಾನೆ. ಕಾವ್ಯ ರಚನೆಯ ಇಚ್ಛೆ
ಮತ್ತು ವಾಕ್ಸಿದ್ಧಿ, ಆಮೇಲೆ ತನ್ಮೂಲಕವಾಗಿ ಒದಗುವಂತಹ ಪರಮಾನಂದ ಸಿದ್ಧಿ, ಇದೇ ಮೋಕ್ಷ. ಹೀಗೆ ಇವುಗಳನ್ನು ಕುರಿತು ಹೇಳ್ತಾನೆ. ಇಂಥವೆಲ್ಲ ಈ ಕಾಲದಲ್ಲಿ ನಡೆಯುತ್ತವೆಯಾ, ಇವುಗಳಿಗೆ ಬೆಲೆ ಉಂಟಾ ಅನ್ನುವ ಪ್ರಶ್ನೆ ಮಾಡಬಹುದು. ಬೆಲೆ ಇದೆ ಅಂತ ಗಟ್ಟಿಯಾಗಿ ಜನ ನಂಬಿದ ಕಾಲದಲ್ಲಿ ಕವಿ ಬರೆದ. ಜೊತೆಗೆ ತನ್ನ ಗುರು ಪರಂಪರೆಯನ್ನು ಅಭಿನವ ಅನ್ನುವ ಶಬ್ದವನ್ನೂ ಕೂಡ ಅಲ್ಲಿ ಹೇಳ್ತಾನೆ. ಮತ್ತು ಕ್ಷೇಮ ಮೈಂದ್ರಂ ಅಂತ ಹೇಳುವಲ್ಲಿ ತನ್ನ ಹೆಸರನ್ನೂ ಕೂಡ ಮುದ್ರೀಕರಣ ಮಾಡಿದ್ದಾನೆ. ಈ ತಾಂತ್ರಿಕವಾದ ಮಂತ್ರದೀಕ್ಷಾ ಕ್ರಮದಲ್ಲಿ ನೇರವಾಗಿ ತನ್ನ ಹೆಸರು ಹೇಳಬಾರ್ದು, ತನ್ನ ದೀಕ್ಷಾನಾಮದ ಮೂಲಕವಾಗಿ ಗೋಚರವಾಗಬೇಕು ಅನ್ನುವಂಥದ್ದೆಲ್ಲ ಸಂಕೇತಗಳು ಉಂಟು. ಗುರುಸ್ಮರಣೆ ಆಗಬೇಕು, ಅದನ್ನೆಲ್ಲ ತಂದಿದ್ದಾನೆ. ಟೆಕ್ನಿಕಲಿ ಈಸ್ ಪರ್ಫೆಕ್ಟ್. ಆದರೆ ಇವುಗಳು ಈ ಕಾಲದಲ್ಲಿ ಜಪ ಮಾಡಿದರೆ, ಅಮರಕೋಶಾದಿಗಳನ್ನು ಯಾವುದನ್ನು ಓದದೆ, ಅಷ್ಟಾಧ್ಯಾಯಿಯನ್ನು ಅಭ್ಯಾಸ ಮಾಡದೆ, ಪೂರ್ವಕವಿಗಳನ್ನು ವ್ಯಾಸಂಗ ಮಾಡದೆ ಈ ಮಂತ್ರದಿಂದಲೇ ಆಗುತ್ತದೆಯಾ ಅಂತಂದಾಗ ಆಗಬಹುದೋ ಏನೋ ಗೊತ್ತಿಲ್ಲ, ನಾವಂತೂ ಮಾಡಿಲ್ಲ ಅಂತ ಇಷ್ಟಂತನಬೇಕಾಗುತ್ತದೆ ಅಷ್ಟೇ. ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ಈ ಅಲೌಕಿಕ ಸಿದ್ಧಿಗಳು ಶಕ್ತಿಗಳು ಉಂಟಾ ಅಂದರೆ ನಮಗಿಲ್ಲ, ಅರೆ ಇಲ್ಲವೋ ಇದೆಯೋ ನಾವು ಅದನ್ನು ನಿಶ್ಚಿತವಾಗಿ ಹೇಳೋಕ್ಕಾಗೋಲ್ಲ, ಅಲ್ಲಿಗೆಳೆಯೋಕ್ಕಾಗೋಲ್ಲ, ನಮ್ಮ ಅನುಭವಕ್ಕೆ ಬಂದಿಲ್ಲ, ನಮಗಂತೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆ ಮಟ್ಟಿಗೆ ನಾನಂತೂ ಧೈರ್ಯವಾಗಿ ಹೇಳಬಹುದು. ಮತ್ತು ಪೌರುಷವನ್ನು ಮಾಡಿ ಪೌರುಷ ಫಲಿಸದೇ ಇದ್ದಾಗ ದೈವ ಅಂತ ನಮ್ಮಲ್ಲಿ ಹೇಳೋದು, ಇದು ನಾವು ಗಮನಿಸಬೇಕು. ವಿಹಾಯ ಪೌರುಷಂ ಯೋ ಹಿ ದೈವಮೇವಾವಲಂಬತೆ ಪ್ರಾಸಾದ ಸಿಂಹವಸ್ತಸ್ಯ ಮೂರ್ಧ್ನಿ ತಿಷ್ಠಂತಿ ವಾಯಸಾಹ ಅನ್ನುವ ಮಾತನ್ನು ನಮ್ಮ ಸೋಮದೇವ ತನ್ನ ಯಶಸ್ತಿಲಕ ಚಂಪೂನಲ್ಲಿ ಹೇಳ್ತಾನೆ. ಯಾರು ವ್ಯಕ್ತಿಯಾದ ಮನುಷ್ಯ ಪ್ರಯತ್ನವನ್ನೇ ಬಿಟ್ಟು ಕೇವಲ ದೈವವನ್ನೇ ನೆಚ್ಚಿಕೊಳ್ತಾನೋ ಅವನು ಅರಮನೆಯ ಮೇಲಿರುವ ಸಿಂಹದ ಗೊಂಬೆ ಆಗಿದ್ದರು, ಅದು ಸಿಂಹದ ಗೊಂಬೆ, ಸಿಂಹವಲ್ಲದ ಕಾರಣ ತಲೆ ಮೇಲೆ ಕಾಗೆ ಕೂತು ಹಿಕ್ಕೆ ಹಾಕುತ್ತದೆ ಅಂತ ಹೇಳಿಬಿಟ್ಟಂತಾನೆ. ಈ ಅರ್ಥದಲ್ಲಿ ಪೌರುಷ ಬೇಕು. ಉದ್ಯೋಗಿನಂ ಪುರುಷಂ ಉಪೈತಿ ಲಕ್ಷ್ಮೀ, ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ ಅಂತ ಭರ್ತೃಹರಿ ಹೇಳ್ತಾನಲ್ಲ, ಹಾಗಾಗಿ ಪೌರುಷ ತುಂಬ ಬೇಕು. ಆ ಕಾರಣದಿಂದ ಅದನ್ನು ಮಾಡಿಯೂ ಫಲಿಸಲಿಲ್ಲ ಅಂತನ್ನುವವರಿಗೆ ಇದು ಅಷ್ಟೇ ಹೊರತುನುವೆ ಇದೇ ನೇರವಾಗಿ ಅಲ್ಲ ಅಂತ. ಕ್ಷೇಮೇಂದ್ರನ ಸಮಕಾಲೀನನಾದ ರಾಜಶೇಖರ ತನ್ನ ಕಾವ್ಯಮೀಮಾಂಸೆಯಲ್ಲಿ ಅನೇಕ ಕವಿಶಿಕ್ಷಾ ಸಂಗತಿಗಳನ್ನು ಹೇಳಿದ್ದಾನೆ. ಅಂಥದ್ರೊಳಗೆ ಕವಿಗಳನ್ನು ವಿಭಾಗ ಮಾಡುವಾಗ ಆವೇಶಿಕ, ಔಪಾಸಿಕ ಇತ್ಯಾದಿಯಾಗಿ ಹೇಳ್ತಾನೆ. ಮಂತ್ರಾವೇಶದಿಂದ, ದೇವಿ ಉಪಾಸನೆಯಿಂದ ಎಲ್ಲ ಅವಿಷ್ಟರಾಗಿ ಬರೀತಕ್ಕಂಥವರು, ಕವಿತೆಯನ್ನು ಹೇಳುವಂಥವರು. ಈ ಥರ ಎಷ್ಟೋ ಬಾರಿ ಲೋಕದಲ್ಲಿ ಕಂಡಿದ್ದರ ಕಥೆಯನ್ನು ಕೇಳ್ತೀವಿ, ಗೊತ್ತಿಲ್ಲ ಅವುಗಳ ಸಾರ ಎಷ್ಟು ಅಂತ. ಆದರೆ ಇಷ್ಟಂತೂ ಹೌದು, ಆ ಒಂದು ಬಾಗಿಲನ್ನು ನಾವು ತಟ್ಟಿ ನೋಡೋಣ, ಅದಕ್ಕೆ ಪರಾಂಗುಖರಾಗುವುದು ಅಂತನ್ನುವರಿಗೆ ಅದು ಉಂಟು. ಮೊದಲು ಪೌರುಷ ಮಾಡಿ, ಪೌರುಷದ ತುದಿಯನ್ನು ತಲುಪಿ ಆಮೇಲೆ ದೈವ ಸಿದ್ಧವೋ ಅಸಿದ್ಧವೋ ಗೊತ್ತಾಗುತ್ತದೆ. ಆಮೇಲೆ ತತ್ರ ತ್ರಯಶಿಷ್ಯಾ ಕಾವ್ಯಕ್ರಿಯಾಯಾಮ್ ಉಪದೇಶ್ಯಾ ಅಲ್ಪ ಪ್ರಯತ್ನ ಸಾಧ್ಯ, ಕೃಚ್ಛ್ರ ಸಾಧ್ಯ, ಅಸಾಧ್ಯಶ್ಚೇತಿ ಅಂತ ಪುರುಷ ಪ್ರಯತ್ನ ತ್ರಿವಿಧ ಅಂತ ಹೇಳ್ತಾನೆ. 3 ಬಗೆಯಲ್ಲಿ ಶಿಷ್ಯರು. ಒಬ್ಬರು ಅಲ್ಪ ಸಾಧ್ಯರು, ಅಲ್ಪ ಪ್ರಯತ್ನ ಸಾಧ್ಯ ಅಂದರೆ ಸ್ವಲ್ಪ ಪ್ರಯತ್ನಕ್ಕೆ ಕವಿತೆ ಬರುತ್ತದೆ. ಇನ್ನು ಕೆಲವರು ಕೃಚ್ಛ್ರ ಸಾಧ್ಯರು ಅಂದರೆ ತುಂಬ ಪ್ರಯತ್ನ ಬೇಕು. ಇನ್ನು ಕೆಲವರು ಅಸಾಧ್ಯರು ಅಂತ ಹೇಳ್ಬಿಟ್ಟಂತಾನೆ. ಮೊದಲಿಗೆ ಅಲ್ಪ ಪ್ರಯತ್ನ ಸಾಧ್ಯರು, ಸ್ವಲ್ಪ ಪ್ರಯತ್ನದಿಂದಲೇ ಕಾವ್ಯ ರಚನಾ ಶಕ್ತಿ ಬರುವಂಥದ್ದು. ಇದು ಸಂಗೀತ, ನೃತ್ಯ ಇತ್ಯಾದಿ ಎಲ್ಲ ಕಲೆಗಳಿಗೂ ಒಗ್ಗುವಂಥದ್ದು. ಕಾವ್ಯ ಅನ್ನುವ ಜಾಗದಲ್ಲಿ ಅದನ್ನು ಯಥಾಮತಿಯಾಗಿ ಅನ್ವಯ ಮಾಡಿಕೊಂಡ್ರೆ ಆಗುತ್ತದೆ. ಈಚೆಗೆ ನಾನು ನಾಟ್ಯಶಾಸ್ತ್ರ ಪಾಠ ಮಾಡ್ತಾ ಇದ್ದಾಗ ಆಸಕ್ತರೊಬ್ಬರು ಕ್ಷೇಮೇಂದ್ರ ಹೇಳಿದ್ದಾನೆ ಅಂತ ನೀವು ತಿಳಿಸಿದಿರಿ, ಕವಿಗೆ ಬೇಕಾದ 100 ಅರ್ಹತೆಗಳು, ಇದು ನರ್ತಕರಿಗೆ ಹೇಗೆ ಅನ್ವಯ ಮಾಡೋಕ್ಕೆ ಸಾಧ್ಯ ಅಂದರೆ ಅನ್ವಯ ಮಾಡಿ ತೋರಿಸಿದೆ, ಆಗುತ್ತದೆ ಅಂತ. ಯಾಕೆಂದರೆ ಪ್ರತಿಭೆ ಅನ್ನುವುದು ಎಲ್ಲಕ್ಕೂ ಮೂಲ ಸಾಮಗ್ರಿಯಾಗಿ ಒಂದೇ, ಅದರ ದ್ವಾರಗಳಾಗಿ ಮಾತ್ರ ಬೇರೆ ಬೇರೆ ಮಾಧ್ಯಮಗಳು ಅಂತ ನಮಗೆ ಗೊತ್ತಾಗುತ್ತದೆ. ತತ್ತದನುಸಾರವಾಗಿ ಮಾಧ್ಯಮಗಳನ್ನು ಅಲ್ಪ ಸ್ವಲ್ಪ ಪರಿಷ್ಕಾರ ಮಾಡಿಕೊಟ್ರೆ ಆಗುತ್ತದೆ. ಹೇಳ್ತಾನೆ, ಕುರ್ವೀತ ಸಾಹಿತ್ಯವಿದ ಸಕಾಶೆ ಶ್ರುತಾರ್ಜನಂ ಕಾವ್ಯ ಸಮುದ್ಭವಾಯ ನ ತಾರ್ಕಿಕಂ ಕೇವಲ ಶಾಬ್ದಿಕಂ ವಾ ಕುರ್ಯಾದ್ ಗುರುಂ ಸೂಕ್ತಿ ವಿಕಾಸ ವಿಘ್ನಂ. ಮೊದಲು ಸಾಹಿತ್ಯ ವಿದ್ವಾಂಸರ ಜೊತೆಯಲ್ಲಿ ಇರಬೇಕು ಅಂತ, ಅಸೋಸಿಯೇಷನ್ ಆಫ್ ಪೀಪಲ್ ಹೂ ಲವ್ ಲಿಟ್ರೇಚರ್ ಅದು ಬಹಳ ಬೇಕು. ಮತ್ತು ಶ್ರುತಾರ್ಜನಂ ಕಾವ್ಯ ಸಮುದ್ಭವಾಯ, ಚೆನ್ನಾಗಿ ವ್ಯಾಸಂಗ ಮಾಡಬೇಕು ಸದ್ಗುರುವಿನ ಹತ್ತಿರ ಅಂತ. ಗುರು ಅಂತಂದರೆ ಒಬ್ಬ ಚಿನ್ಮುದ್ರೆಯನ್ನು ಧರಣ ಮಾಡಿಕೊಂಡು ಇರ್ತಕ್ಕಂಥವನು ಅವನ ಪಾದಮೂಲದಲ್ಲಿಯೇ ಕೂತ್ಕೊಂಡು ಕಲಿಯಬೇಕು ಅನ್ನುವಂಥದ್ದು ಅಂತಲ್ಲ. ನಮಗಿಂತ ಹೆಚ್ಚಾಗಿ ತಿಳಿದವರು ಅಥವಾ ಪುಸ್ತಕಗಳು ಅಥವಾ ಬೇರೆ ಬೇರೆ ಮಾಧ್ಯಮಗಳು ಈಗೆಲ್ಲ ಉಂಟಲ್ಲ, ಅವುಗಳಿಂದಲೇ ಬೇಕಾದಷ್ಟು ಕಲಿಯಬಹುದಾಗಿವೆ. ಹೀಗಾಗಿ ವ್ಯಕ್ತಿಗಳ ಸಂಪರ್ಕ ಇದ್ದರೆ ಅತ್ಯುತ್ತಮ, ಇಲ್ಲವಾದರೆ ಮಧ್ಯಮ ರೂಪದಲ್ಲಿ ಅಥವಾ ಉತ್ತಮ ರೂಪದಲ್ಲಿ ಈ ಎಲ್ಲ ಬೇರೆ ಬೇರೆ ದಾರಿಗಳು ಇದ್ದೇ ಇವೆ. ಮೊದಲಿಗೆ ಆ ಥರ ಇರಲಿಲ್ಲವಾದ್ದರಿಂದ ಗುರುವಿನ ಮೇಲಿನ ಅವಧಾರಣ ಹೆಚ್ಚು. ಮತ್ತು
ಹೆಚ್ಚೆಚ್ಚಿಗೂ ತಪ್ಪಾದಾಗ ತಿದ್ದಬಲ್ಲ ಒಬ್ಬ ವ್ಯಕ್ತಿ ಸಂತತವಾಗಿ ಇರುವಂಥದ್ದು ಒಂದು ವಿಶೇಷ. ಆ ಕಾರಣದಿಂದ ಅದಕ್ಕೆ ಪ್ರತ್ಯಾಮ್ನಾಯ ಇಲ್ಲ. ಆದರೆ ಎರಡನೇ ಮೂರನೇದಾಗಿ ಇದ್ದೇ ಇವೆ. ಆದರೆ ಎಂದಿಗೂ ಕೂಡ ಕಾವ್ಯರಚನೆಗೆ ಅಂತ ಒಬ್ಬ ತರ್ಕ ವಿದ್ವಾಂಸನನ್ನೋ ಒಬ್ಬ ಶುಷ್ಕ ವೈಯಾಕರಣನನ್ನೋ ಆಶ್ರಯಿಸಬಾರದು. ಯಾಕೆ? ಸೂಕ್ತಿ ವಿಕಾಸ ವಿಘ್ನ, ಕವಿತ್ವವನ್ನೇ ನಾಶ ಮಾಡಿಬಿಡ್ತಾರೆ ಅಂತಂತಾನೆ. ಕ್ಷೇಮೇಂದ್ರನಿಗೆ ಈ ವಿದ್ಯೆಗಳೇನು ಬಲ್ಲವೋ ಅಲ್ಲ ಅಂತ ಆಗಿರಲಿಲ್ಲ. ನಾಟ್ ದಟ್ ಹಿ ಹ್ಯಾಡ್ ಪಾಸಿಟಿ ಆಫ್ ಲರ್ನಿಂಗ್ ಇನ್ ದೀಸ್ ಸೈನ್ಸಸ್. ಅವನು ಚೆನ್ನಾಗಿ ತಲಸ್ಪರ್ಶಿಯಾಗಿ ಇವನ್ನ ಅಭ್ಯಾಸ ಮಾಡಿದ್ದ. ಅದೆಲ್ಲ ಇಲ್ಲದೆ ಆ ಕಾಲದಲ್ಲಿ ಗ್ರ್ಯಾಜುಯೇಟೇ ಆಗೋಕ್ಕಾಗ್ತಾ ಇರಲಿಲ್ಲ. ಅವನು ಭಟ್ಟಾಭಿನವ ಗುಪ್ತನ ಶಿಷ್ಯ ಅಂದರೆ ಸಾಕು, ಸರ್ವಮನೀಷಿ ಶಿಷ್ಯ ಅಂತ ಬರ್ಕೋತಾನೆ ಒಂದು ಕಡೆಗೆ. ಆದರೂ ಯಾವುದು ಕಲೆಗೆ ಪ್ರಯೋಜನ, ಯಾವುದು ಅಲ್ಲ ಅನ್ನುವುದನ್ನು ಚೆನ್ನಾಗಿ ತಿಳ್ಕೊಂಡಿದ್ದ. ಯಾಕೆಂದರೆ ಕೆಲವರು ಪ್ರಯೋಗ ಪ್ರಾಚುರ್ಯ ಇರುವ, ಪ್ರಯೋಗ ಪಾರಮ್ಯ ಇರುವಂಥ ಕಲೆಗಳಲ್ಲಿ ಶುಷ್ಕ ತರ್ಕವನ್ನು ಮಾಡ್ತಾರೆ. ಅದು ಯಾತಕ್ಕೆ? ನನ್ನ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರು ಹೇಳ್ತಾ ಇರೋರು, ವ್ಯಾಕರಣದ ಚೆನ್ನಾದ ಅಭ್ಯಾಸ ಮಾಡಿದ ಘನವಿದ್ವಾಂಸರಿಗೂ ಎಷ್ಟೋ ಬಾರಿ ಸರಿಯಾಗಿ ಸೌಷ್ಠವವಾಗಿ, ಅಂದರೆ ವ್ಯಾಕರಣ ಶುದ್ಧವಾದ ಭಾಷೆ ಬರುತ್ತದೆ, ಆದರೆ ಸಹೃದಯ ರಂಜನೀಯವಾದಂಥ ಭಾಷೆಯನ್ನು ಬಳಸೋದಕ್ಕೆ ಬರೋದಿಲ್ಲ ಅಂತ. ನನಗೆ ಪರಿಚಿತರಾದಂಥವರು ಒಬ್ಬರು ವಿದ್ವಾಂಸರು, ಉತ್ತರ ಭಾರತದವರು ಒಬ್ಬರಿದ್ದಾರೆ. ವ್ಯಾಕರಣದ ಎಲ್ಲ ಸೂತ್ರಗಳನ್ನು ಆತ ಆಪೋಷಣ ತಗೊಂಡಿದ್ದಾರೆ ಅನ್ನೋದ್ರೊಳಗೆ ಅತಿಶಯವೇ ಇಲ್ಲ. ಆದರೆ ಬರೆದರೆ ಪಾಪ ಭಯಾನಕವಾಗಿರುತ್ತದೆ. ಅವರು ನನಗೆ ಪತ್ರ ಬರಿತಾ ಇರ್ತಾರೆ, ನೀವು ಎಷ್ಟು ಚೆನ್ನಾಗಿ ಬರಿತೀರಾ, ನಮಗೆ ಯಾಕೆ ಆಗೋದಿಲ್ಲ ಅಂತ. ನಾನು ಹೇಳಿದೆ, ನಿಮಗೆ ವ್ಯಾಕರಣದ ಬಗ್ಗೆ, ಲಕ್ಷಣದ ಬಗ್ಗೆ ಇರುವ ಆಸ್ಥೆ ಲಕ್ಷ್ಯದಲ್ಲಿ ಇಲ್ಲ ಅಷ್ಟೇ. ಲಕ್ಷ್ಯಕ್ಕೆ ಸ್ವಲ್ಪ ತಿರುಗಿ. ಲಕ್ಷಣ ಇರೋದು ಯಾತಕ್ಕೆ? ಲಕ್ಷ್ಯಕ್ಕಾಗಿ. ಅಷ್ಟು ವ್ಯಾಕರಣ ಕಲಿಯೋದು ಭಾಷೆಯನ್ನು ಚೆನ್ನಾಗಿ ಬಳಸೋಣ ಅಂತ. ಇಲ್ಲದೇ ಇದ್ದರೆ ಏನು ಪ್ರಯೋಜನ? ಹಾಂ, ಹೌದು. ಗ್ರೀಕ್ ಭಾಷೆಯ ವ್ಯಾಕರಣಕ್ಕಿಂತ ಹೋಮರನ ಕಾವ್ಯ ಓದುವುದು ಮೇಲು. ಅದು ಅಲ್ಲಿಗೆ ಬರಬೇಕಾಗುತ್ತದೆ. ತಂಬೂರಿಯಲ್ಲಿ ಎಷ್ಟು ತಂತಿ ಇದೆ, ಅದರೊಳಗೆ ಎಷ್ಟು ಶ್ರುತಿಗಳು ಪಲ್ಕತ್ವೆ, ಅವುಗಳ ಅಂತರ ಎಷ್ಟು ಮತ್ತು ಅವುಗಳ ಫ್ರೀಕ್ವೆನ್ಸಿ ಎಂಥದ್ದು, ಇವನ್ನೆಲ್ಲ ವ್ಯಾಸಂಗ ಮಾಡಿಯೂ ಸಾಮಾನ್ಯ ಸರಳೆ ವರಸೆಯನ್ನು ಹಾಡೋಕ್ಕಾಗಲಿಲ್ಲ ಅಂದರೆ ಇನ್ನೇನು ಪ್ರಯೋಜನ? ರಾಮಸ್ವಾಮಿಯವರು ಹೇಳ್ತಿರ್ತಾರೆ, ಜ್ಞಾನಸ್ಥರು ಅಂತ ಕರೀತಾರೆ ಇಂಥವ್ರನ್ನ ಸಂಗೀತದಲ್ಲಿ ಅಂತ. ಹಾಗಾಗಬಾರ್ದು. ವಿಜ್ಞಾತ ಶಬ್ದಾಗಮ ನಾಮಧಾತುಶ್ಛಂದೋ ವಿಧಾನೆ ವಿಹಿತಶ್ರಮಶ್ಚ ಕಾವ್ಯೇಷು ಮಾಧುರ್ಯ ಮನೋರಮೇಶು ಕುರ್ಯಾದ ಖಿನ್ನ ಶ್ರವಣಾಭಿಯೋಗಂ ಹೇಳ್ತಾನೆ. ಶಬ್ದಾಗಮ ಅಂದರೆ ವ್ಯಾಕರಣ, ನಾಮಧಾತು ಅಂತಂದರೆ ಕೋಶ, ಅಮರಕೋಶಾದಿಗಳು, ಧಾತುಕೋಶಾದಿಗಳು, ಛಂದೋ ವಿಧಾನ, ಛಂದಸ್ಸುಗಳ ಪ್ರಕಾರಗಳನ್ನು ಇವನ್ನೆಲ್ಲ ಬಲ್ಲವನಾಗಬೇಕು. ಇವುಗಳ ರೂಡಿಮೆಂಟ್ ಅಂತ ಏನಿದೆ, ರೂಡಿಮೆಂಟ್ರಿ ಲರ್ನಿಂಗ್, ಇವನ್ನೆಲ್ಲ ಇಟ್ಕೊಳ್ಬೇಕು. ಆಮೇಲೆ ಮಾಧುರ್ಯ ಮನೋರಮೇಶು ಕಾವ್ಯೇಶು ಅಖಿನ್ನ ಶ್ರವಣಾಭಿಯೋಗಂ ಕುರ್ಯಾತ್. ರಸಮಯವಾದ ಕಾವ್ಯಗಳನ್ನು ಒಂದು ಸ್ವಲ್ಪವೂ ಬೇಸರ ಪಡದೆ ನಿರಂತರವಾಗಿ ಕೇಳಬೇಕು, ಆಲಿಸಬೇಕು. ಪೊಯೆಟ್ರಿ ಶುಡ್ ಬಿ ಹರ್ಡ್, ನಾಟ್ ಜಸ್ಟ್ ರೆಡ್. ಅದನ್ನು ಓದಿಕೊಳ್ಳುವಾಗಲೂ ಒನ್ ಶುಡ್ ರೀಡ್ ಅ ಲೌಡ್. ಮನಸ್ಸಿನೊಳಗೇನೆ ಆ ಘೋಷ, ಆ ನಾದ, ಆ ವರ್ಣಸಾಮ್ಯ ಎಂಥದ್ದು ಅಂತ. ನನ್ನ ಗೆಳೆಯರೊಬ್ಬರು ಈಚೆಗೆ ಅನುಷ್ಠುಪ್ ಛಂದಸ್ನಲ್ಲಿ ಪ್ರಯತ್ನ ಮಾಡ್ತಾಯಿದ್ರು. ನಮ್ಮ ಪದ್ಯಪಾನದ ಸದಸ್ಯರಲ್ಲಿ ಒಬ್ಬರು. ನಾನು ಅವರಿಗೆ ಹೇಳಿದೆ, ನೀವು ಲಕ್ಷಣವನ್ನು ಅನುಸರಿಸ್ತಾ ಇದ್ದೀರಾ, ನೀವು ಮಹಾಕವಿಗಳ ಒಂದು 15-20 ಅನುಷ್ಠುಪ್ಪುಗಳನ್ನು ಓದಿ, ಆಗ ನಿಮಗೆ ಅದರ ಘೋಷ ಏನು ಅಂತ ಹಿಡಿತಕ್ಕೆ ಸಿಗುತ್ತದೆ ಅಂತ ಅವರಿಗೆ ಕಾಮೆಂಟ್ ಬರೆದು ಕಳಿಸ್ದೆ. ಆಮೇಲೆ ಸ್ವಲ್ಪ ಅದು ಊರ್ಜಿತವಾಯಿತು. ಎಷ್ಟೋ ಬಾರಿ ಒಂದು ಛಂದಸ್ಸು ಮನಸ್ಸಿಗೆ ಬರಬೇಕು ಅಂತಂದರೆ ಗುರು ಲಘುಗಳನ್ನು ಕಣ್ಣು ಮುಂದೆ ಕುಣಿಸ್ತಾ ಇದ್ದರೆ ಆಗುವುದಿಲ್ಲ. ಆ ವಿನ್ಯಾಸದಲ್ಲಿ ಧನ್ಯವಾಗಿರುವಂಥ ಪದಗಳಿಂದ ಕೂಡಿರುವ ಪದ್ಯವನ್ನು ಕೇಳಬೇಕು, ಆಗ ನಮಗೆ ಗೊತ್ತಾಗುತ್ತದೆ. ನನಗೆ ವಂಶಸ್ಥ ಅನ್ನುವಂಥ ಒಂದು ಛಂದಸ್ಸು, ಎಷ್ಟೋ ವರ್ಷಗಳಿಂದ ಅದನ್ನು ಓದ್ತಲೇ ಇದ್ದೀನಿ. ಆದರೆ ಮಹಾಕವಿಯಾದ ಬಾಣಭಟ್ಟನ ಕಾದಂಬರಿಯಲ್ಲಿ ಆರಂಭದಲ್ಲಿ ಅವನು ಬಳಸ್ತಾನೆ ಒಂದು 15-20 ಪದ್ಯಗಳನ್ನು. ಆ ಸಂದರ್ಭದಲ್ಲಿ ಅವನು ವಂಶಸ್ಥದಲ್ಲಿ ಅಲ್ಲಿ ಬರೆದ ಪದ್ಯಗಳಲ್ಲಿ ಕಟ್ಟ ಕಡೆಯಲ್ಲಿ ದ್ವಿಜೇನ ತೇನಾಕ್ಷತಕಂಠ ಕುಂಠಯ ಮಹಾಮನೋಮೋಹ ಮಲೀಮ ಸಂಧಯ ಅಲಬ್ಧ ವೈದಗ್ಧ್ಯ ವಿಲಾಸ ಮುಗ್ಧಯ ಧಿಯಾ ನಿಬದ್ಧೇಯ ಮತಿದ್ವಯೀ ಕಥಾ ಅಂತ ಹೇಳ್ತಾರೆ. ಅಲಬ್ಧ ವೈದಗ್ಧ್ಯ ವಿಲಾಸ ಮುಗ್ಧಯ ಧಿಯಾ ನಿಬದ್ಧೇಯ ಅತಿದ್ವಯೀ ಕಥಾ ದ್ವಿಜೇನ ತೇನಾಕ್ಷತಕಂಠ ಕೌಂಠಯ ಮಹಾಮನೋಮೋಹ ಮಲೀಮ ಸಾಂಧಯ. ಇದು ಈ ಛಂದಸ್ಸಿನ ಪರಿಷ್ಕೃತವಾದ ಪರಮೋಚ್ಚವಾದ ಮಾದರಿ ಇದು ಅಂತ ನನಗೆ ಮೊನ್ನೆ ದಿವಸ ನಡ್ಕೊಂಡು ಹೋಗ್ತಾ ಇದ್ದಾಗ ತಲೆಯಲ್ಲಿ ಸ್ಫುರಿಸ್ತು. ಈ ಛಂದಸ್ಸಿನ ಹದ ಇಲ್ಲಿ ಪರಾಕಾಷ್ಠೆಯನ್ನು ಮುಟ್ಟಿದೆ ಅಂತ. ನಾನು ಸುಮಾರು 40 ವರ್ಷದಿಂದ ಈ ಛಂದಸ್ಸನ್ನು ಕೇಳ್ತಾ ಇದ್ದೀನಿ.
ನೂರಾರು ಸಾವಿರಾರು ಪದ್ಯಗಳನ್ನು ಬರೆದಿದ್ದೀನಿ. ಅಷ್ಟು ಬರೆದರೂ ಇದರ ಸರ್ವೋತ್ಕೃಷ್ಟವಾದ ಅಭಿವ್ಯಕ್ತಿ ಅಂತ ಅನಿಸೋದು ಇಲ್ಲಿ ಅಂತ ನನಗನ್ನಿಸ್ತು. ನಿಜ, ಕಾಳಿದಾಸನ ಕುಮಾರ ಸಂಭವದ 3ನೇ ಸರ್ಗ 5ನೇ ಸರ್ಗದಲ್ಲಿ ಇದು ಅತ್ಯಂತ ರಮಣೀಯವಾದಂಥ ಪದವಿಯನ್ನು ಪಡೆದಿದೆ. ಆದರೆ ಮಹಾಮನೋಮೋಹ ಮಲೀಮಸಾಂಧಯ ಅಲಬ್ಧ ವೈದಗ್ಧ್ಯ ವಿಲಾಸ ಮುಗ್ಧಯ ಧಿಯಾ ನಿಬದ್ಧೇಯ ಮತಿದ್ವಯೀ ಕಥಾ ದ್ವಿಜೇನ ತೇನಾಕ್ಷತ ಕಂಠ ಕೌಂಠೆಯ ಅನ್ನುವಲ್ಲಿ ಆ ವರ್ಣ ಮೈತ್ರಿ ಯಾವ ಥರ ಬಂದಿದೆ ಮತ್ತು ಆ ಗುರುಲಘುಗಳ ವಿನ್ಯಾಸಕ್ಕೆ ಸ್ವರಗಳನ್ನು ಎಷ್ಟು ಚೆನ್ನಾಗಿ ಹೊಂದಿಸಿದ್ದಾನೆ, ಇದೆಲ್ಲ ನೋಡಿದಾಗ ಇಟ್ಸ್ ಅ ಮಾಸ್ಟರ್ ಕ್ರಾಫ್ಟ್ಸ್ಮನ್ಶಿಪ್ ಅಂತ ಗೊತ್ತಾಗುತ್ತದೆ. ಹಾಗೆ ಜಗನ್ನಾಥ ಪಂಡಿತರಾಜನ ಭಾಮಿನಿ ವಿಲಾಸವನ್ನು ಓದ್ತಾ ಇದ್ದಾಗ ನಾನು PUCನಲ್ಲಿದ್ದಾಗಲೇ ಪೃಥ್ವಿ ಛಂದಸ್ಸಿನ ಪರಿಚಯ ಪಡ್ಕೊಂಡಿದ್ದೆ. ಆದರೂ ನನಗೆ ಯಾಕೋ ಎಡವಟ್ಟು ಅನಿಸ್ತಾ ಇತ್ತು. ಆಗ ಸರಿಯಾಗಿ ಗೊತ್ತಾಗಿರಲಿಲ್ಲ ಪೃಥ್ವಿ ಛಂದಸ್ಸಿನ ಯತಿಸ್ಥಾನ ಹೇಗೆ ಅಂತ. ಆಮೇಲೆ ಲಕ್ಷಣ ಗ್ರಂಥಗಳನ್ನು ನೋಡಿ ಗೊತ್ತಾಯಿತು. ಆದರೂ ನನಗೆ ಲಕ್ಷಣ ಗ್ರಂಥಗಳಿಗಿಂತ ಮಿಗಿಲಾಗಿ ಗೊತ್ತಾಗಿದ್ದಿದ್ದು ಜಗನ್ನಾಥ ಪಂಡಿತರಾಜನ ಪುರಾಸರ ಸಿಮಾನಸೆ ವಿಕಚಸಾರಸಾಲಿಸ್ಖಲತ್ ಪರಾಗ ಸುರಭಿಕೃತೆ ಪಯಸಿ ಯಸ್ಯ ಯಾತಂ ವಯ ಸಪಲ್ವಲ ಜಲೇಧುನ ಮಿಲದನೇಕ ಭೇಕಾಕುಲೆ ಮರಾಲ ಕುಲನಾಯಕ ಕಥೆಯರೇ ಕಥಂ ವರ್ತತಾಂ ಅನ್ನುವ ಪದ್ಯವನ್ನು ಸಲೀಸಾಗಿ ಓದಿಬಿಟ್ಟಾಗ ಇದೆಷ್ಟು ಸಲೀಸಾಗಿ ಓದೋಕ್ಕಾಯಿತು, ಇದಲ್ಲವೇ ಪೃಥ್ವಿ ಅಂತ ತಿಳಿಯಿತು. ಹೀಗೆ ಮಾಧುರ್ಯ ಮನೋರಮೇಶು ಕಾವ್ಯೇಶು ಅಖಿನ್ನ ಕುರ್ಯಾತ್ ಶ್ರವಣಾಭಿಯೋಗಂ. ಬೇಸರವೇ ಇಲ್ಲದೆ, ಬಳಲಿಕೆ ಇಲ್ಲದೆ ಕೇಳಬೇಕು. ನನ್ನ ದೊಡ್ಡ ನಾಟ್ಯ ವಿದುಷಿ ಸ್ನೇಹಿತರಾಗಿದ್ದ ಸುಂದರಿ ಸಂತಾನಮ್ಮವರು ಹೇಳ್ತಾ ಇದ್ರು, ನರಿಯ ಪಾಕ್ಕಣು ಅಳಗಾನ ಡಾನ್ಸ್ ನರಿಯ ಪಾಕ್ಕಣು ಅಂತಿದ್ರು. ನನ್ನ ಗುರುಗಳು ನಾಗವಲ್ಲಿಯವರ ಸಂಗೀತದಲ್ಲಿ ಅದನ್ನೇ ಹೇಳ್ತಾರೆ. ಮತ್ತೆ ಮತ್ತೆ ಕೇಳಬೇಕು, ದೊಡ್ಡವ್ರದ್ದು ಕೇಳಬೇಕು, ಚಿಕ್ಕವ್ರದ್ದು ಕೇಳಬೇಕು, ಒಳ್ಳೇದು ಕೇಳಬೇಕು, ಕೆಡಕು ಕೇಳಬೇಕು, ಇದು ಇಲ್ಲ ಅದಿಲ್ಲ ಅಂತಿಲ್ಲದೆ ಎಲ್ಲರದೂ ಕೇಳಬೇಕು ಅಂತ ಹೇಳಿಬಿಟ್ಟಿದ್ರು. ಅರಮನೆ ಕಲಿತು ಸೋಳೆ ಮನೆ ಗಲ್ತು ಸವಣ್ಣ ಮನೆ ಗಲ್ತು ಅಂತ ಹೇಳ್ತಾನಲ್ಲ, ಆ ರೀತಿಯಲ್ಲಿ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲದೆ ಮುಂದುವರೆದು ಹೇಳ್ತಾನೆ, ಗೀತೇಶು ಗಾಥಾ ಸ್ವತದೇಶ ಭಾಷಾ ಕಾವ್ಯೇಶು ದದ್ಯಾತ್ ಸರಸೇಶು ಕರ್ಣಂ ವಾಚಾಂ ಚಮತ್ಕಾರ ವಿಧಾಯಿನೀನಾಂ ನವಾರ್ಥ ಚರ್ಚಾಸು ರುಚಿಂ ವಿದಧ್ಯಾತ್. ದೇಶಭಾಷಾ ಕಾವ್ಯೇಶು ಗಾಥಾಸು ಗೀತೇಶು. ದೇಶಭಾಷೆಗಳಲ್ಲಿ ಅಂದರೆ ನಮ್ಮ ಯಾವುದನ್ನು ವರ್ನ್ಯಾಕ್ಯುಲರ್ಸ್ ಅಂತ ಕರೀತಾರೆ, ಪ್ರಾಂತೀಯ ಭಾಷೆಗಳು, ಅಲ್ಲಿಯ ಕಾವ್ಯಗಳನ್ನು ಓದಬೇಕು. ಮತ್ತು ಗಾಹೆಗಳು ಅಂದರೆ ಗಾದೆ ಮಾತುಗಳು, ಜನರ ಜಾನಪದ ಹಾಡುಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಲಾವಣಿಗಳು, ಈ ರೀತಿಯಾದ ಗೇಯ ಪದಗಳನ್ನು ಅತ್ಯಂತವಾಗಿ ಕೇಳಬೇಕು ಅಂತ. ಜಾನಪದ ಸಾಹಿತ್ಯವನ್ನು ಕೇಳಬೇಕು ಅನ್ನುವುದು ಬಹಳ ಮುಖ್ಯವಾಗಿ ಹೇಳ್ತಾನೆ. ಗಾಥಾಸು ದೇಶಭಾಷಾ ಕಾವ್ಯೇಶು ದದ್ಯಾತ್ ಸರಸೇಶು ಕರ್ಣಂ. ಸರಸವಾಗಿರುವಂಥವು ಗಾಹ ಸತ್ತಸಿ ಅಂಥವು, ವಜ್ಜಾಲಗ್ಗ ಅಂಥವು, ಇವೆಲ್ಲ ಕ್ಷೇಮೇಂದ್ರನ ಮನಸ್ಸಿನಲ್ಲಿತ್ತು. ಆಗ ಪ್ರಾಂತೀಯ ಭಾಷೆಗಳಷ್ಟಾಗಿ ಬೆಳೆದಿರಲಿಲ್ಲ. ಏನೆಲ್ಲ ಪ್ರಾಕೃತಗಳಿದ್ದುವೋ ಅವುಗಳನ್ನು ಅವನು ಇಟ್ಕೊಂಡು ಹೇಳ್ತಾನೆ. ಕ್ಷೇಮೇಂದ್ರನಷ್ಟು ಪ್ರಾಕೃತದ ಮತ್ತು ಪ್ರಾದೇಶಿಕ ಅಪಭ್ರಂಶದ ಪದಗಳನ್ನು ಸಂಸ್ಕೃತ ಸಾಹಿತ್ಯಕ್ಕೆ ತಂದವರು ಮತ್ಯಾರೂ ಇಲ್ಲ. ಜೊತೆಯಲ್ಲಿ ಇವುಗಳ ಬಗ್ಗೆ ಆನಂದವರ್ಧನಿಂದ ಮೊದಲುಗೊಂಡು ವಾಮನಾದಿಗಳಿಂದ ಮೊದಲುಗೊಂಡು ತುಂಬ ಹೆಚ್ಚಿನ ಅವಧಾರಣೆ ಇದೆ. ಇವನ್ನು ಕೇಳಬೇಕು, ಕಲಿಯಬೇಕು ಅಂತ. ಸಂಸ್ಕೃತಕಾರರು, ಸಂಸ್ಕೃತ ಲಕ್ಷಣ ಗ್ರಂಥಕಾರರು ಬೇರೆ ಭಾಷೆಗಳಿಗೆ ವಿರೋಧಿಗಳು ಅಂತನ್ನುವಂಥದ್ದು ತುಂಬ ಅನ್ಯಾಯದ ಮಾತು. ತಮಿಳಿನಲ್ಲಿ ಒಟ್ಟೈ ಕೂಶಲ್ ಅಂತ ಕರೀತಾರೆ, ಒಡಕು ಧ್ವನಿ ಅಂತ. ಅದಲ್ಲವೇ ಅಲ್ಲ, ಇವರು ಎಲ್ಲವನ್ನ ಕೇಳಬೇಕು ಅಂತಿದ್ದರು. ಹಾಗೆ ಪ್ರತಿಯೊಂದನ್ನು ಕೇಳಿ ನೋಡಿ ತಿಳ್ಕೊಂಡು ಅವನು ಯಾವುದೇ ಒಂದು ಭಾಷೆಯಲ್ಲಿ ಬರೀಬೇಕು. ರಾಜಶೇಖರ ಅಂತೂ ಹೇಳ್ತಾನೆ, ಸಕಲ ಭಾಷೆಗಳಲ್ಲಿ ಕಾವ್ಯ ರಚನಾ ಪ್ರೌಢಿಮೆ ಪಡ್ಕೊಳ್ಬೇಕು. ದೇಶ ಭಾಷೆಗಳಲ್ಲಿ, ಪ್ರಾಕೃತ ಭಾಷೆಗಳಲ್ಲಿ, ಸಂಸ್ಕೃತದಲ್ಲಿ ಅವನಿಗೇ ಕವಿರಾಜ ಅಂತ ಕರೀತಾರೆ. ಮತ್ತು ತಾನು ಅಂಥ ಕವಿರಾಜನಾಗಿದ್ದೀನಿ ಅಂತಾನೆ. ಈಗಲೂ ಉತ್ತರ ಭಾರತದ ಪ್ರಸಿದ್ಧರಾದಂಥ ಸಂಸ್ಕೃತ ವಿದ್ವಾಂಸರು, ಒಳ್ಳೆಯ ಕವಿಗಳು, ಅಭಿರಾಜ ರಾಜೇಂದ್ರ ಮಿಶ್ರಾ ಅವರು ತ್ರಿವೇಣಿ ಕವಿ ಅಂತ ತಮ್ಮನ್ನು ಕರ್ಕೋತಾರೆ. ಹಿಂದಿಯಲ್ಲಿ ಮತ್ತು ಅವರು ಬ್ರಜಭಾಷೆಯಲ್ಲಿ, ಆಮೇಲಿಂದ ಸಂಸ್ಕೃತದಲ್ಲಿ, 3 ಭಾಷೆಯಲ್ಲಿ ಕೂಡ ಚೆನ್ನಾಗಿ ಬರೀತಾರೆ. ಅದೇ ರೀತಿ ಈ ಬುಂದೇಲ್ಖಂಡದ ಭಾಷೆಯಲ್ಲಿ, ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಬರೆಯುವಂಥವರು ಇವತ್ತು ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ಕುಲಪತಿಗಳಾಗಿರುವಂತಹ ರಾಧಾವಲ್ಲಭ್ ತ್ರಿಪಾಠಿಯವರು. ಅವರು ಒಳ್ಳೆಯ ಕವಿಗಳು, ಒಳ್ಳೆಯ ವಿದ್ವಾಂಸರು, ಲೇಖಕರು. ಈ ರೀತಿ ಸಂಸ್ಕೃತದ ಲೇಖಕರು ಇನ್ನು ಮಿಕ್ಕ ಭಾಷೆಗಳಲ್ಲಿ ಪರಿಣತಿ ಪಡಿತಾ ಇದ್ದರು. ಬಟ್ ದಿ ಕಾನ್ವರ್ಸ್ ಈಸ್ ನಾಟ್ ಟ್ರೂ. ಆಲ್ಮೋಸ್ಟ್ ಸಾಂಸ್ಕ್ರಿಟ್ ಪೊಯಿಟ್ರಿ ಯೂಸ್ ಟು ಬಿ ಮಲ್ಟಿಲಿಂಗ್ವಲ್. ನಾಟಕಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಅರೆ ಇವತ್ತು ಕನ್ನಡ, ತಮಿಳು ಇತ್ಯಾದಿ ಭಾಷಾಂಧದ ವಿದ್ವಾಂಸರು ಅಂತ ಅಂದುಕೊಳ್ಳೋರು ಲೇಖಕರು ಇದರ ಬಗ್ಗೆ ತಿಳಿವೂ ಇಲ್ಲ, ವಿನಯವೂ ಮೊದಲೇ ಇಲ್ಲ. ಬಾಯಿಗೆ ಬಂದಂಗೆ ಗಳಹತಾ ಇರ್ತಾರೆ. ಅದು ತುಂಬ ಅನ್ಯಾಯ. ಮತ್ತು ಹೇಳ್ತಾನೆ, ವಾಚಾಂ ಚಮತ್ಕಾರ ವಿಧಾಯಿನೀನಾಂ ನವಾರ್ಥ ಚರ್ಚಾಸು ರುಚಿಂ ವಿದಧ್ಯಾತ್. ಮಾತಿಗೆ ಚಮತ್ಕಾರವನ್ನು ತರುವಂಥ ಬಗೆಯ ಬಗೆಗೆ ತುಡಿತದಿಂದ ಚರ್ಚೆಯನ್ನು ಸರ್ವತ್ರ ಮಾಡಿಕೊಂಡು ಹೋಗಬೇಕು ಅನ್ನುವ ಮಾತನ್ನು ಹೇಳ್ತಾನೆ.
ನಮ್ಮಲ್ಲಿ ಎಂದು ಸಂಸ್ಕೃತದಲ್ಲಿ ಬರೆಯುವಂಥದ್ದು ಮೇಲು, ಬೇರೆ ಭಾಷೆನಲ್ಲಿ ಬರೆಯುವಂಥದ್ದು ಕೀಳು ಅಂತ ಒಬ್ಬ ಅಲಂಕಾರಿಕನೂ ಹೇಳಿಲ್ಲ. ಅದು ಭರತ ಇರಲಿ, ಆನಂದವರ್ಧನ ಇರಲಿ, ಭಾಮಹ ಇರಲಿ, ದಂಡಿ ಇರಲಿ, ಯಾರೂ ಹೇಳಿಲ್ಲ. ಎಲ್ಲರೂ ಕೂಡ ಯಾವುದೇ ಭಾಷೆಯಲ್ಲಿ ಚೆನ್ನಾಗಿ ಬರೆಯೋದು ಹೇಗೆ ಎಂದಿದ್ದಾರೆ. ಯಾಕೆಂದರೆ ಈಚೆಗೆ ವೀರಣ್ಣ ದಂಡೆ, ಕೆ ವಿ ನಾರಾಯಣ, ರಹಮತ್ ತರೀಕೆರೆ ಈ ಥರ ಒಂದು ದೊಡ್ಡ ಠೌಳಿ ಬಂದುಬಿಟ್ಟಿದೆ. ಒಂದು ಪಟಾಲಂ ಅಂತ ನಾನು ಹೇಳಬೇಕು ಅಂತ ಅನಿಸುತ್ತಿದೆ. ಅದರಲ್ಲಿ ಒಂದಿಷ್ಟು ಓದ್ಕೊಂಡವರು ಇದ್ದಾರೆ. ಕೆ ವಿ ನಾರಾಯಣ ಅವರೆಲ್ಲ ಒಂದಿಷ್ಟು ಓದ್ದವರು, ಮಿಕ್ಕವರು ಏನು ಓದೋಕ್ಕೂ ಹೋಗಿಲ್ಲ. ಅದು ಅರೆಬರೆ, ಅದು ಟ್ರಾನ್ಸ್ಲೇಷನ್ನು, ಅದು ಕೂಡ ಆದಿಯಲ್ಲಿದ್ದರೆ ಅಂತ್ಯದಲ್ಲಿಲ್ಲ, ಈ ರೀತಿಯಾದ ಹಾಫ್ ಬೇಕ್ಡು ಅಲ್ಲ, ತುಂಬ ಮಿನಿಮಮ್ ಆಗಿರುವಂಥ ವ್ಯಾಸಂಗಾಭಾಸ, ಅಂತರಂಗದಲ್ಲಿ ವಿಷ ಕಲ್ಮಶ ಅದು ತುಂಬಿಕೊಂಡಿರ್ತಕ್ಕಂಥವ್ರು. ಸಂಸ್ಕೃತ ಭಾರತೀಯ ಕಾವ್ಯಮೀಮಾಂಸೆ ಸಂಸ್ಕೃತ ಕಾವ್ಯಮೀಮಾಂಸೆ ಅಂತ ಡಿಕ್ವೇಟ್ ಆಗಿಬಿಟ್ಟಿದೆ, ಅದು ಅಲ್ಲವೇ ಅಲ್ಲ ಅಂತಂತಾರೆ. ನಾನು ಬೇಕಾದಷ್ಟು ಲೇಖನಗಳು ಬರೆದಿದ್ದೀನಿ, ಬೇಕಾದಷ್ಟು ಬರವಣಿಗೆ ಮಾಡಿದ್ದೀನಿ, ಅವರುಗಳು ಯಾರು ಎದುರಿಗೆ ಬಂದರೂ ವಾದ ಮಾಡೋದಕ್ಕೆ ಸಿದ್ಧ ಇದ್ದೀನಿ. ಎಷ್ಟು ಸೆಮಿನಾರ್ಗಳು, ಎಷ್ಟು ಕಾನ್ಫರೆನ್ಸ್ಗಳಿಗೆ ಬೇಕಾದರೂ ಅಟೆಂಡ್ ಮಾಡಿ ನಾನು ಲೇಖನ ಪ್ರತಿಪಾದನೆ ಮಾಡಿದ್ದೀನಿ. ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿ ಎಲ್ಲಿಯೂ ಆ ರೀತಿಯಾದ ಅಂಡರ್ ಕರೆಂಟ್ ಇಲ್ಲ, ವಾಚ್ಯವಾಗಿ ಸೂಚ್ಯವಾಗಿ ಹೇಳಿಲ್ಲ. ಆದರೆ ಇವತ್ತು ಕನ್ನಡದ ವಿದ್ವಾಂಸರು ಅಂತ ಅಂದುಕೊಂಡವರು ಕನ್ನಡಕ್ಕೆ ಶತ್ರುಗಳು, ಅದಕ್ಕಿಂತ ಮಿಗಿಲಾಗಿ ಶುದ್ಧ ಸಾಹಿತ್ಯಕ್ಕೂ ವೈರಿಗಳಾಗಿ ಕೂತುಬಿಟ್ಟಿದ್ದಾರೆ. ಇದು ತಮಿಳುನಾಡಿಂದ ಬಂದಂಥ ವ್ಯಾಧಿ. ಅಂದರೆ ಪ್ರಾಚೀನ ತಮಿಳಿನಲ್ಲಿ ಹಾಗಿರಲಿಲ್ಲ. ಇಂಥ ಉಪದ್ವ್ಯಾಪಗಳನ್ನು ಬೇಕಾದಷ್ಟು ಮಾಡ್ತಿದ್ದಾರೆ. ಅಂಡರ್ ಕರೆಂಟ್ ಭಾರತ ದೇಶದ ಬಗ್ಗೆ ವೈರ, ಸನಾತನ ಧರ್ಮದ ಬಗ್ಗೆ ವೈರ, ಸಂಸ್ಕೃತದ ಬಗ್ಗೆ ವೈರ, ಅನುಭವನಿಷ್ಠವಾದ ಆನಂದಕ್ಕೆ ವೈರ, ಇದನ್ನು ತಂದಿಟ್ಕೊಂಡು ಮಾಡಿದ್ದಾರೆ. ಆದರೆ ಕ್ಷೇಮೇಂದ್ರನಂಥವ್ರು ನೋಡಿದಾಗ ಆ ರೀತಿಯಾದ ವೈರಕ್ಕೆ ಎಲ್ಲಿಯೂ ಆಸ್ಪದ ಇರಲಿಲ್ಲ ಅಂತನ್ನುವುದು ಗೊತ್ತಾಗುತ್ತದೆ. ಇವುಗಳನ್ನು ಯಾವ ಆಗ್ರಹವಿಲ್ಲದೆ ಆಸ್ವಾದ ಮಾಡಬೇಕು, ಕೇಳಬೇಕು. ರಸೆ ರಸೆ ತನ್ಮಯತಾಂ ಗತಸ್ಯ ಗುಣೆ ಗುಣೆ ಹರ್ಷವಶೀಕೃತಸ್ಯ ವಿವೇಕ ಸೇಕ ಸ್ವಕಪಾಕ ಭಿನ್ನಂ ಮನಃಪ್ರಸೂತೇಂಕುರವತ್ ಕವಿತ್ವಂ. ಒಂದೊಂದು ವಸ್ತುವನ್ನು ಕಂಡಾಗಲೂ ಅಹಂಕಾರ ಬಿಟ್ಟು ಮೈಮರೆಯಬೇಕು. ಒಬ್ಬೊಬ್ಬರ ಗುಣದಲ್ಲಿ, ಒಂದೊಂದು ಗುಣದಲ್ಲಿಯೂ ಕೂಡ ಸಂತೋಷ ಪಡಬೇಕು. ಹಾಗೆ ಸಂತೋಷಪಟ್ಟಾಗ ಅಂತರಂಗ ಆನಂದದಿಂದ ಉಕ್ಕೇರಿ ವಿವೇಕದಿಂದ ಪರಿಪಾಕಗೊಂಡಂಥ ಮನಸ್ಸು ಹೊಸ ಮೊಳಕೆ ಬೆಳೆಯುವ ಹಾಗೆ, ಹೊಸ ಚಿಗುರುವ ಹಾಗೆ ಕವಿತ್ವವನ್ನು ತಂದುಕೊಡುತ್ತದೆ ಅಂತ ವರ್ಡ್ಸ್ವರ್ತ್ ಹೇಳ್ತಾನಲ್ಲ, ಪೊಯಿಟ್ರಿ ಈಸ್ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಟೇಕಿಂಗ್ ಇಟ್ಸ್ ಆರಿಜಿನ್ ಫ್ರಮ್ ದಿ ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ. ಅದು ಇದೇ ಆಗಿದೆ. ಲೋಕವನ್ನು ಪ್ರೀತಿಸದೇ ಇದ್ದವನಿಗೆ ಕಾವ್ಯ ಬರೋಲ್ಲ ಅಂತ. ಇದು ಬಹಳ ಮುಖ್ಯವಾದ ಮಾತು. ಲೋಕಪ್ರೀತಿ ಎನ್ನುವುದು ತುಂಬ ಬೇಕಾಗಿದೆ. ಇದನ್ನು ಹೇಳಿದ ಸಂಸ್ಕೃತ ಅಲಂಕಾರಿಕರು ಹೇಗೆ ಲೋಕ ವಿಮುಖರಾಗ್ತಾರೆ. ಎಷ್ಟೋ ಜನ ಬರೆದಿದ್ದಾರೆ. ಈಗ ವೀರಣ್ಣ ದಂಡೆ ಅಂಥವ್ರಿಗೆ ಇವರು ಕೊಡಿ ಒಂದು ಮೂಲ ಗ್ರಂಥ ಸಂಸ್ಕೃತದ ಧ್ವನ್ಯಾಲೋಕವನ್ನೋ ವಕ್ರೋತ್ ಜೀವಿತವನ್ನೋ, ಅದನ್ನು ಯಾವ ಥರ ಇಟ್ಕೊಳ್ಬೇಕು ಅಂತ ಗೊತ್ತಾಗಲ್ಲ. ತಲೆ ಕೆಳಗಾಗಿ ಇಟ್ಕೊಂಡು ಓದೋಕ್ಕೆ ಶುರು ಮಾಡ್ತಾರೆ. ಆ ಮಾತ್ರದ ದೇವಾನಾಂ ಪ್ರಿಯರು ಬಾಯಿಗೆ ಬಂದಂಗೆ ವಾದ ಮಾಡ್ತಾರೆ. ವಾದಾಭಾಸ ಮಾಡ್ತಾರೆ. ಅಂದರೆ ಇಲ್ಲಿ ಅವರು ಹೇಳಿದ್ದಾರೆ, ಈ ಥರ ಪ್ರೀತಿ ಇಲ್ಲದೆ ಬರುವುದಿಲ್ಲ. ರಸಕ್ಕೆ ಪರ್ಯಾಯ ಶಬ್ದವನ್ನು ಪ್ರೀತಿ ಅಂತ ಹೇಳ್ತಾರೆ. ಭಾಮಹಾದಿಗಳು ಅದನ್ನು ಹೇಳ್ತಾರೆ. ಆದರೆ ಅದನ್ನು ನಚ್ಚುವುದೇ ಇಲ್ಲ. ವಿದ್ಯಾರ್ಥಿಗಳಿಗೂ ಒಬ್ಬೊಬ್ಬ ಕನ್ನಡ ಎಮ್ಮೆ ಓದ್ದವನು ಕಲಾ ವೈರಿಯಾಗಿ, ಸಾಹಿತ್ಯ ವೈರಿಯಾಗಿ, ಸಮಾಜ ವೈರಿಯಾಗಿ ನಿರ್ಮಾಣವಾಗುವಂಥ ರೀತಿಯಲ್ಲಿ ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಸು ಅಖಂಡ ತಾಂಡವ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಯೂನಿವರ್ಸಿಟಿಯಿಂದಲೂ ನಕ್ಸಲೈಟ್ಸ್ ಹೊರಬರುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸಮಾಜ ಶತ್ರುಗಳು ಬರುವಂತೆ, ಲೋಕಪೀಡಕರು ಬರುವಂತೆ ಮಾಡ್ತಾ ಇದ್ದಾರೆ. ಇದು ತುಂಬ ದೊಡ್ಡ ಅನ್ಯಾಯ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಇವರಿಗೆಲ್ಲ ಕಡೆಗೆ ಜಾತಿ ರಾಜಕೀಯ, ದುಡ್ಡಿನ ರಾಜಕೀಯ ಈ ಥರದ್ದೇ ಇರುವಂಥದ್ದು. ಇವರಿಗೆ ಸೊಪ್ಪಾಕತಕ್ಕಂಥವರು ನಮ್ಮ ಸಿ ಎನ್ ರಾಮಚಂದ್ರನಂಥವರು ಒಂದಷ್ಟು ಪ್ರಾಮಾಣಿಕವಾದ ತಿಳುವಳಿಕೆ ಇದ್ದರೂ ಕೂಡ ವೀರಪ್ಪ ಮೊಯ್ಲಿ ಕಾವ್ಯ ಅನುವಾದ ಮಾಡಿದ್ರೆ ಏನು ಬರುತ್ತೆ, ಮತ್ತೊಬ್ಬರ ಕಾವ್ಯವನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಏನು ಬರುತ್ತೆ, ಈ ರೀತಿಯಾದ ತಂತ್ರಗಳಲ್ಲಿಯೇ ಮಗ್ನರಾಗಿರ್ತಾರೆ. ಪ್ರಾಮಾಣಿಕತೆಯಿಂದ ದೂರ ಇದ್ದಾರೆ. ವ್ಯಾಸಂಗ ಇದ್ದರೂ ಪ್ರಾಮಾಣಿಕತೆ ಇಲ್ಲದೆ ಇದ್ದರೆ ಇಂಥ ಅನರ್ಥ ಆಗುತ್ತದೆ. ಇಂಥವ್ರನ್ನೆಲ್ಲ ನೋಡಿದಾಗ ನನಗೆ ಬಹಳ ಬೇಸರವಾಗುತ್ತದೆ. ಯಾವ ಶಿಖರದಿಂದ ಎಲ್ಲಿಗೆ ನಾವು ಜಾರಿ ಬಿದ್ದುಬಿಟ್ವು ಅಂತ. ಹ್ಯಾರಲ್ಡ್ ಬ್ಲೂಮ್ಫೀಲ್ಡ್ ಅಂತ ಬಹಳ ಸೊಗಸಾಗಿ ಈ ಹೊತ್ತು ಬಹಳ ದೊಡ್ಡ ಹೆಸರು ವಿಮರ್ಶಕಾಗ್ರೇಸರನಾಗಿ ಅಮೆರಿಕಾದಲ್ಲಿರ್ತಕ್ಕಂಥವರು, ಅವ್ರು ಹೇಳ್ತಾರೆ, ರಸ ಅನ್ನುವುದು ಪರಮಾರ್ಥವಾಗಿ ಪರಮೋಚ್ಚವಾಗಿರುವಂಥ ಮೌಲ್ಯ. ಅದನ್ನು ಬಿಟ್ಟು ಮಿಕ್ಕ ಸಾಮಾಜಿಕ ಸುಧಾರಣೆ, ಆರ್ಥಿಕ ಸುಧಾರಣೆ ಇತ್ಯಾದಿಯಲ್ಲಿ ಹೋಗಿಬಿಟ್ರೆ ಕನ್ನಡ ಡಿಪಾರ್ಟ್ಮೆಂಟ್ಗಳನ್ನೇ ಅಬಾಲಿಷ್ ಮಾಡಿ, ತಮಿಳು ಡಿಪಾರ್ಟ್ಮೆಂಟು, ತೆಲುಗು ಡಿಪಾರ್ಟ್ಮೆಂಟ್ಗಳನ್ನು ಮುಚ್ಚಿಬಿಟ್ಟು ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸು, ಸೈಕಾಲಜಿನೇ ಇಟ್ಬಿಡಿ, ಸಾಕಲ್ಲ. ಇವ್ರು ಪ್ರೊಫೆಸರ್ಗಳನ್ನೆಲ್ಲ ಬೀದಿನಲ್ಲಿ ಕೂಡಿಸ್ಬಿಡಿ, ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಿಸೋದಕ್ಕೆ ಕೂಡಿಸಿ ಅಂತ ಹೇಳಬೇಕಾಗುತ್ತದೆ. ಆಗ ಮಾತ್ರ ಇವರಿಗೆ ಭಾಷೆಯ ಸಾರ್ವಭೌಮತ್ವ ಬೇಕು, ಸಾಹಿತ್ಯದ ಸಾರ್ವಭೌಮತ್ವ ಬೇಕು. ಆದರೆ ಮಾತಾಡೋದು ಮಾತ್ರ ಮಾತಾಡ್ತಿದ್ರೆ ರಾಜಕೀಯ ಇದ್ದೇನೆ. ಒಂದೊಂದು ಕನ್ನಡ ಡಿಪಾರ್ಟ್ಮೆಂಟಲ್ಲಿ, ತೆಲುಗು ಡಿಪಾರ್ಟ್ಮೆಂಟಲ್ಲಿ, ಹಿಂದಿ ಡಿಪಾರ್ಟ್ಮೆಂಟಲ್ಲಿ, ಉತ್ತರ ಭಾರತದಲ್ಲಿ ಕಡಿಮೆ, ದಕ್ಷಿಣ ಭಾರತದಲ್ಲಿ ಈ ಶನಿ ಹೆಚ್ಚಾಗಿರ್ತಕ್ಕಂಥದ್ದು. ಎಲ್ಲರೂ ರಾಜಕೀಯದ ತಾಲೀಮುಗಳಲ್ಲಿರೋದೆ. ಅದು ಹಂಪಿ ವಿಶ್ವವಿದ್ಯಾಲಯ ಇರ್ಬೋದು, ಬೆಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು, ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು, ಮಂಗಳೂರು ಇರ್ಬೋದು, ಎಲ್ಲ ಕಡೆಯಲ್ಲೂ ಈ ಹೊಲಸೆ ನಾರ್ತಾ ಇದೆ. ಅದರಿಂದಲೇ ಒಳ್ಳೆ ಸಾಹಿತ್ಯ ಬರ್ತಾ ಇಲ್ಲ. ಸಾಹಿತ್ಯ ಬರದೆ ವಿಮರ್ಶಕರಿದ್ದಾರೆ. ಅವ್ರಿಗೆ ಬೆಳೆನೇ ಇಲ್ಲದೆ ಇದ್ದರೆ ಏನು ಒಕ್ತಾರೆ, ಏನು
ಹಂತಿ ಹೊಡಿತಾರೆ, ಇಂಥದ್ದು ಮಾಡ್ತಾ ಇರತಕ್ಕಂಥದ್ದು ಇದೇನೆ ಹೇಳ್ತೀವಲ್ಲ ನೀರನ್ನು ಕಡಿಯುವಂಥ ಕೆಲಸ ಅಂತ ಎಲ್ಲದರ ಮೇಲೆ ಕೆಸರೆರಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಸಂಸ್ಕೃತದ ಪರಂಪರೆ ಹಾಗಿರಲಿಲ್ಲ. ಇದನ್ನು ನಾವು ಗಮನಿಸಬೇಕು. ಆ ಕಾರಣದಿಂದ ಇದು ಭಾರತೀಯ ಕಾವ್ಯಮೀಮಾಂಸೆ ಅಂತ ಅನಿಸಿಕೊಂಡಿದೆ. ಆದರೆ ನೋಡಿ, ನಮ್ಮಲ್ಲಿ ಕೆಲವು ಸಾಂಪ್ರದಾಯಿಕರು ಅಂತ ಅನಿಸಿಕೊಂಡವರು ದೇಶಭಾಷೆಗಳನ್ನು ಉಪೇಕ್ಷೆ ಮಾಡಿದ್ದು ಉಂಟು. ಅದರಿಂದಾಗಿ ಅನರ್ಥ ಆಗುತ್ತದೆ. ಎಷ್ಟು ದೊಡ್ಡವರಾದರೂ ಎಷ್ಟು ಆತ್ಮೀಯರಾದರೂ ದಾಕ್ಷಿಣ್ಯವಿಲ್ಲದೆ ಹೇಳ್ತೀನಿ. ಉದಾಹರಣೆಗೆ, ದೇಶಭಾಷಾ ಕಾವ್ಯೇಶು ದದ್ಯಾತ್ ಸರಸೇಶು ಕರ್ಣಂ ಅನ್ನುವಂಥದ್ದು ನನ್ನ ಸ್ನೇಹಿತನಾದ ಶಂಕರೇ ಮಾಡೋದಿಲ್ಲ. ನಾನು ಅವನಿಗೆ ಹಿಡಿ ಶಾಪ ಹಾಕಿದ್ದೀನಿ, ಹಿಡಿ ಏನು ಬುಟ್ಟಿಗಟ್ಟಲೆ ಶಾಪ ಹಾಕಿದ್ದೀನಿ. ನೀನು ಒಳ್ಳೆ ಕಾವ್ಯ ಬರೆಯೋಕ್ಕಾಗೋದಿಲ್ಲ, ಬಣ್ಣವಾಗಿರ್ತಕ್ಕಂಥ ಬೆಣ್ಣೆ ಸಕ್ಕರೆ ಬರೀತೀಯ, ನಿನ್ನ ಕೈನಲ್ಲಿ ಘನ ಕಾವ್ಯ ಬರೆಯೋಕ್ಕಾಗೋದಿಲ್ಲ ಅಂತೆಲ್ಲ ಅಂದಿದ್ದೀನಿ. ಎಷ್ಟು ಒಳ್ಳೆಯ ಪದ್ಯ ಬರೆದರೂ ಕೂಡ ದೇಶಭಾಷೆಯ ಸಾಹಿತ್ಯ ಓದಬೇಕು, ಕಾಂಟೆಂಪ್ರರಿ ರೈಟಿಂಗ್ ಏನಿದೆ ಅಂತ ನೋಡಬೇಕು, ನಮ್ಮ ಜಾನಪದ ಸಾಹಿತ್ಯವನ್ನು ಓದಬೇಕು, ಬೀದಿ ಸಾಹಿತ್ಯವನ್ನು ಕೇಳಬೇಕು, ಸಿನಿಮಾ ಹಾಡುಗಳನ್ನು ಕೇಳಬೇಕು, ಜನಮಾನಸ ಇಂಥದ್ದು ಅಂತ ಗೊತ್ತಾಗುತ್ತದೆ. ಇದನ್ನು ಮುಂದೆ ರಾಜಶೇಖರ ಮತ್ತು ಇವರುಗಳು ಕ್ಷೇಮೇಂದ್ರಾದಿಗಳು ಬರೆದಿರುವುದನ್ನು ನೋಡಿದರೆ ನಮಗೆ ತಿಳಿಯುತ್ತದೆ. ಹೀಗೆ ಸಹಜವಾಗಿ ಸ್ವಲ್ಪ ಪ್ರಯತ್ನದಿಂದಲೇ ಕವಿತ್ವವನ್ನು ಉಂಟು ಮಾಡಿಕೊಳ್ಳುವ ಶಕ್ತಿ ಇದ್ದವರಿಗೆ ಈ ರೀತಿಯಾದ ವ್ಯಾಸಂಗ ಸಾಕಾಗುತ್ತದೆ. ಹಾಗಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಪ್ರಯತ್ನ ಬೇಕು, ಇಲ್ಲದೆ ಆಗುವಂಥದ್ದಲ್ಲ ಅನ್ನುವರು ಬಹುಸಾಧ್ಯರಾದಂಥ ಕೃಚ್ಛ್ರಸಾಧ್ಯರಾದಂಥ ಶಿಷ್ಯರು. ಅವ್ರಿಗೇನು ಹೇಳ್ತಾನೆ ಪ್ರಿಸ್ಕ್ರಿಪ್ಷನ್ನು? ಪಠೇತ್ ಸಮಸ್ತಾನ್ ಕಿಲ ಕಾಳಿದಾಸ ಕೃತ ಪ್ರಬಂಧಾನ್ ಇತಿಹಾಸದರ್ಶಿ ಕಾವ್ಯಾಧಿವಾಸ ಪ್ರಥಮೋದ್ಗಮಸ್ಯ ರಕ್ಷೇತ್ ಪುರಸ್ತಾರ್ಕಿಕ ಗಂಧಮುಗ್ರಂ. ಕಾಳಿದಾಸನ ಎಲ್ಲ ಕೃತಿಗಳನ್ನೂ ಓದಬೇಕು, ವ್ಯಾಸವಾಲ್ಮೀಕಿಗಳನ್ನು ಚೆನ್ನಾಗಿ ಓದಬೇಕು, ಮತ್ತು ಕಾವ್ಯ ರಚನೆಯ ಆ ಪ್ರಥಮ ಉದ್ಗಮಕ್ಕೆ, ಮೊದಲ ಚಿಗುರಿಗೆ ಅಡ್ಡಿಯಾಗುವಂತೆ ಕುತರ್ಕದಿಂದ ದೂರ ಇರಬೇಕು, ತರ್ಕದ ಉಗ್ರ ಗ್ರಂಥಗಳ ಗಂಧವೂ ಇಲ್ಲದಂತೆ ಇರಬೇಕು ಅಂತ. ಇವತ್ತು ನೋಡಿ, ನಮ್ಮಲ್ಲಿ ಸಾಹಿತ್ಯ ರಚನೆ ಮಾಡುವವರು ವಾದಗಳೇ ಮಾಡ್ತಾ ಕೂತಿದ್ದಾರೆ. ವಿಮರ್ಶಕರೂ ಒಂದೊಂದು ವಾದಗಳ ಇಸಮ್ಗಳ ಮುಖವಾಣಿ ಆಗಿಬಿಟ್ಟಿದ್ದಾರೆ. ಈ ವಾದಗಳಿಗೆ ನಚ್ಚಿಕೊಂಡವರು, ಇಸಮ್ಗಳಂಡು ಐಡಿಯಾಲಜಿ ಇಟ್ಕೊಂಡವರು ಏನು ಕಾವ್ಯ ಬರೀತಾರೆ? ಏನೂ ಕಾವ್ಯ ಬರೆಯೋಕ್ಕಾಗೋಲ್ಲ, ಏನೂ ಕಲೆ ಮಾಡೋಕ್ಕಾಗಲ್ಲ. ಭೈರಪ್ಪನವ್ರು ಹೇಳುವುದು ನೋಡಿದರೆ ಗೊತ್ತಾಗುತ್ತದೆ ಅವರು ಎಷ್ಟು ಈ ಬಗೆಗೆ ಆಕ್ಷೇಪ ಮಾಡ್ತಾರೆ ಅಂತ. ಈ ಐಡಿಯಾಲಜಿಗಳನ್ನು, ಇಸಮ್ಗಳನ್ನು ಇಟ್ಕೊಂಡ್ರೆ ಯಾವ ಕಾವ್ಯವೂ ಬರೋಲ್ಲ. ನಾನು ಮೊನ್ನೆ ತಾನೇ ಹೇಳ್ತಾ ಇದ್ದೆ, GS ಅಮೂರ್ ಅಂಥವರು ಕೂಡ ಚೆನ್ನಾಗಿ ಆಂಗ್ಲ ಸಾಹಿತ್ಯವನ್ನು ಓದಿಕೊಂಡವರು, ಒಂದಷ್ಟು ಸಂಸ್ಕೃತದ ಹಿನ್ನೆಲೆ ಇದ್ದವರು, ಕನ್ನಡವನ್ನು ಓದಿಕೊಂಡವರು ಕೂಡ ಯಾವ ರೀತಿ ಇವ್ರಿಗೆ ಸೊಪ್ಪಾಕುವಂತೆ ಆಗಿಬಿಡ್ತಾರೆ ಅಂದರೆ, ಧಿಯೋಪಿ ಪುಂಸಾಂ ಬಲಿನಿ ಭವಂತಿ ಅಂತಲೋ, ಅಥವಾ ಅವರು ಕೂಡ ಗಾಳಿ ಬಂದಾಗ ತೂರ್ಕೋ ಅಂತ ಯಾವುದೋ ದುರ್ಲಾಭದಿಂದ ಮಾಡ್ತಾ ಇದ್ದಾರೋ ಅಂತ ಅನಿಸ್ಬಿಡ್ತದೆ. ಏನಂದರೆ, MNCಗಳಲ್ಲಿ ಕೆಲಸ ಮಾಡೋರು ಶ್ರೀಮಂತರಿಗೆ ಕಾವ್ಯ ರಚನೆ ಬರೋಲ್ಲ ಅಂತ. ಏನು ಬಡವರಿಗೆ ಬಂದುಬಿಡುತ್ತ್ಯಾ? ಹಿಂದೂಗಳಿಗೆ ಕಾವ್ಯ ರಚನೆ ಬರೋಲ್ಲ ಅಂದರೆ ಕ್ರಿಶ್ಚಿಯನ್ರಿಗೆ ಬರ್ತದೆ, ಅಥವಾ ಬ್ರಾಹ್ಮಣರಿಗೆ ಬರುತ್ತೆ ಅಂತಂದರೆ ಶೂದ್ರರಿಗೆ ಬರೋಲ್ಲ ಅಂತಲ್ಲ. ಕಾವ್ಯ ರಚನೆಗೂ ಶ್ರೀಮಂತಿಕೆ, ಬಡತನ, ಲಿಂಗ ಇತ್ಯಾದಿ ಯಾವುದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಪ್ರತಿಭೆಯೇ ಒಂದು ಮುಖ್ಯವಾದ ಹೇತು. ಪ್ರತಿಭೆಗೆ ಯಾವುದೇ ರೀತಿಯಾದಂಥ ಲಂಗು ಲಗಾಮಿಲ್ಲ. ಅದನ್ನು ಚಾನಲೈಸ್ ಮಾಡೋದಕ್ಕೆ ಒಂದು ವ್ಯುತ್ಪತ್ತಿ ಅನ್ನೋದು ಬೇಕಾಗುತ್ತದೆ ಅಂತಂದಾಗ ಇವರು ಹೇಗೆ ಹೇಳ್ತಾರೆ? ಹಾಗಂದಾಗ ಹೆಣ್ಣಲ್ಲದವಳು ಹೆಣ್ಣಿನ ವೇದನೆ ಬರೀಲಾರಳು, ದಲಿತನಲ್ಲದವನು ದಲಿತನ ವೇದನೆ ಬರೆಯೋಕ್ಕಾಗೋಲ್ಲ ಅಂದರೆ, ಗಣೇಶ ಅಲ್ಲದೆ ಇದ್ದವನು ಗಣೇಶನ ಸಂಕಟ ಬರೆಯೋಕ್ಕಾಗೋಲ್ಲ. ನೀನು ಬರೆದಿದ್ದು ನನಗಾಗೋಲ್ಲ, ನಾನು ಬರೆದಿದ್ದು ನಿನಗಾಗೋಲ್ಲ, ಅವ್ರವ್ರು ಬರೆದಿದ್ದು ಅವ್ರವ್ರಿಗೆ ಅಂತ. ರಸದ ವಿಶಿಷ್ಟತೆಯೇ ಅದು. ಅದು ನಿರ್ವಿಶಿಷ್ಟವಾಗಿ ಸಾಧಾರಣೀಕೃತವಾಗಿ ಎಲ್ಲರಿಗೂ ಅಪೀಲ್ ಆಗುತ್ತದೆ ಅಂತ. ಗ್ರೀಸಿನ ಕಾವ್ಯಗಳನ್ನು ಓದುವವರು ದೆಹಲಿಯೇ, ಕಾಶಿಯಾ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು ಹೇಗಾಗ್ತಾ ಇತ್ತು, ಹೋಮರ್ಗೂ ನನಗೂ ಯಾವ ಬಾದರಾಯಣ ಸಂಬಂಧ ಉಂಟು? ಯಾವಾಗಲೂ ನನಗಿಂತ 3000 ವರ್ಷಕ್ಕೆ ಹಿಂದೆ ಇದ್ದವನು. ಯಾವ ದೇಶವೋ, ಕಣ್ಣು ಇರಲಿಲ್ಲವಂತೆ ಅವನಿಗೆ, ಏನು ತಿಂತಾ ಇದ್ದನೋ. ನಾನು ತಿನ್ನುವಂಥದ್ದು ಅವನು ತಿನ್ನುವಂಥದ್ದು ಯಾವುದೂ ಕಾಮನ್ ಇಲ್ಲ, ನಾನು ಹುಟ್ಟದ್ದು ಅವನು ಹುಟ್ಟದ್ದು ಯಾವುದೂ ಕಾಮನ್ ಇಲ್ಲ. ಹೀಗಿರುವಾಗ ನನಗೆ ಅವನ ಕಾವ್ಯ ಹೇಗೆ ಪ್ರಿಯವಾಗುತ್ತದೆ ಅಂತ ನೋಡಿದಾಗ ಗೊತ್ತಾಗುತ್ತದೆ, ಸರ್ವಜನೀನವಾದಂಥ ಈ ಒಂದು ಸಾಧಾರಣೀಕರಣದಿಂದಾಗಿ ಯೂನಿವರ್ಸಲೈಸೇಷನ್ನಿಂದ ಉಂಟಾಗುವಂಥದ್ದು ಅಂತ. ಹೀಗಾಗಿಯೇ ತಮ್ಮದಲ್ಲದ ಭಾವಗಳನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುವುದು ಅದು ಪ್ರತಿಭೆಯಿಂದ ಆಗುತ್ತದೆ. ಸಾಹಿತ್ಯಕ್ಷೋರ್ ಭಗವತಃ ತೃತೀಯ ಮಿತಿ ಗೀಯತೆ ಏನ ಪಶ್ಯಂತಿ ಕಾವ್ಯಾರ್ಥಾನ್ ರಸಾಂಸ್ತ್ರೈಲೋಕ್ಯವರ್ತಿನಃ ಅಂತ ಮಹಿಮ ಭಟ್ಟ ಹೇಳ್ತಾನೆ. ಮಹಾತಾರ್ಕಿಕ ಅವನೇ ಒಪ್ಪಿಕೊಂಡ ಪ್ರತಿಭೆ ಪಾರಮ್ಯ. ನಮ್ಮಲ್ಲಿ ಇವತ್ತು ಇಸಮ್ಮುಗಳು, ವಾದಗಳು ಮುಂದೆ ಇಟ್ಟುಕೊಂಡು ಸತ್ವವನ್ನು ಬರೀತಾ ಇದ್ದೀವಿ. ಆಮೇಲೆ ಅವನು ಹೇಳ್ತಾನೆ, ಮಹಾಕವೇಹೇ ಕಾವ್ಯ ನವಕ್ರಿಯಾಯೈ ತದೇಕ ಚಿತ್ತ ಪರಿಚಾರಕ ಸ್ಯಾತ್. ಮಹಾಕವಿಗಳಿಗೆ ನಾವು ಪರಿಚಾರಕರಾಗಿಬಿಡಬೇಕು ಅಂತ. ಅಂದರೆ ಮಹಾಕವಿ ಒಬ್ಬ ಇದ್ದರೆ ಅವ್ನ ಮನೆಗೆ ಹೋಗ್ಬಿಟ್ಟಿದ್ದು ಮನೆ ಸಾಮಾನು ತಂದು ಕೊಡೋದು, ಕಸ ಗುಡಿಸೋದು ಇತ್ಯಾದಿ ಅಲ್ಲ. ಮಹಾಕವಿಗಳ ಕೃತಿಗಳಿಗೆ ನಾವು ದಾಸಾನುದಾಸರಾಗಬೇಕು ಅಂತ. ಆಧುನಿಕ ಕಾಲದ ಒಂದು ವಿಪರ್ಯಾಸ ಏನೆಂದರೆ,
ಭೂಮವನ್ನು, ಮಹತ್ತನ್ನು, ವಿಭೂತಿಯನ್ನು ಗೌರವಿಸದೇ ಇರೋದು. ಡೆಮಾಕ್ರಸಿಯ ಬೈ ಪ್ರಾಡಕ್ಟ್ಸ್ ಆದ ಒಂದು ಫಿಲ್ತ್ ಅಂತಂದರೆ, ಡೆಮಾಕ್ರಸಿ ಅನ್ನುವಂಥ ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡತಕ್ಕಂಥ ಒಂದು ಪರಿಸರ ಮಾಲಿನ್ಯಕಾರಕವಾದ ಒಂದು ದ್ರವ್ಯ ಅಂತಾದರೆ ಇದು ಇಂಥದ್ದು. ಆಲ್ ಆರ್ ಈಕ್ವಲ್, ಸೊ ಇನ್ ವಾಟ್ ವೇ ಈಸ್ ಮೋರ್ ಅಂತ ಈ ಥರ ತಲೆಹರಟೆ ಮಾತಾಡ್ತಕ್ಕಂಥದ್ದು. ಅಯ್ಯ, ನೀನು ಅವನು ಈಕ್ವಲ್ ಅಂತಕ್ಕಂಥದ್ದು ಮೂಳೆಯಲ್ಲಿ, ಮಾಂಸದಲ್ಲಿ ಅಷ್ಟೇ, ಇನ್ಯಾವುದ್ರೊಳಗೂ ಅಲ್ಲ ಅಂತ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಮಹಾಕವಿತ್ವಕ್ಕೆ ಗೌರವ ಕೊಡಬೇಕು. ದೊಡ್ಡದನ್ನು ಕಂಡು ಮೆಚ್ಚಬೇಕು. ದೊಡ್ಡದನ್ನು ಕಂಡು ಅದಕ್ಕೆ ತಮ್ಮನ್ನು ತಾವು ಮಾರಿಕೊಳ್ಳುವ ಮಟ್ಟಕ್ಕೆ ಪ್ರೀತಿಸಬೇಕು. ದೊಡ್ಡದನ್ನು ಪ್ರೀತಿಸದೇ ಇದ್ದರೆ ನಾವು ದೊಡ್ಡವರಾಗೋದು ಹೇಗೆ? ಎಲ್ಲಿ ಜ್ಯೋತಿರ್ಪಡೆ ಭಗವದ್ ವಿಭೂತಿಯಂ ದರ್ಶಿಸುತ್ತೆ ಅಂತ ಕುವೆಂಪು ಹೇಳಿದ್ರಲ್ಲ, ಅವರು ಒಂದು ಕಡೆ ಬರೀತಾರೆ. ಈಚೆಗೆ ಶಿವರುದ್ರಪ್ಪನವರು ಕುವೆಂಪು ಅವ್ರನ್ನ ಕುರಿತು ಒಂದು ಬಹಳ ಒಳ್ಳೆಯ ಕುವೆಂಪು ಪುನರಾಲೋಕನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ನಾನು ಯಾವುದೂ ಓದ್ದೆ ದಡುಮ್ಮಂತ ಸಾಹಿತ್ಯ ಶುರು ಮಾಡಲಿಲ್ಲ. ಐ ರೆಡ್ ಕವರ್ ಟು ಕವರ್ ಲಕ್ಷ್ಮೀಶ ವಿತ್ ಲೈಕ್ ಬೈಬಲ್ ಅಂತ ಒಂದು ಕಡೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಸಂದರ್ಶನದಲ್ಲಿ. ಲಕ್ಷ್ಮೀಶನ ಜೈಮಿನಿ ಭಾರತದ ಶೈಲಿಯಿಂದ ಕುವೆಂಪು ತುಂಬ ಪ್ರಭಾವಿತರಾಗಿದ್ದಾರೆ. ಅವರೊಂದು ಕಡೆ ಬರ್ಕೋತಾರೆ, ನನ್ನ ಭಾಷೆಯನ್ನು ರೂಢಿಸಿದವನು ಲಕ್ಷ್ಮೀಶ ಅಂತ. ಅಷ್ಟು ರಿಲಿಜಿಯಸ್ ಆಗಿ ಓದ್ಕೊಂಡ್ರು ಅಂತ ಕವರ್ ಟು ಕವರ್ ಮತ್ತೆ ಓದಿದ್ರು. ಅದು ಯಾವಾಗ ಅವರು ಮೊದಲನೇ ಕನ್ನಡದ ಪದ್ಯ ಬರೀ ಹೊತ್ತಿಗೆ ಅವರು ಮಾಡಿದ್ದು, ಆಮೇಲೆ ಬೇಕಾದಷ್ಟು ಓದಿದ್ರು, ಅದು ಬೇರೆ ಸಂಗತಿ. ಆಗಲೇ ಅವರು ಮಾಡಿದ್ರು. ಹೀಗೆ ಮಾಸ್ಟರ್ಸನ್ನು ಮತ್ತೆ ಓದಬೇಕು, ಮತ್ತೆ ಅವಲೋಕನ ಮಾಡಬೇಕು, ಅದು ಬೇಕಾಗಿರುವಂಥದ್ದು ಅಂತ. ಇವತ್ತು ಯಾರಾದರೂ ಬರೆಯುವಂಥವ್ರು 10 ಜನ ನನಗೆ ಸಿಗ್ತಾ ಇರ್ತಾರೆ. ಏನಪ್ಪ ಓದ್ತೀರಾ ಅಂದರೆ, ಯಾಕೆ ಓದಬೇಕು ಅಂತಾರೆ. ರವಿ ಬೆಳಗ್ಗೆ ಬರೀತಕ್ಕಂಥ ಪ್ರಬಂಧಗಳು ಓದ್ಕೊಂಡು ಬಿಟ್ಟಿದ್ದೀವಿ, ಇನ್ಯಾರ್ದೋ ಕಾದಂಬರಿ ಓದ್ಕೊಂಡಿದ್ದೀವಿ, ಅದಕ್ಕೋಸ್ಕರವಾಗಿ ನಾವು ಕಾವ್ಯ ಬರಿತೀವಿ ಅಂತ. ಸರಿಯಪ್ಪ, ಇದು ಪತ್ರಿಕೆಗಳನ್ನು ಓದಿದ್ದಾಯಿತು. ನೀವು ಪಂಪನ್ನು ಓದಿದ್ದೀರಾ, ಕುಮಾರವ್ಯಾಸನ ಓದಿದ್ದೀರಾ, ಕಾಳಿದಾಸನ ಓದಿದ್ದೀರಾ, ಶೇಕ್ಸ್ಪಿಯರ್ನ ಓದಿದ್ದೀರಾ. ಒಂದು 500 ವರ್ಷದಿಂದ ಗಟ್ಟಿಯಾಗಿ ನಾನು ಅಂತ ನಿಂತವರು ಅವರೆಲ್ಲ. 1000 ವರ್ಷದಿಂದ ನಿಂತವರು, 5000 ವರ್ಷದಿಂದ ನಿಂತವರು, ಅವರನ್ನು ಓದಿ ಅಂತ. ಪದೇಚ ಪಾದೇಚ ಪದಾವಶೇಷ ಸಂಪೂರ್ಣೇಚ್ಛಾಂ ಮುಹುರಾದದೀತ. ಒಂದೊಂದು ಪದವನ್ನು ಕಾವ್ಯಕ್ಕೆ ಹೇಗೆ ಬಳಸಬೇಕು, ಒಂದು ಸಾಲನ್ನು ಹೇಗೆ ನಿರ್ಮಾಣ ಮಾಡಬೇಕು, ಮತ್ತು ಒಬ್ಬ ಕವಿ ಬರೆದಂಥ ಪದ್ಯವನ್ನು ನಾವು ಬೇರೊಂದು ರೀತಿಯಲ್ಲಿ ಹೇಳುವುದು ಹೇಗೆ, ಅಥವಾ ಅವನು 2 ಸಾಲಿಗೆ ನಮ್ಮ 2 ಸಾಲು ಪೋಣಿಸುವುದು ಹೇಗೆ, ಈ ರೀತಿಯಲ್ಲಿ ಪ್ರಯತ್ನ ಪಡಬೇಕು ಅಂತ. ಇದನ್ನು ಆಧುನಿಕ ವಿಮರ್ಶಕರು, ಕವಿಗಳು ಗೇಲಿ ಮಾಡಿ ನಗುತ್ತಾರೆ ಈ ಥರದ್ದು. ಆದರೆ ಹಾಗೆ ಮಾಡದೆ ಭಾಷೆ ಕುದುರೋದಿಲ್ಲ. ಇದಕ್ಕೆ ಯಾಕೆ ಕಾರಣ ಅಂದರೆ, ಕ್ಲಾಸಿಕಲ್ ಲರ್ನಿಂಗ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಒಂದು ಕ್ಲಾಸಿಕಲ್ ಮ್ಯೂಸಿಕ್, ಅಭಿಜಾತ ಸಂಗೀತವನ್ನು, ನೃತ್ಯವನ್ನು ಕಲಿತರೆ ಗೊತ್ತಾಗುತ್ತೆ. ಇವತ್ತು ಕನ್ನಡ ವಿಮರ್ಶಕರು, ಕನ್ನಡ ಲೇಖಕರಿಗೆ, ಕನ್ನಡ ಏನು ಇನ್ ಜನರಲ್ ಇಂಡಿಯನ್ ರೈಟರ್ಸ್ಗೆ ಅಂತ ಕ್ಲಾಸಿಕಲ್ ಲರ್ನಿಂಗ್ ಶೂನ್ಯ. ಒಂದು ಶಾಸ್ತ್ರೀಯ ಸಂಗೀತವನ್ನು ಕಲಿಯುವಾಗ ಗೊತ್ತಾಗುತ್ತೆ. ಒಂದು ಮನೋಧರ್ಮದ ಆಲಾಪನೆ ಮಾಡೋಕ್ಕೆ ಮುಂಚೆ ಎಷ್ಟು ಸರ್ತಿ ಬೇರೆಯವ್ರದ್ದು ಕೇಳ್ಕೊಂಡು ರೂಢಿ ಮಾಡಿಕೊಳ್ಬೇಕು ಅಂತ. ಮೊನ್ನೆ ದಿವಸ ನನ್ನ ಗುರುಗಳು ಮುತ್ತೈ ಭಾಗವತರ ಒಂದು ರಚನೆ ಅಭೇರಿ ರಾಗದಲ್ಲಿರುವಂಥದ್ದು, ಅದನ್ನು ಕುರಿತು ಅವರು ಹೇಳ್ತಾ ಇದ್ದರು. ಇದು ಅಭೇರಿ ರಾಗದಲ್ಲಿದ್ದರೂ ಕೂಡ ದೈವತ ವ್ಯತ್ಯಾಸವಾಗಿದೆ, ಚತುಶ್ರುತಿ ಶುದ್ಧ ದೈವತ ವ್ಯತ್ಯಾಸಗಳಾಗಿರೋದ್ರಿಂದ ಇದು ಬೇರೆ ಥರ ಬರುತ್ತದೆ ಅಂತ. ತಲೆ ತುಂಬ ಅಭೇರಿ ರಾಗವೇ ಕೂತಿದ್ದಾಗ ಈ ಅಭೇರಿ ತಲೆಗೆ ಬರೋದಿಲ್ಲ. ಆ ಶ್ರುತಿಯನ್ನು, ದೈವತದ ವ್ಯತ್ಯಾಸವನ್ನು ಮೊದಲು ಮನಸ್ಸಿನಲ್ಲಿ ತುಂಬಿಕೊಳ್ಬೇಕು ಅಂತಂದರೆ ಒಂದು ಅರ್ಧ ಗಂಟೆ ಅದರೊಳಗೆ ಲಗ್ನವಾಗಬೇಕು, ಲೀನವಾಗಬೇಕು, ಆಮೇಲೆ ಸಾಧ್ಯವಾದೀತು. ಈ ಮಟ್ಟದ ಪ್ರಯತ್ನ ಬೇಕಾಗುತ್ತದೆ. ಅದಕ್ಕೆ ಮಾಸ್ಟರ್ಸನ್ನು ನೋಡಿ ಪಳಗಿಸಿಕೊಳ್ತಾ ಇರಬೇಕು. ಆಗ ಅಭ್ಯಾಸ ಹೇತು ಪದ ಸನ್ನಿವೇಶೈ ವಾಕ್ಯಾರ್ಥ ಶೂನ್ಯೈರ್ವ್ಯದಧೀತ ವೃತ್ತಂ ಶ್ಲೋಕಂ ಪರಾವೃತ್ತಿ ಪದೇ ಪುರಾಣಂ ಯಥಾಸ್ಥಿತಾರ್ಥಂ ಪರಿಪೂರಯಚ್ಚ. ಸುಮ್ಮನೆ ಮೀನಿಂಗ್ಲೆಸ್ ನಾನ್ಸೆನ್ಸ್ ರೈಮ್ ಅಂತಾರಲ್ಲ, ಅಂಥದ್ದನ್ನು ಅಭ್ಯಾಸ ಮಾಡಬೇಕು ಅಂತಂತಾನೆ. ಮತ್ತು ಅಭ್ಯಾಸಕ್ಕೋಸ್ಕರವಾಗಿ ಛಂದೋಬದ್ಧವಾಗಿ ಇರುವಂಥ ನಿಷ್ಪ್ರಯೋಜಕವಾದ ಪದಗಳನ್ನು ಬಳಸಿಕೊಂಡು ಹೇಳ್ಕೊಳ್ತಾ ಇರಬೇಕು. ಮಂದಾಕ್ರಾಂತ ಅಂತಂದರೆ, ಮಂದಾಕ್ರಾಂತ ಛಂದಸ್ಸಿಗೆ ಕಶ್ಚಿತ್ ಕಾಂತ ವಿರಹ ಗುರುಣ ಅನ್ನುವಂಥ ಪದ್ಯ ಜ್ಞಾಪಕಕ್ಕೆ ಬರದೇ ಇದ್ದರೆ ನಾನಾ ನನ ಅಂತ ಏನೋ ಆ ಥರದ್ದಾದರೂ ಆ ಧಾಟಿಯಲ್ಲಿ ಇಟ್ಕೊಳ್ಳಿ. ಇಲ್ಲದೇ ಇದ್ದರೆ ಮಂದಾಕ್ರಾಂತ ಗಮನ ಸುಭಗಂ ಲಿಂಗವಚನ ಎಲ್ಲ ಹೋಗ್ತಾ ಇದೆ, ಆ ಥರ ಗತಿಯನ್ನು ಇಟ್ಟುಕೊಂಡು ಅಭ್ಯಾಸ ಮಾಡಿಕೊಳ್ಳಿ ಅಂತ ಅವನು ಹೇಳ್ತಾನೆ. ಇಂಪಾದ ಪದಗಳು ಛಂದೋಬದ್ಧವಾಗಿವೆ, ನೋ ಮೀನಿಂಗ್, ಆ ಥರದ ರಚನೆ ಅಭ್ಯಾಸ ಮಾಡಿಕೊಳ್ಳಿ. ಆನಂದ ಸಂದೋಹ ಪದಾರವಿಂದ ಕುಂದೇಂದು ಕಂದೋದಿತ ಬಿಂದು ವೃಂದಂ ಇಂದಿಂದಿರ ಆಂದೋಲಿತ ಮಂದ ನಿಶ್ಯಂದ ನಂದನ್ ಮಕರಂದ ವಂದ್ಯಂ. ಏನೂ ಅರ್ಥ ಇಲ್ಲ ಇದಕ್ಕೆ. ಬರೀ ಒಂದಷ್ಟು ಪದಗಳು. ಡಿ.ವಿ. ಜಿಯವರು ಒಂದು ಕಡೆ ಬರೀತಾರಲ್ಲ ಜ್ಞಾಪಕ ಶಾಲೆಯಲ್ಲಿ, ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡ ಭಾಂಡಂಬು ಭಂಡಿಗ ಮೆಂಡಿ ವೆಲಸೆ ಅಂತ. ಏನು ಎಂಥದ್ದು ಇಲ್ಲ. ಶಬ್ದಗಳು ಮೊದಲಿಟ್ಟಿದ್ದೀನಿ, ಆಮೇಲೆ ಅರ್ಥ ಇಡ್ತೀನಿ ಇನ್ನಂತೆ. ಇದು ಅಭ್ಯಾಸ ಕಾಲದಲ್ಲಿ ಬೇಕು ಅಂತ. ಇದನ್ನು ಹಾಗೆ ಉಳಿಸ್ಕೊಳ್ಬೇಕು ಅಂತಲ್ಲ, ಮುಂದುವರಿಬೇಕು. ಮನೋಧರ್ಮ ಸಂಗೀತ ಅಂತ ಮೊದಲು ಬಾಯ್ಪಾಠವೇ ಮಾಡೋದು, ಆಮೇಲೆ ಅದನ್ನು ಮೀರುವ ಪ್ರಯತ್ನ ಮಾಡಬೇಕು. ಹೀಗೆ ಮಾಧ್ಯಮದ ಮೇಲಿನ ಹತೋಟಿ ತಗೋಬೇಕು.
ಮಾಧ್ಯಮದ ಮೇಲಿನ ಹತೋಟಿಗೆ ಇವತ್ತು ಸಾಹಿತಿಗಳು ಏನು ಮಾಡ್ತಾ ಇದ್ದಾರೆ? ಏನೂ ಮಾಡ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ದಲಿತ ಸಂವೇದನೆ ಬರೋಲ್ಲ, ಸ್ತ್ರೀ ಸಂವೇದನೆ ಬರೋಲ್ಲ, ಬ್ರಾಹ್ಮಣ ಸಂವೇದನೆ ಬರೋದಿಲ್ಲ, ಜಾತಿಗಳಿಲ್ಲ. ಮತ್ತು ಅಲ್ಲಿ ವಸಾಹತುಶಾಹಿ ಅಂತ ಬರೋದಿಲ್ಲ, ಸ್ವದೇಶಿ ಚಳವಳಿ ಅಂತ ಬರೋದಿಲ್ಲ, ಮಾರ್ಕ್ಸ್ವಾದ ಅಂತ ಬರೋದಿಲ್ಲ, ಯಾವುದೂ ಬರೋಲ್ಲ. ಅದಕ್ಕೋಸ್ಕರ ಫಾರಮಿನ ಮೇಲೆ ಏನು ಪರಿಶ್ರಮವೇ ಹಾಕೋಲ್ಲ. ಹಾಗಾಗದೇ ಇದ್ಮೇಲೆ ಕಾಂಟೆಂಟ್ದೇನಾದರೂ ಬರುತ್ತಾ? ಅದು ಬರೋಲ್ಲ. ಶರೀರ ಸಿದ್ಧವಾದ ಮೇಲಲ್ವ ಜೀವ ಪ್ರವೇಶ ಆಗೋದು. ಶರೀರ ಇಲ್ಲ, ಜೀವ ಮಾತ್ರ ಇದೆ ಅಂದರೆ ಅಂಥದ್ದಕ್ಕೆ ದೆವ್ವ ಪಿಶಾಚಿ ಅಂತಾರೆ. ಇವತ್ತು ಸಾಹಿತ್ಯದಲ್ಲಿ ಕೂತಿರೋವೆಲ್ಲ ದೆವ್ವಗಳು ಪಿಶಾಚಿಗಳು ಆಗಿ ಕೂತಿವೆ. ಜೀವ ಇಲ್ಲದ ಶರೀರ ಹೇಗೆ ಶವವೋ ಹಾಗೆ ಶರೀರವಿಲ್ಲದಂಥ ಜೀವವನ್ನೇ ಪ್ರೇತ ಅಂತ ಕರೆಯುವುದು. ಇದು ಆಗಿರತಕ್ಕಂಥದ್ದು. ಎರಡೂ ಬೇಕು ಅಂತ ನೋಡಿದಾಗ ನಾವು ಮೊದಲು ಇದರ ಕಡೆಗೆ ಅಭ್ಯಾಸಕ್ಕೆ ನಮ್ಮ ಕೈಲಿರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಮಹಾಕವಿಗಳ ಹಿಂದಿನ ರಚನೆಗಳ ಪದಗಳನ್ನು ಪಲ್ಲಟ ಮಾಡಿ ನೋಡಿಕೊಳ್ಬೇಕು. ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು ಅನ್ನುವಂಥದ್ದನ್ನು ವಾಣ್ಯರ್ಥಾವಿವ ಸಂಯುಕ್ತವು ವಾಣ್ಯರ್ಥ ಪ್ರತಿಪತ್ತಯೇ ಲೋಕಸ್ಯ ಜನಕವು ಒಂದೇ ಶರ್ವಾಣಿ ಶಶಿಶೇಖರವು ಅಂತ ಪದ ಪಲ್ಲಟ ಮಾಡಿ ಅಭ್ಯಾಸ ಮಾಡಬೇಕು ಅಂತ. ಇಷ್ಟು ಮೈ ಬಗ್ಸೋಕ್ಕಾಗೋಲ್ಲ ಅಂದರೆ ಇದಕ್ಕೆ ಕೈ ಹಾಕಬಾರ್ದು. ಯಾವುದಕ್ಕೂ ಒಂದು ದುಡಿತಾ ಇದೆಯಲ್ಲ. ಇವತ್ತೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತಂದರೆ ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಬೇಕು ಅಂತ ಉಂಟು. ಆದರೆ ಇವತ್ತೊಬ್ಬ ಕವಿ ಆಗೋರಿಗೆ ಏನು ಕ್ವಾಲಿಫಿಕೇಷನ್ ಬೇಕೋ? ಏನಿಲ್ಲ, ಪೇಪರು ಪೆನ್ನು ಬೇಕು ಅಂದರೆ ಎಂಥ ವಿಡಂಬನೆ. ಆದರೆ ಅಸಾಧ್ಯ ಶಿಷ್ಯರು ಅಂತ ಇರ್ತಾರೆ, ಇಂಪಾಸಿಬಲ್ ಅದೂ ಇರುತ್ತದೆ. ಇದನ್ನು ನಾವು ನೋಡಬೇಕು. ಎಲ್ಲರಿಗೂ ಎಲ್ಲವೂ ಆಗೋಲ್ಲ. ಆದರೆ ಮಾತ್ರ ಮೇಲೂ ಆಗದೇ ಇದ್ದರೆ ಕೀಳು ಅಂತಲ್ಲ, ಕೈಗೊಂಡ ಮೇಲೆ ಅದನ್ನು ಚೆನ್ನಾಗಿ ದಾಟಿಸಬೇಕು. ಅಸಾಧ್ಯ ಶಿಷ್ಯರ ಬಗೆಗೆ ಹೇಳ್ತಾನೆ, ಎಸ್ತು ಪ್ರಕೃತ್ಯಾಶ್ಮಸಮಾನಯೇವ ಕಷ್ಟೇನ ವಾವ್ಯಾಕರಣೇನ ನಷ್ಟ ತರ್ಕೇಣ ದಗ್ಧೋ ನಲಧೂಮಿನಾ ವಾಪ್ಯವಿದ್ಧ ಕರ್ಣಸ್ಸು ಕವಿಪ್ರಬಂಧೈ. ಯಾರು ಸ್ವಭಾವದಿಂದಲೇ ಕಲ್ಲು, ಸಂವೇದನೆ ಇಲ್ಲದೇ ಇದ್ದು, ಫೀಲಿಂಗ್ಸೇ ಇಲ್ವೋ, ಮತ್ತು ವ್ಯಾಕರಣದಲ್ಲಿಯೇ ನಾಶ ಆಗಿಬಿಟ್ಟಿದ್ದಾನೋ, ತರ್ಕದ ಹೊಗೆಯಲ್ಲಿಯೇ ತರ್ಕದ ಬೆಂಕಿನಲ್ಲೇ ಸೀದೋಗಿದ್ದಾನೋ, ಮತ್ತು ಮಹಾಕವಿಗಳ ಕಾವ್ಯಕ್ಕೆ ಎಂದೂ ಕಿವಿ ಕೊಡೋದಿಲ್ವ. ನಾನು ನೋಡಿದ್ದೀನಿ ಅಂಥವ್ರನ್ನು. ತರ್ಕದಲ್ಲಿ, ವ್ಯಾಕರಣದಲ್ಲಿ, ವೇದಾಂತದಲ್ಲಿ ವಿದ್ವಾಂಸರಾಗಿರ್ತಾರೆ, ಒಂದು ರಮಣೀಯವಾದಂಥ ರಚನೆಯನ್ನು ಮಾಡೋಲ್ಲ. ಶೃಂಗೇರಿಯ ಪೀಠಾಧಿಪತಿಗಳಾದ ಸ್ವಾಮಿಗಳೇ ವ್ಯಾಕರಣದಲ್ಲಿ, ತರ್ಕದಲ್ಲಿ ಮಹಾ ವಿದ್ವಾಂಸರಾದವರು. ಸರಸವಾದ ಒಂದು ಪದ್ಯವನ್ನು ಅವ್ರು ಬರೆದಿಲ್ಲ. ವ್ಯಾಕರಣ ಶುದ್ಧವಾದ ಭಾಷೆ, ಅರೀರಚನ್ ಜರಿ ಜಾಗರ್ತಿ ಇತ್ಯಾದಿ ವಿಶಿಷ್ಟ ಪದಪ್ರಯೋಗಗಳನ್ನು ಮಾಡಬಲ್ಲರು. ಅವರ ಗೇಯ ರಚನೆಯಲ್ಲಿ ಒಂದರೊಳಗೂ ಕೂಡ ಒಂದು ಉಪಮಾ ಅಲಂಕಾರವೋ ಒಂದು ಸಮುಚ್ಚಯ ಅಲಂಕಾರವೋ ಯಾವುದೂ ಬರೋಲ್ಲ. ಕಾರಣ ಏನಂತಂದರೆ ಅವರಿಗೆ ಭಾಷೆಯನ್ನು ಅಚ್ಚುಕಟ್ಟಾಗಿ ಒಬ್ಬ ಮೆಕ್ಯಾನಿಕ್ ತಿಳ್ಕೊಂಡಿದ್ದಾರೆ. ಅದನ್ನು ಆಚೆ ಗೊತ್ತಾಗೋಲ್ಲ. ಆ ಥರ ತುಂಬ ಜನ ಇರ್ತಾರೆ ಪಾಪ, ಏನೂ ಮಾಡೋಕ್ಕಾಗೋಲ್ಲ. ಸಂಗೀತದ ಬಗೆಗೂ ಕೂಡ ಅಷ್ಟೇ, ಲೆಕ್ಕಕ್ಕೆ ಶುದ್ಧವಾಗಿ ಹಿಂಗಿಂಗೆ ಹಾಡಬೇಕು ಹಿಂಗಿಂಗೆ ಅಂತ. ಅದನ್ನು ಹಂಗೆ ದಾಟಿದ್ರೆ ಏನಾಗುತ್ತದೆ? ದಾಟಬೇಕು, ಆಗಲೇ ಇರತಕ್ಕಂಥದ್ದು. ಕರ್ನಾಟಕ ಹಿಂದೂಸ್ತಾನಿ ಸಂಗೀತಗಳಲ್ಲಿ ತೌಲನಿಕವಾಗಿ ನೋಡಿದ್ರೆ ಗೊತ್ತಾಗುತ್ತದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಕಲ್ಪನೆಗೆ, ಭಾವನೆಗೆ ಈ ತರ್ಕಕರ್ಕಶವಾದ ಮಿತಿಗಳಿಗಿಂತ ಹೆಚ್ಚಿನ ಅವಕಾಶ ಇರೋದ್ರಿಂದಲೇ ರಾಗದಲ್ಲಿ ಸಾಮಾನ್ಯ ಗಾಯಕರಿಗೂ ಒಂದು ಮಟ್ಟದ ಫೀಲ್ ತಂದು ಕೊಡೋಕ್ಕಾಗುತ್ತೆ. ಇಲ್ಲಿ ಅಸಾಮಾನ್ಯರಿಗೆ ಮಾತ್ರ ಪ್ರಯತ್ನ ಆದೀತು. ಇದು ಬಂದಿರುವಂಥ ಸಮಸ್ಯೆ. ನತಸ್ಯ ವಕ್ತೃತ್ವ ಸಮುದ್ಭವ ಸ್ಯಾತ್ ಶಿಕ್ಷಾ ವಿಶೇಷೈರಪಿ ಸುಪ್ರಯುಕ್ತೈ ನಗರ್ದಭೋ ಗಾಯತಿ ಶಿಕ್ಷಿತೋಪಿ ಸಂದರ್ಶಿತಂ ಪಶ್ಯತಿ ನಾರ್ಕಮಂಧ. ಹೀಗಾಗಿ ಇಂಥ ಅಸಾಧ್ಯ ಶಿಷ್ಯರಿಗೆ ಎಷ್ಟು ಶಿಕ್ಷಣ ಕೊಟ್ಟರೂ ಆಗೋಲ್ಲ. ಕತ್ತೆ ಕೈಯಲ್ಲಿ ಹಾಡಿಸೋಕ್ಕಾಗೋಲ್ಲ, ಕುರುಡನಿಗೆ ಸೂರ್ಯನ ತೋರಿಸೋಕ್ಕಾಗೋಲ್ಲ ಅಂತಂದುಬಿಡ್ತಾನೆ. ಹೀಗಾಗಿ ಇತಿ ತತ ಸುಕೃತಾನಾಂ ಪ್ರಾಕ್ತನಾನಾಂ ವಿಪಾಕೆ ಭವತಿ ಶುಭಮತೀನಾಂ ಮಂತ್ರಸಿದ್ಧಂ ಕವಿತ್ವಂ ತದನು ಪುರುಷಯತ್ನೈರ್ಧೀಮತಾಂ ಅಭ್ಯುದೇತಿ ಸ್ಫುರತಿ ಜಡದಿಯಾಂ ಶ್ರೀ ಶಾರದಾ ಸಾಧನೇನ ಅಂತ ಅಸಾಧ್ಯ, ಕೃಚ್ಛ್ರಸಾಧ್ಯ, ಸುಲಭ ಸಾಧ್ಯ, ದೈವ ಇತ್ಯಾದಿಗಳನ್ನೆಲ್ಲ ಹೇಳ್ತಾನೆ. ಮತ್ತು ದಂಡಿ ಕೂಡ ಹೇಳ್ತಾನೆ, ನ ವಿದ್ಯತೆ ಯದ್ಯಪಿ ಪೂರ್ವವಾಸನಾ ಬಲಾನುಬಂಧಿ ಪ್ರತಿಭಾನಮದ್ಭುತಂ ಶ್ರುತೇನ ಯತ್ನೇನ ಚ ವಾಗುಪಾಸಿತ ಧ್ರುವಂ ಪ್ರಸೂತ್ಯೇವ ಕಮಪ್ಯನುಗ್ರಹಂ ಅಂತ, ಧ್ರುವಂ ಕರೋತ್ಯೇವ ಕಮಪ್ಯನುಗ್ರಹಂ ಅಂತ ಹೇಳ್ತಾನೆ. ಪ್ರತಿಭೆ ಅನ್ನೋದು ತುಂಬ ದೊಡ್ಡದಾಗಿಲ್ಲದೇ ಇದ್ದರೂ ಯಾರು ಈ ಟ್ರೈನಿಂಗಿಗೆ ಒಳಗಾಗ್ತಾರೋ ಅವರು ಆ್ಯಾವ್ರೇಜ್ ಪದ್ಯವನ್ನು ಮೆಚ್ಚಬಲ್ ಅಂತ ತಕ್ಕ ಮಟ್ಟಿಗೆ ಮಾಡ್ತಾರೆ. ಏನೂ ಚೆನ್ನಾಗಿ ಹಾಡೋಕ್ಕಾಗದೇ ಇದ್ದವನು ಒಂದು 12 ವರ್ಷ ಶ್ರುತಿ ಲಯಕ್ಕೆ ಅಭ್ಯಾಸ ಮಾಡಿದ್ರೆ ಒಂದು ಸ್ವಲ್ಪ ಶ್ರುತಿಶುದ್ಧವಾಗಿ ಒಂದು ರಾಗವನ್ನು ಪಲಕಬಲ್ಲ. ಅವನು ಬಾಲಮುರಳಿ ಕೃಷ್ಣ ಆಗೋದಿಲ್ಲ, ಕಿಶೋರಿ ಅಮೋನ್ಕರ್ ಆಗೋಲ್ಲ, ಆದರೂ ಒಂದಷ್ಟು ಸಾಧ್ಯವಾಗುತ್ತದೆ ಅಂತ. ರುಚಿ ಅಂತೂ ಬರುತ್ತದೆ. ಈ ಥರ ಉಂಟು, ಬಗೆ ಬಗೆಯ ಸ್ತರಗಳು ಇವೆ ಅಂತ ಹೇಳ್ತಾನೆ. ಮತ್ತು ಎರಡನೆಯ ಸಂಧಿಯಲ್ಲಿ
ಛಾಯೋಪಜೀವಿ ಪದಕೋಪಜೀವಿ ಪಾದೋಪಜೀವಿ ಸಕಲೋಪಜೀವಿ ಭವೇದತ ಪ್ರಾಪ್ತ ಕವಿತ್ವಜೀವಿ ಸ್ವನ್ಮೇಷತೋ ವಾ ಭುವನೋಪಜೀವ್ಯ ಅಂತ ಹೇಳಿ ಕವಿಗಳಲ್ಲಿ ಬಗೆ ಬಗೆ ಕೆಲವರ ರಚನೆಗಳ ಛಾಯೆಯನ್ನು ತಾವು ಬಳಸ್ಕೊಂಡು ರಚನೆ ಮಾಡ್ತಾರೆ. ಇನ್ನು ಕೆಲವರು ಅವರೊಂದು ಪದ ಎರವಲು ತಗೋತಾರೆ, ಇನ್ನು ಕೆಲವರು ಅವರೊಂದು ಸಾಲನ್ನು ತಗೋತಾರೆ, ಇನ್ನು ಕೆಲವರು ಇಡೀ ಪದ್ಯವನ್ನೇ ನುಂಗಿಬಿಡ್ತಾರೆ. ಇನ್ನು ಕೆಲವರು ತಾವು ತಮ್ಮ ಕಾವ್ಯ ಜಗತ್ತಿಗೆಲ್ಲ ಉಪಕಾರವಾಗುವಂತೆ, ಜಗತ್ತಿಗೆಲ್ಲ ಉಪಜೀವ್ಯವಾಗುವಂತೆ ಮಾಡ್ತಾರೆ ಅಂತ ಹೇಳಿ ಭಟ್ಟ ಭಲ್ಲಟನ ಪದ್ಯವನ್ನು ಕೊಟ್ಟು ಅದನ್ನು ಉತ್ಪಲದೇವ ಅನ್ನುವಂಥ ಮತ್ತೊಬ್ಬ ಕವಿ ಹೇಗೆ ಅನುಕರಣ ಮಾಡ್ದ ಅಂತ ಹೇಳ್ತಾನೆ. ನನ್ವಾಶ್ರಯ ಸ್ಥಿತಿರ್ಯಂ ತವ ಕಾಲಕೂಟ ಕೇನೋತ್ತರೋತ್ತರ ವಿಶಿಷ್ಟ ಪದೋಪದಿಷ್ಟ ಪ್ರಾಗರ್ಣವಸ್ಯ ಹೃದಯೇ ವೃಷಲಕ್ಷ್ಮಣೋತ ಕಂಠೇಧುನಾ ವಸಸಿ ವಾಚಿ ಪುನಃ ಖಲಾನಾಂ. ಕಾಲಕೂಟವೇ, ನಿನಗೆ ಪ್ರಮೋಷನ್ ಉತ್ತರೋತ್ತರವಾಗಿ ಮೇಲೆ ಹೋಗುವಂಥ ಜಾಡನ್ನು ಯಾರು ಹೇಳಿಕೊಟ್ರು? ಮೊದಲು ಸಮುದ್ರದ ಗರ್ಭದಲ್ಲಿದ್ದಿ, ಆಮೇಲೆ ಶಿವನ ಅಂಗೈಗೆ ಬಂದು ಮತ್ತವನ ಕೊರಳಲ್ಲಿ ನಿಂತು ಈಗ ದುರ್ಜನರ ನಾಲಿಗೆ ತುದಿಗೆ ಬಂದಿದ್ದೀಯಾ, ಹೇಗಾಯಿತು ಅಂತ ಹೇಳ್ತಾನೆ. ಇದನ್ನು ಉತ್ಪಲದೇವ ಮತ್ಸರ್ಯ ತೀವ್ರ ತಿಮಿರಾವೃತ ದೃಷ್ಟಯೋಯೇ ತೇಕಸ್ಯ ನಾಮ ನಖಲ ವ್ಯಥಯಂತಿ ಚೇತಃ ಮನ್ಯೇ ವಿಮುಚ್ಯ ಗಲಕಂದಲ ಮಿಂದುಮೌಲೇ ಯೇಷಾಂ ಸದಾ ವಚಸಿ ವಲ್ಗತಿ ಕಾಲಕೂಟ ಅಂತ ಪದ್ಯ ರಚನೆ ಮಾಡ್ತಾನೆ. ಇಲ್ಲಿ ಛಾಯೆ ಬಳಸಿಕೊಂಡಿದ್ದಾನೆ. ಹೇಗೆ? ಅಸೂಯೆ ಎಂಬ ಕಗ್ಗತ್ತಲಿಂದ ಕುರುಡಾಗಿರ್ತಕ್ಕಂಥ ದುಷ್ಟರು ಯಾರ ಮನಸ್ಸನ್ನು ತಾನೇ ನೋಯಿಸೋಲ್ಲ. ಪರಮಾತ್ಮನಾದ ಶಿವನ ಕೊರಳಿನಲ್ಲಿರುವ ಕಾಲಕೂಟ ಸದಾ ಅವರ ಮಾತಿನಲ್ಲಿ ವಿಹಾರ ಮಾಡುತ್ತದೆ ಅನಿಸುತ್ತದೆ ಅಂತ. ಆದರೆ ಇದನ್ನು ಮೂಲದಲ್ಲಿ ನೋಡಿದ್ರೆ ಬಹಳ ಅದ್ಭುತವಾಗಿ ಚೆನ್ನಾಗಿ ಬಲ್ಲಟ ಬಳಸ್ಕೊಂಡಿರೋದು ಗೊತ್ತಾಗುತ್ತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಸಾಲು, ಒಂದೊಂದು ಪದ ಇತ್ಯಾದಿಗಳನ್ನು ಬಳಸ್ಕೊಳ್ಳುವಂಥದ್ದು ನೋಡ್ತೀವಿ. ಆದರೆ ಇವನು ಹೇಳ್ತಾನೆ, ಮುಖ್ಯವಾಗಿ ಭುವನೋಪಜೀವ್ಯ ಯಾರು ಅಂದರೆ ಭಗವಾನ್ ವೇದವ್ಯಾಸರು ಅಂತ. ಭುವನೋಪಜೀವ್ಯೋ ಯಥಾ ಭಗವಾನ್ ವೇದವ್ಯಾಸ ಅಂತ. ಮಹಾಭಾರತ ಆ ಥರ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಆದದ್ದು. ಮಹಾಕವಿತ್ವಕ್ಕೆ ಆ ಮಟ್ಟದ ವ್ಯಾಪ್ತಿ ಬೇಕು, ಅಲ್ಲಿವರೆಗೂ ಬೇಕು ಅಂತ. ಪರ್ಹ್ಯಾಪ್ಸ್ ದ ಗ್ರೇಟೆಸ್ಟ್ ಬುಕ್ ಎವರ್ ರಿಟನ್ ಆನ್ ಅರ್ತ್ ಅಂತನ್ಬೋದು ಕಾವ್ಯ ಪ್ರಪಂಚದಲ್ಲಿ ವ್ಯಾಸರ ಮಹಾಭಾರತ. ಇನ್ನು ಪ್ರಾಪ್ತಗಿರ ಕವೇಹೇ ಶಿಕ್ಷಾಸ್ತಾವದಾಹ, ಮಾತಿನ ಮೇಲೆ ಹತೋಟಿ ಬಂದು ಕಲ್ಪನೆಗಳಿರುವಂಥ ಕವಿ, ತನ್ನ ಮಾಧ್ಯಮದಲ್ಲಿ ಪ್ರವೀಣನಾಗಿದ್ದಾನೆ. ಅಂದರೆ ಭಾಷೆಯನ್ನು ಬಳಸೋದು ಹೇಗೆ ಅಂತ, ಮತ್ತು ಕಲ್ಪನೆಗಳು ಇವೆ, ಅಷ್ಟು ಸಾಕಾಗುತ್ತದೆಯಾ? ಇನ್ನಷ್ಟು ಬೆಳೆಸಿಕೊಳ್ಳಬೇಕು, ಅದಕ್ಕೆ ಅವನು ಅಭ್ಯಾಸ ಮಾಡಬೇಕು, ಇನ್ನೂ ಲೋಕಾನುಭವ ವ್ಯಾಸಂಗ ಬೇಕು ಅಂಥೇಳಿ 100 ಅಂಶಗಳನ್ನು ಹೇಳ್ತಾನೆ. ವ್ರತಂ ಸಾರಸ್ವತೋ ಯಾಗ ಪೂರ್ವಂ ವಿಘ್ನೇಶ ಪೂಜನಂ ವಿವೇಕಶಕ್ತಿರಭ್ಯಾಸ ಸಂಧಾನಂ ಪ್ರೌಢಿರಶ್ರಮ ಅಂತ ಹೇಳ್ತಾನೆ. ಮೊದಲು ವ್ರತ ನಿಯಮ, ಸರಸ್ವತಿ ಪೂಜೆ, ಗಣಪತಿ ಪೂಜೆ ಇತ್ಯಾದಿಯಾಗಿ ದಿನ ದಿನ ಮಾಡಿಕೊಳ್ಳುವಂಥದ್ದು ಅಂತ. ಇದು ಆಯಾ ಅವರವರು ಇಷ್ಟಪಟ್ಟ ದೇವತೆಗಳು. ಆಸ್ತಿಕರಾದರೆ ನಾಸ್ತಿಕರಿಗೆ ಯಾವುದು ಬೇಡ, ಚಿಂತೆ ಇಲ್ಲ. ಆದರೆ ಮುಂದೆ ವೃತ್ತಪೂರ್ಣಂ ಉದ್ಯೋಗ ಪಾಠ ಪರಕೃತಸ್ಯ ಚ ಕಾವ್ಯಾಂಗ ವಿದ್ಯಾಧಿಗಮ ಸಮಸ್ಯಾ ಪರಿಪೂರ್ಣಂ. ಪದ್ಯ ರಚನೆಯನ್ನು ಮಾಡಬೇಕು. ಅವನು ಯಾವುದೋ ಒಂದು ಸಾಲು ಕೊಟ್ಟರೆ ಆ ಒಂದು ಸಾಲಿಗೆ ತನ್ನ ಕಲ್ಪನೆಯಿಂದ 3 ಸಾಲು ಸೇರಿಸ್ತಕ್ಕಂಥದ್ದು, ಅದು ಸಮಸ್ಯೆ ಆಗಿದ್ದರೆ ಸಮಸ್ಯಾಪೂರ್ಣ ಮಾಡ್ತಕ್ಕಂಥದ್ದು. ಮತ್ತು ಬೇರೆ ಕವಿಗಳು ಯಾರು ಬರೆದಿದ್ದಾರೆ ಕಾವ್ಯ, ಅದನ್ನು ಓದುವುದು, ಬೋಧಿಸುವುದು. ಮತ್ತು ಕಾವ್ಯದ ಬೇರೆ ಬೇರೆ ಅಂಗಗಳು ಯಾವುದಿವೆ, ಛಂದಸ್ಸು, ವ್ಯಾಕರಣ, ಅಲಂಕಾರ ಇತ್ಯಾದಿ ಬೇಕಾದಷ್ಟು ಉಂಟಲ್ಲ, ಅವುಗಳನ್ನು ಮತ್ತಷ್ಟು ಹೆಚ್ಚಾಗಿ ಮಾಡುವಂಥದ್ದು. ಸಹವಾಸ ಕವಿವರೈಹಿ ಮಹಾಕಾವ್ಯಾರ್ಥ ಚರ್ವಣಂ ಆರ್ಯತ್ವಂ ಸುಜನೈರ್ಮೈತ್ರಿ ಸೋಮನಸ್ಯಂ ಸುವೇಶತ. ಒಳ್ಳೆಯ ಕವಿಗಳ ಜೊತೆಯಲ್ಲಿ ಓಡಾಡಿಕೊಂಡಿರಬೇಕಂತೆ. ಮತ್ತು ಮಹಾಕೃತಿಗಳು, ಕ್ಲಾಸಿಕ್ಸ್ ಅಂತೀವಿಯಲ್ಲ, ಅವನ್ನು ಓದುತ್ತಾ ಇರಬೇಕು, ಅವನ್ನು ಮೆಲುಕು ಹಾಕ್ತಾ ಇರಬೇಕು, ಚರ್ವಣ. ಮತ್ತು ಡಿಗ್ನಿಟಿ ಆ್ಯಂಡ್ ಡೀಸೆನ್ಸಿ ಅದು ಇರಬೇಕು, ಆರ್ಯತ್ವ. ಮತ್ತು ಸುಜನೈರ್ಮೈತ್ರಿ, ಒಳ್ಳೆಯ ಜನರ ಸ್ನೇಹ ಇಟ್ಕೊಳ್ಬೇಕು. ಪ್ರೀತಿ ವಿಶ್ವಾಸಗಳು ಬಹಳ ಮುಖ್ಯ. ಮತ್ತು ಒಳ್ಳೆಯ ಮನಸ್ಸು, ಪ್ರಸನ್ನತೆ, ಚಿಯರ್ಫುಲ್ಲಾಗಿರಬೇಕು. ಸುವೇಷತ, ಡೀಸೆಂಟಾಗಿ ವೇಷ ಮಾಡಬೇಕು. ನಾಟಕಾಭಿನಯ ಪ್ರೇಕ್ಷ, ನಾಟಕ, ಸಿನಿಮಾ ಇತ್ಯಾದಿಗಳು ಈ ಕಾಲಕ್ಕೆ. ಎಲ್ಲ ದೃಶ್ಯಕಾವ್ಯಗಳನ್ನು, ಬೇರೆ ಬೇರೆ ನಾಟ್ಯ, ನರ್ತನ ಇತ್ಯಾದಿಗಳನ್ನು ನೋಡಬೇಕು. ಶೃಂಗಾರ ಲಿಂಗಿತ ಮತಿ, ಶೃಂಗಾರ ರಸದಲ್ಲಿ ವಿಶೇಷವಾದ ಆಸ್ಥೆ. ಯಾಕೆಂದರೆ ತ್ರಿವರ್ಗಸಾರವಾದದ್ದು, ಕಾಮಾಂಗವಾದದ್ದು. ಮನುಷ್ಯನ ಮೂಲಭೂತವಾದ ಪ್ರವೃತ್ತಿಗಳು ಅಲ್ಲಿ ಹೇಗೆ ತೋರಿಕೊಳ್ಳುತ್ತವೆ ಅನ್ನೋದನ್ನು ನೋಡ್ಕೋತಿರಬೇಕು. ಕವೀನಾಂ ಸಂಭವೇ ದಾನಂ, ಸಹ ಕವಿಗಳಿಗೆ ಏನಾದರೂ ಸಹಾಯ ಮಾಡ್ತಾ ಇರಬೇಕು. ಮತ್ತು ಗೀತೇನಾತ್ಮಾಧಿವಾಸನಂ, ಸಂಗೀತದಿಂದ ತನ್ನ ಅಂತರಂಗವನ್ನೇ ತಾನು ನೋಡಿಕೊಳ್ಬೇಕು ಅಂತ. ಈ ಹೊತ್ತು ಸಾಹಿತಿಗಳು ಅನ್ಸ್ಕೊಂಡವ್ರು ಎಷ್ಟು ಜನ ಸಂಗೀತ ಕೇಳ್ತಾರೆ. ಭೈರಪ್ಪನವ್ರೊಮ್ಮೆ ಚಾಲೆಂಜ್ ಮಾಡಿದರು, 3 ಗಂಟೆ ಕೂತು ಕೇಳಬಲ್ಲರ ಸಂಗೀತ ಅಂತ. ನಾನೇ ನೋಡಿದ್ದೀನಿ, ನಮ್ಮ ಜ್ಞಾನಪೀಠಿಗಳು ಸಂಗೀತ ಕಚೇರಿಗೆ ಬಂದುಬಿಟ್ಟು ಅವರ ಪಾಮ್ ಟಾಪ್ ಮೇಲೆ, ಐಪ್ಯಾಡ್ಗಳ ಮೇಲೆ ಬಾಯಿಗೆ ಬಂದಂಗೆ ಯಾರ್ಯಾರಿಗೂ ಮೆಸೇಜ್ಗಳು ಮಾಡ್ತಾ ಇದ್ದಿದ್ದೆ ಹೊರತು ಸಂಗೀತ ಕೇಳಿದ್ದು ನೋಡಿಲ್ಲ.
ಹೆಸರಿಗೆ ಮಾತ್ರ ದೊಡ್ಡ ದೊಡ್ಡ ಸಂಗೀತ ಸಂಸ್ಥೆಗಳಿಗೆ ಅಧ್ಯಕ್ಷರು ಅದಕ್ಷರು ಅದು ಇದು ಎಲ್ಲ ಆಗಿರ್ತಾರೆ. ಲೋಕಾಚಾರ ಪರಿಜ್ಞಾನಂ ವಿವಿಕ್ತಾಖ್ಯಾಯಿಕಾ ರಸಃ ಇತಿಹಾಸಾನುಸರಣಂ ಚಾರುಚಿತ್ರ ನಿರೀಕ್ಷಣಂ. ಲೋಕದ ಬಗೆ ಬಗೆಯ ವರ್ತನೆಗಳ ಆಚಾರದ ಪರಿಜ್ಞಾನ. ಮಡೆ ಸ್ನಾನ ನಿಷೇಧ ಅಂತ ಜಾತ ಹೊರಡೋದಲ್ಲ, ಮಡೆ ಸ್ನಾನ ಅಂದರೆ ಏನು ಅಂತ ಮೊದಲು ನೋಡಬೇಕು. ಯಾವುದೋ ಒಂದು ಯಜ್ಞ ಆಗುತ್ತದೆ ಅಂದರೆ ಮೇಕೆಯನ್ನು ಕೊಲ್ತಾರೆ ಅಂತ ಹೇಳ್ಬಿಟ್ಟು ಹೋಗೋದು. ಇವರು ಚಿಕನ್ ಕಬಾಬು ಎಲ್ಲ ತಿಂದು ಬಂದು ಅಲ್ಲಿಗೆ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಇದು ನಮ್ಮ ಲೇಖಕರು ಅನ್ಸ್ಕೊಂಡವ್ರು ನೋಡ್ತೀವಿ. ಒಂದು ಶ್ರೌತಯಾಗ ನೋಡಿದ್ದೀರಾ? ಹೋಗಲಿಪ್ಪ. ಒಂದು ಚರ್ಚ್ನಲ್ಲಿ ಮಾಸ್ ಅಂದರೆ ಹೇಗಿರುತ್ತೆ ನೋಡಿದ್ದೀರಾ? ಒಂದು ಉರುಸಂತ ಮಾಡ್ತಾರೆ ಯಾವ ಥರದ್ದು ಅಂತ ನೋಡಿದ್ದೀರಾ? ಇದನ್ನು ನೋಡಬೇಕು. ಅದು ವಿರೋಧವೋ ಆಮೇಲೆ ಅವಿರೋಧವೋ ಅದು ಬೇರೆ, ಮೊದಲು ಅದು ಏನಿದೆ ಅದನ್ನು ನೋಡಬೇಕು. ಮತ್ತು ಒಂಟಿಯಾಗಿರುವುದನ್ನು ಕಲಿಬೇಕು. ವಿವಿಕ್ತ ಆಖ್ಯಾಯಿಕ ರಸ, ಕಥೆ ಆಖ್ಯಾಯಿಕೆಗಳು, ಬಗೆ ಬಗೆಯ ಜನರ ಕಥೆಗಳಿರ್ತವೆ, ನೆರೇಷನ್ಸ್ ಇರ್ತವೆ, ಅವರವ್ರದ್ದು ಕಷ್ಟ ಸುಖಗಳು ಹೇಳ್ಕೋತಾರೆ, ಅದನ್ನು ಕೇಳಬೇಕು. ಭೈರಪ್ಪನವ್ರು ಬರೀತಾರೆ, ಯಾರೋ ಸರ್ಕಾರದವರು ಇನ್ಯಾರೋ ಕೊಡ್ತಾರೆ, ನಡೀತಲ್ಲ ಜೈಪುರ್ ಲಿಟ್ರರಿ ಫೆಸ್ಟಿವಲ್ಲು, ಸಾಹಿತ್ಯ ಅಕಾಡೆಮಿಯ ಸೆಮಿನಾರ್ಗಳು, ಈ ಥರ 1008 ಇರುತ್ತೆ. ಇವರಿಗೆ ಎಲ್ಲ ಕಡೆಯಲ್ಲೂ ಬಾವಲಿಗಳ ಥರ ತಗಲಾಕ್ಕೊಂಡಿರ್ತಾರೆ. ಆಗ ಹೋದ ಪುಟ್ಟ ಬಂದ ಪುಟ್ಟ ಅಂತ ಫ್ಲೈಟ್ಸಲ್ಲಿ ಟ್ರಾವೆಲ್ ಮಾಡೋರಿಗೆ ಆ ಸ್ಥಳೀಯ ಜನಜೀವನ ಹೇಗೆ ಗೊತ್ತಾಗುತ್ತದೆ? ಇವರ ಕುಡಿತಕ್ಕೆ ಮತ್ತೊಂದು ಇತ್ಯಾದಿ ಎಲ್ಲ ಬಗೆ ಬಗೆಯ ವ್ಯಭಿಚಾರಗಳಿಗೆ ಅವಕಾಶ ಆಗಬೇಕು ಅಂತ ಹೋಟೆಲ್ಗಳಲ್ಲೇ ತಂಗೋದು. ಮತ್ತು ಮರ್ಯಾದಸ್ಥರು ಇವ್ರನ್ನ ಮನೆಯೊಳಗೂ ಸೇರಿಸೋದಿಲ್ಲ. ಸೇರಿಸಿದ್ರೂ ಅಂಟಿಯೂ ಅಂಟದಂತೆ ಪಾರ್ಟಿ ಕೊಟ್ಟು ಕಳಿಸ್ಬಿಡ್ತಾರೆ. 4 ದಿವಸ ಒಬ್ಬರ ಮನೆಯಲ್ಲಿ ಇರಬೇಕು ಅಂದರೆ ಅವ್ರ ಮನೆಯಲ್ಲಿ ಹೇಗೋ ಬದುಕೊಂಡಿರಬೇಕು, ಒಗ್ಗಿಕೊಂಡಿರಬೇಕು. ಆಗ ಗೊತ್ತಾಗುತ್ತದೆ. ಅವರು ಪಾತ್ರೆ ತಿಕ್ಕುವಲ್ಲಿ, ಬಟ್ಟೆ ಒಗೆಯುವಲ್ಲಿ, ನಿಂತು ಕೂತು ಮಾತಾಡುವಂಥಲ್ಲಿ ಗೊತ್ತಾಗುತ್ತದೆ. ಹೀಗಾಗಿ ಜನ ಸಮುದಾಯದ ಜೊತೆಗೆ ಬೆರೆಯಬೇಕು. ಬೆರೆತಾಗ ಗೊತ್ತಾಗುತ್ತದೆ. ಇತಿಹಾಸ ಅನುಸರಣಂ, ಇತಿಹಾಸ ವ್ಯಾಸಂಗ ಮಾಡಬೇಕು. ನಮ್ಮಲ್ಲಿ ಎಷ್ಟು ಜನ ಇತಿಹಾಸವನ್ನು ವ್ಯಾಸಂಗ ಮಾಡ್ತಾರೆ ಲೇಖಕರು? ಮಾಡುವುದೇ ಇಲ್ಲವಲ್ಲ. ಅವರ ಐಡಿಯಾಲಜಿಗೆ ತಕ್ಕಂತೆ ಬಂದಿರೋ ಯಾವುದೋ ಒಂದು ಪೇಪರ್ ಬ್ಯಾಕನ್ನು ಓದಿರ್ತಾರೆ ಅಷ್ಟೇ. ಶಾಸನಗಳ ಫಸ್ಟ್ ಹ್ಯಾಂಡ್ ರೈಟಿಂಗನ್ನು ಯಾರು ಓದ್ತಾರೆ? ಈಗ ಜದುನಾಥ್ ಸರ್ಕಾರ ಅವರು ಬರೆದಂಥ ಪುಸ್ತಕಗಳನ್ನೇ ಮೂಲ ಗ್ರಂಥಗಳ ನೇರವಾದ ಅನುವಾದ, ಅದೇ ರೀತಿ ಪರ್ಷಿಯನ್ ಮೊದಲಾದವನ್ನು ಕಲಿತಂಥ ಸೀತಾರಾಮ್ ಗೋಯಲ್ ಅಂತ ಅವರ ಗ್ರಂಥಗಳು, ಇವನ್ನೆಲ್ಲ ಓದಿಕೊಂಡು ಭೈರಪ್ಪನವರು ಆವರಣ ಬರೆದರು. ಚಂದ್ರಶೇಖರ್ ಪಾಟೀಲ್ರೊಮ್ಮೆ ಕೇಳಿದ್ರು, ಇವರು ದೊಡ್ಡ ಬಿಬ್ಲೋಗ್ರಫಿ ಕೊಟ್ಬಿಟ್ಟಿದ್ದಾರೆ, ನಾವೇನು ಮಾಡಬೇಕು ಅಂತ. ನಿಮ್ಮನ್ನು ಹೊಡೆಯಲಿ ಅಂತ ಹೇಳ್ಬಿಟ್ಟು ತಮ್ಮನ್ನು ಹೊಡೆಯಲಿ ಅಂತ ನೀವು ದೊಣ್ಣೆನೂ ನಿಮ್ಗೆ ತಂದು ಕೊಡಬೇಕಾ ಅಂತ ನಾನು ಇದೇ ವೇದಿಕೆಯಲ್ಲಿ ಕೇಳಿದೆ, ಇದೇ ಮಾತನ್ನೇ ಕೇಳಿದೆ. ನೀವು ತಾಕತ್ತಿದ್ದರೆ ಓದಿ, ಇಂಗ್ಲೀಷ್ ಕಲ್ತಿಲ್ವಾ, ಪ್ರೊಫೆಸರ್ ಆಗಿರೋದು ಯಾತಕ್ಕೆ ಮಡಿ ತಿನ್ನೋದಕ್ಕೆ, ಕೂತ್ಕೊಂಡು ಓದಿ ಅಂತ ಹೀಗೇನೆ ಅಂದೆ ನಾನು. ಅಂದರೆ ಅವರು ಓದಬೇಕು. ಮೊನ್ನೆ 82 ವರ್ಷದಲ್ಲಿ ಭೈರಪ್ಪನವರು ಸೇಡಿಯಾಪು ಕೃಷ್ಣ ಭಟ್ಟರ ಛಂದೋಗತಿಯನ್ನು ಆದ್ಯಂತ ವ್ಯಾಸಂಗ ಮಾಡಿದ್ರು. ಛಂದಶಾಸ್ತ್ರ ಓದ್ತಾ ಇದ್ದೀನಿ, ಯಾವುದೋ ಒಂದಷ್ಟು ತಾರಾನಾಥ್ ಅವರು ಕೊಟ್ಟರು, ನನಗೆ ತೃಪ್ತಿ ಆಗಲಿಲ್ಲ ಪುಸ್ತಕಗಳು, ಯಾವುದಾದ್ರೂ ಬೇರೆ ಇದೆಯಾ ಅಂತ. ನೀವು ಓದಬೇಕಾದ ಪುಸ್ತಕ ಸೇಡಿಯಾಪು ಕೃಷ್ಣ ಭಟ್ಟರ ಛಂದೋಗತಿ ಅಂತ ಕಳಿಸಿ ಕೊಟ್ಟಿದ್ದಾಯಿತು. 10-12 ದಿವಸದಲ್ಲಿ ಆದ್ಯಂತವಾಗಿ ಕೂತು ಓದಿ ಅದರ ಬಗ್ಗೆ ಕ್ರಿಟಿಕಲ್ ಆದ ಅನಾಲಿಸಿಸ್ ಮಾಡಿದ್ರು. ಇದು ನಿಜವಾದ ವ್ಯಾಸಂಗ ಅಂದರೆ, ಇದು ನಿಜವಾದ ವೈದುಷ್ಯ. ಹೀಗಿದೆ, ಹಿ ಹ್ಯಾಸ್ ರಿಟನ್ ದಿ ಫಿಲಾಸಫಿ ಆಫ್ ಪ್ರಾಸಡಿ ವೈಲ್ ಅದರ್ಸ್ ಹ್ಯಾವ್ ಡಿಸ್ಕ್ರೈಬ್ಡ್ ಪ್ರಾಸಡಿ ಅಂತಂದರು. ಈ ಮಟ್ಟಕ್ಕೆ ವ್ಯಾಸಂಗ ಮಾಡಬೇಕು. ಎಷ್ಟು ಜನಕ್ಕಿದೆ? ನಮ್ಮ ವಿದ್ವಾಂಸರು ಅನ್ಸ್ಕೊಂಡವರು ಯೂನಿವರ್ಸಿಟಿಯಲ್ಲಿ ಛಂದಶಾಸ್ತ್ರ ಪಾಠ ಹೇಳೋರೇನೇ ಛಂದೋಗತಿ ಓದಿಲ್ಲ, ಓದಿದ್ರು ಅವ್ರಿಗೆ ಅರ್ಥವಾಗಿಲ್ಲ. ಭೈರಪ್ಪನವ್ರಿಗೆ ಛಂದಸ್ಸಿ ಆಗಬೇಕು, ಇದು ಬೇಕಾಗಿರುವಂಥದ್ದು ವ್ಯಾಸಂಗ. ಚಾರುಚಿತ್ರ ನಿರೀಕ್ಷಣಂ, ಪೇಂಟಿಂಗ್ಸನ್ನು ನೋಡಬೇಕು. ಮತ್ತೆ ಭೈರಪ್ಪನವರೇ ಜ್ಞಾಪಕ ಬರ್ತಾರೆ, ಲೂರದಲ್ಲಿ ಅವರು ಸುಮಾರು 40 ದಿವಸ ಪೇಂಟಿಂಗ್ಸ್ ನೋಡಿದ್ದಾರಂತೆ, ಲೂರು ಮ್ಯೂಸಿಯಂನಲ್ಲಿ. ಇದು ಯಾವ ಮನುಷ್ಯರಿಗೆ ಸಾಧ್ಯ ಅನಿಸುತ್ತದೆ? ಚಿತ್ರದ ಕಲೆಯ ಅಭ್ಯಾಸ ಅಂತಂದರೆ ಆ ಥರ ನೋಡುವುದು, ಚಿತ್ರ ನಿರೀಕ್ಷಣೆ ಮಾಡಬೇಕು. ಶಿಲ್ಪಿನಾಂ ಕೌಶಲ ಪ್ರೇಕ್ಷ, ಬೇರೆ ಬೇರೆ ಶಿಲ್ಪಿಗಳ ಕೌಶಲವನ್ನು ತಿಳ್ಕೊಳ್ಳಬೇಕು. ಮತ್ತೆ ನಾವು ನೋಡಿದಾಗ ಗೊತ್ತಾಗುತ್ತದೆ, ರಾಘವನ್ ಮೊದಲಾದವರು ಎಷ್ಟು ಸೂಕ್ಷ್ಮವಾಗಿ ಇವನ್ನೆಲ್ಲ ನಿರೀಕ್ಷೆ ಮಾಡಿದರು ಅಂತ ಗೊತ್ತಾಗುತ್ತದೆ. ರಾಹುಲ್ ಸಾಂಕೃತ್ಯಾಯನರು ಟಿಬೆಟ್ನಲ್ಲಿದ್ದಂಥ ರಂಕಾ ಪೇಂಟಿಂಗ್ಸ್ ಅಂತ ಯಾವುದುಂಟು ಅವುಗಳನ್ನು ಟಂಕಾ ಪೇಂಟಿಂಗ್ಸನ್ನು ಅಷ್ಟು ಚೆನ್ನಾಗಿ ಹೋಗಿ ನೋಡಿ ಬಂದು ಅವುಗಳ ಬಗ್ಗೆ ಅಧ್ಯಯನ ಮಾಡಿ ಅವುಗಳನ್ನು ಸಂಗ್ರಹ ಮಾಡಿಕೊಂಡು ಹಿಮಾಲಯದ ತಪ್ಪಲುಗಳಿಂದ ಎತ್ತರದಿಂದ ಶಿಖರಗಳಿಂದ ಕಷ್ಟಪಟ್ಟುಕೊಂಡು ಆ ಭಯಂಕರವಾದ ಚಳಿ ಮಳೆ ಗಾಳಿಗಳ ಮಧ್ಯದಲ್ಲಿ ಅವುಗಳನ್ನು ತೊಗೊಂಡು ಬಂದಿದ್ದು, ಇದೆಲ್ಲ ಸಾಹಸದ ಕತೆ. ಅವರು 4 ಟಿಬೆಟ್ ಯಾತ್ರೆಗಳ ಬಗ್ಗೆ ಬರೆದಿದ್ದಾರೆ. ಪ್ರವಾಸ ಕಥನ ನೋಡಿದರೆ ಗೊತ್ತಾಗುತ್ತದೆ. ಆ ಶಿಲ್ಪಿನಾಂ ಕೌಶಲ ಪ್ರೇಕ್ಷಾ ವೀರ ಯುದ್ಧಾವಲೋಕನಂ, ಯುದ್ಧಗಳನ್ನು ಕಾಣಬೇಕಂತೆ. ಯುದ್ಧ ಹಿಂಸೆ ಅದು ಬೇಡ ಅಂತ ಬೆಚ್ಚಿಗೆ ಬೆಂಗಳೂರಲ್ಲಿ ಕೂತ್ಕೊಂಡು AC ಬಂಗಲೆಗಳಲ್ಲಿ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳ ಅಧಿಕಾರ ಸ್ಥಾನದಲ್ಲಿ ಇಟ್ಕೊಂಡು ಹೇಳ್ತಾರೆ. ಪಾಪ ಗಡಿನಾಡದಲ್ಲಿರ್ತಕ್ಕಂಥ ನಮ್ಮ ಸೈನಿಕರಿಗೆ ಇವರ ಆತ್ಮವಿಶ್ವಾಸವನ್ನು ಕುಂದಿಸುವ ಕಥೆ ಮಾಡ್ತಾ ಇರ್ತಾರೆ. ಹೊರತುನುವೆ ಆ ಸೈನಿಕರಾಗಿ ಮಾಡದೇ ಇದ್ದರೆ ಇವರು ಇರ್ತಾ ಇದ್ರ. ನಕ್ಲೇಶ್ ಬಗ್ಗೆ, ಸಾಕೇತ್ ರಾಜ್ ಬಗ್ಗೆ ಇಲ್ಲಿಂದ ಲಂಕೇಶ್ ಪತ್ರಿಕೆಯಲ್ಲಿ ಮತ್ತೊಂದರೊಳಗೆ ಎಲ್ಲ ಕೂಕ್ಕೊಂಡು ಹೋಗ್ತಾರೆ ಜೈಕಾರ. ಅವರೇನಾದ್ರು ಕಾಡಲ್ಲಿ ಬಿದ್ದಿದ್ದಾರಾ? ಇಲ್ಲ. ಇಲ್ಲಿ ಬೆಚ್ಚಕ್ಕೆ ಕೂತ್ಕೊಂಡಿದ್ದು ಪ್ರೆಸ್ ಕ್ಲಬ್ನಲ್ಲಿ ವಿಸ್ಕಿ ಹೀರ್ಕೊಂಡು ಮಾತಾಡ್ತಾರೆ, ಇನ್ನೇನೂ ಅಲ್ಲ.
ನಮ್ಮ ಬುದ್ಧಿಜೀವಿಗಳು ಅಂತಕ್ಕಂಥ ದುರ್ಬುದ್ಧಿಜೀವಿಗಳು ಜಗತ್ತಲ್ಲಿ ಎಲ್ಲಿಯೂ ಕಾಣಿಸೋದಿಲ್ಲ, ಅಷ್ಟು ನೀಚರಾಗಿದ್ದಾರೆ. ಇವರು ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಆ ಕಷ್ಟದ ಸಂದರ್ಭದಲ್ಲಿ ಆ ತೊಡಕುಗಳಲ್ಲಿ ಇದ್ದು ಮಾತಾಡ್ತಾರಾ? ಇಲ್ಲ. ಈ ರೀತಿಯಾದಂಥದ್ದಾಯಿತು. ಹಾಗಲ್ಲ, ನೋಡಬೇಕು. ನಮ್ಮ ಅಭಿಪ್ರಾಯ ಏನು ಅನ್ನೋದಕ್ಕಿಂತ ಮುಂಚೆ ವಾಸ್ತವಗಳನ್ನು ಕಾಣಬೇಕು, ಅದನ್ನು ಮಾಡೋದಿಲ್ಲ. ಕ್ಷೇಮೇಂದ್ರ ಅದೇ ಹೇಳ್ತಾನೆ, ಬೆಟರ್ ನಾಟ್ ಮೇಕ್ ಡಿಸಿಷನ್, ಅಬ್ಸರ್ವ್ ಆ್ಯಂಡ್ ಸ್ಟಡಿ ಅಂತ. ಶೋಕ ಪ್ರಲಾಪ ಶ್ರವಣಂ, ಗೋಳಾಟ ಸಂಕಟ ಅವನ್ನು ಕೇಳಬೇಕಂತೆ. ಕೆಲವರು ಸುಕುಮಾರ ಮತಿಗಳಿದ್ದಾರೆ, ಗೋಳನ್ನೇ ನೋಡಬಾರ್ದು, ಸಂಕಟವನ್ನೇ ನೋಡಬಾರ್ದು ಅಂತ. ನನ್ನೊಬ್ಬರು ಸ್ನೇಹಿತರು ದೊಡ್ಡ ಕಲಾವಿದರು, ಹಾಸ್ಪಿಟ್ಲಿಗೆ ನಾನು ಹೋಗೋಲ್ಲ ಅಂತ. ಅದೇ ನಿಮ್ಮ ಹತ್ರಕ್ಕೆ ಬಂದುಬಿಡುತ್ತೆ, ಈಗ ಆಡಬೇಡಿ ಅಂತಂದಿದ್ದೆ. ಸ್ಮಶಾನ ಅರಣ್ಯ ದರ್ಶನಂ, ಸ್ಮಶಾನಕ್ಕೆ ಹೋಗಬೇಕು, ಅರಣ್ಯಗಳನ್ನು ನೋಡಬೇಕು ಅಂತ. ಸಂಕಟ ನೋವು ಗೊತ್ತಾಗದಿದ್ದರೆ ಹೇಗೆ? ಭೈರಪ್ಪನವ್ರು ಹೇಳ್ತಾರೆ, ನಾನು ಬಿಡುವಾದಾಗಲೆಲ್ಲ ನಿಗಂಬೋಧ್ ಘಾಟ್ಗೆ ಹೋಗಿ ಕೂತ್ಕೋತಾ ಇದ್ದೆ ಡೆಲ್ಲಿನಲ್ಲಿ ಅಂತ. ಯಮುನಾ ನದಿ ತೀರದಲ್ಲಿ ನಿಗಂಬೋಧ್ ಘಾಟ್ ಡೆಲ್ಲಿಯ ಸ್ಮಶಾನ, ಅಲ್ಲಿಗೆ ಹೋಗಿ ಕೂತ್ಕೊಂಡು ನೋಡಬೇಕು ಅಂತ. ಈ ರೀತಿಯಾದದ್ದು ಬೇಕು. ವ್ರತಿನಾಂ ಪರ್ಯುಪಾಸಾಚ, ಬಗೆ ಬಗೆಯ ವ್ರತ ಮಾಡ್ತಕ್ಕಂಥವ್ರನ್ನ ನೋಡಬೇಕು, ಅವ್ರು ಎಂಥದ್ದು ಏನು ಅಂತ ತಿಳ್ಕೊಳ್ಬೇಕು. ಅವರ ದೇಶಾಚಾರ, ಅವರ ಸಂಪ್ರದಾಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಅದನ್ನು ಅನುಸರಿಸ್ತೀವೋ ಬಿಡ್ತೀವೋ ಅದು ಬೇರೆ ಸಂಗತಿ. ಅವ್ರು ಹೇಗೆ ಮಾಡ್ತಾರೆ ಅನ್ನೋದರ ಬಗ್ಗೆ ಗಮನ ಇರಬೇಕು. ನೀಡಾಯತನ ಸೇವನಂ, ಪಕ್ಷಿಗಳನ್ನು, ಅವರುಗಳ ಗೂಡುಗಳನ್ನು ಅಬ್ಸರ್ವ್ ಮಾಡಬೇಕಂತೆ. ನಿನ್ನೆ ಒಬ್ಬರು ಸ್ನೇಹಿತರು ಬರ್ಡ್ ವಾಚ್ ಮಾಡುವಂಥವರು ಸಿಕ್ಕಿದ್ದರು. ನಾನು ಅವರಿಗೆ ಕೇಳಿದೆ, ಗೀಜಗನ ಗೂಡು ಹೇಗೆ ಕಟ್ಟುತ್ತೆ ಅನ್ನೋದು ನಿಮ್ಗೆ ಏನಾದರೂ ನೋಡೋಕ್ಕಾಯ್ತಾ ಅಂತ ಗೀಜಗನಿಗೆ ಸಂಬಂಧಪಟ್ಟಿದ್ದ 10 ಪ್ರಶ್ನೆಗಳು ಕೇಳಿದೆ. ಅಯ್ಯೋ, ನಾನು ಇದೆಲ್ಲ ಯೋಚನೆ ಮಾಡಿರಲಿಲ್ಲ ಅಂತ ಪಾಪ ಅವರು ಪ್ರಾಮಾಣಿಕವಾಗಿ ಹೇಳಿದ್ರು. ಅಂದರೆ ಒಂದು ಹಾಬಿ ಅಂತ ಮಾಡಿರ್ತಾರೆ. ಆದರೆ ಗೀಜಿಗ ಮೊದಲಿಗೆ ಆ ತುದಿ ಕೊಂಬೆಯೊಳಗೆ ಗಂಟು ಹಾಕೋದು ಹೇಗೆ ಬಹಳ ಕಷ್ಟ ಇದೆ. ನಾನು ತುಂಬ ಬಾರಿ ಅದನ್ನು ನೋಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ, ಆಗಿಲ್ಲ. ಒಂದೇ ಕೊಕ್ಕಿನಿಂದ ಅದು ಹೇಗೆ ಗಟ್ಟಿಯಾದ ನಾರನ್ನು ತಂದು ಕಟ್ಟುತ್ತದೆ, ಏನು ಮಾಡುತ್ತದೆ ಅಂತ ಅನ್ನೋದು ನೋಡಬೇಕು. ಒಂದೊಂದು ಪಕ್ಷಿಗಳು ಒಂದೊಂದು ರೀತಿ ಗೂಡು ಕಟ್ಟುತ್ತವೆ. ಅವುಗಳ ಬ್ರೀಡಿಂಗ್ ಸೀಸನ್ ಅಂತ ಅನ್ನೋದು ಒಂದಿರುತ್ತದೆ. ಮತ್ತು ಅವುಗಳ ಬ್ರೀಡಿಂಗ್ ಸೀಸನ್ಗೂ ಆಯಾ ಕಾಲದ ಋತುಗಳಲ್ಲಿ ಸಿಗುವಂಥ ಹಣ್ಣು ಕಾಯಿಗಳಿಗೂ ಕೂಡ ಸಂಬಂಧ ನೇರವಾಗಿರ್ತಕ್ಕಂಥದ್ದು. ಮಂಗಟ್ಟೆ ಹಕ್ಕಿ ಅಂತ ಕರೀತಾರೆ, ಹಾರ್ನ್ ಬಿಲ್ ಅಂತ. ಅದು ಒಂದು ವಿಶಿಷ್ಟವಾದ ಕಾಲದಲ್ಲಿ ಅದಕ್ಕೆ ಸಂತಾನಾಭಿವೃದ್ಧಿಯ ಕಾಲ. ಆ ಸಂದರ್ಭದಲ್ಲಿ ಅದು ಯಾವ ಮರಗಳಿಂದ ಹಣ್ಣನ್ನು ತರುತ್ತದೆ, ಕಾಯನ್ನು ತರುತ್ತದೆ. ಕೆಲವೊಮ್ಮೆ ಆ ಮರಗಳು ಇಲ್ಲವಾದರೆ ಪಕ್ಷಿಗಳು ಇಲ್ಲವಾಗುತ್ತವೆ. ಈ ಪಕ್ಷಿಗಳಿಲ್ಲವಾದರೆ ಮರಗಳು ಇಲ್ಲವಾಗುತ್ತವೆ. ಯಾಕೆಂದರೆ ಪಕ್ಷಿಗಳ ಹಿಕ್ಕಿಯಿಂದ ಆ ಬೀಜ ಬೆಳೆದು ಬೀಜ ಪ್ರಸಾರ ಆಗಬೇಕಾಗಿರುತ್ತದೆ. ಇಂಥದ್ದನ್ನೆಲ್ಲ ಪರಿಶೀಲನೆ ಮಾಡಿ ತಿಳ್ಕೊಳ್ಬೇಕು. ಮಧುರ ಸ್ನಿಗ್ಧ ಮಶನಂ, ಊಟದಲ್ಲಿ ಸಾತ್ವಿಕವಾದ ಆಹಾರ ಅಂತ. ಸಾತ್ವಿಕ ಆಹಾರ ಅಂತಂದರೆ ನಿಷ್ಪ್ರಯೋಜಕವಾದ ಆಹಾರ ಅಂತಲ್ಲ, ರಸವತ್ತಾದ ಆಹಾರ. ಮತ್ತೆ ನೋಡಿ, ಇಲ್ಲಿ ವೆಜ್ಜು ನಾನ್ ವೆಜ್ ಯಾವುದೂ ಹೇಳಿಲ್ಲ. ದೇಹಕ್ಕೆ ಯುಕ್ತವಾದಂಥದ್ದು, ರಸ್ಯವಾದದ್ದು, ಸ್ನಿಗ್ಧವಾದದ್ದು, ಮಧುರವಾದದ್ದು, ಕಟು ತೀಕ್ಷ್ಣ ಅಲ್ಲದ ಆಹಾರ ಅಂತ. ಧಾತು ಸಾಮ್ಯಂ ಅಶೋಕತ, ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ತುಂಬ ಗೋಳಿನ ಗೀಳಿ ಇಟ್ಕೊಳ್ಬಾರ್ದು. ನಿಶಾಶೇಷೆ ಪ್ರಬೋಧಶ್ಚ, ಬೆಳಗಿನ ಜಾವ ಏಳುವಂಥದ್ದು. ಪ್ರತಿಭಾ ಸ್ಮೃತಿರಾದರ, ಜ್ಞಾಪಕವನ್ನು ಮತ್ತೆ ಮತ್ತೆ ಮಾಡಿಕೊಳ್ಬೇಕು. ಜ್ಞಾಪಕ ಶಕ್ತಿಯನ್ನು ಗಟ್ಟಿಯಾಗಿಟ್ಟುಕೊಳ್ಳುವಂತೆ ಮೆಲಕು ಹಾಕ್ಕೊಂಡು ಆಲೋಚನೆ ಮಾಡ್ತಾ ಇರಬೇಕು. ಪ್ರತಿಭೆಯನ್ನು ಸದಾ ಹರಿತವಾಗಿಟ್ಟುಕೊಳ್ಬೇಕು. ಸುಖಾಸನಂ, ಪ್ರಾಪರ್ ಪೊಸಿಷನ್ ನನಗಿಲ್ಲದೆ ಇದ್ದಂಥದ್ದು, ಸರಿಯಾಗಿ ಕೂತ್ಕೊಳ್ಬೇಕು. ರಾಂಗ್ ಪಾಶ್ಚರ್ಸ್ ಆಫ್ ರೈಟಿಂಗ್ ಇದ್ದರೆ ಕುತ್ತಿಗೆ ಬೆನ್ನು ನೋವು ಬರುತ್ತದೆ ಅಂತ ಅದನ್ನು ಅವನು ಹೇಳ್ತಾನೆ. ದಿವಾಶಯ, ಹಗಲು ಒಂದು ಸ್ವಲ್ಪ ಪವರ್ ನ್ಯಾಪ್ ಅಂತ ಕರೀತಾರಲ್ಲ, ಅದನ್ನು ಇಟ್ಕೊಳ್ಬೇಕು. ಶಿಶಿರೋಷ್ಣ ಪ್ರತಿಕ್ರಿಯೆ, ಆಯಾ ಋತುಗಳಿಗೆ ಅನುಸಾರವಾದಂಥ ಪ್ರತಿಕ್ರಿಯೆಯನ್ನು ಮಾಡಿಕೊಂಡಿರಬೇಕು. ಆಲೋಕ ಪತ್ರಲೇಖ್ಯಾದವು, ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮಾಡ್ತಾ ಇರಬೇಕು. ಬೇರೆಯವರಿಗೆ ಕಳಿಸಿಕೊಡಬೇಕು, ಚಿತ್ರಾದಿಗಳನ್ನು ಕಾಣಬೇಕು. ಗೋಷ್ಠಿ ಪ್ರಹಸನಜ್ಞತ, ವಿದ್ವಾಂಸರ, ರಸಿಕರ, ಸಾಮಾನ್ಯರ ಗೋಷ್ಠಿಗಳೊಳಗೆ ಅಂದರೆ ಪಾರ್ಟಿ ಸವಿಯಾಗಿರಬೇಕು. ಅಲ್ಲಿಗೆ ಅಡಿಕ್ಟ್ ಆಗಬಾರ್ದು, ಹೋಗ್ತಾ ಇರಬೇಕು, ನೋಡ್ತಾ ಇರಬೇಕು, ತಿಳ್ಕೊಳ್ಳಬೇಕು. ಪ್ರೇಕ್ಷಾ ಪ್ರಾಣಿ ಸ್ವಭಾವನ, ಪ್ರಾಣಿ ಪಕ್ಷಿಗಳ ಸ್ವಭಾವವನ್ನು ಪರಿಶೀಲನೆ ಮಾಡಬೇಕು. ಸಮುದ್ರಾದಿ ಸ್ಥಿತಿಕ್ಷಣಂ, ಸಮುದ್ರಾದಿಗಳ ಉಬ್ಬರ ಇಳಿತ ಹೇಗಿರುತ್ತದೆ, ಬೇರೆ ಬೇರೆ ದಿನದ ಭಾಗದಲ್ಲಿ ನೀರಿನ ಬಣ್ಣ ಏನಾಗುತ್ತದೆ, ಆಕಾಶದ ಬಣ್ಣ ಏನಾಗುತ್ತದೆ. ಎಷ್ಟು ಜನ ನೋಡಿದ್ದಾರೆ ಆಕಾಶವನ್ನು? ಎಷ್ಟು ಜನ ನಾವು ನೋಡ್ತೀವಿ? ಬೆಳಗಿನ ಹೊತ್ತು ಸಂಜೆ ಹೊತ್ತು ಬಣ್ಣ ಬದಲಾಯಿಸುತ್ತೆ ಅಂತ ಗೊತ್ತು, ಆದರೆ ಪೂರ್ವಾಹ್ನದಿಂದ ಅಪರಾಹ್ನದವರೆಗೆ ಎಷ್ಟು ಬಣ್ಣ ಬದಲಾಯಿಸುತ್ತೆ. ಯಾವ್ಯಾವ ಋತುಗಳಲ್ಲಿ ಆ ನೀಲಿಯ ಬಣ್ಣವೇ ಎಷ್ಟು ಬಗೆಯ ಶೇಡ್ಸ್ ಪಡ್ಕೊಳ್ಳುತ್ತದೆ. ಮೋಡಗಳ ಚಲನೆ ಹೇಗಿರುತ್ತದೆ, ಕೆಳಗಿನ ಮೋಡಗಳು ಹೇಗೆ, ಮೇಲಿನ ಮೋಡಗಳು ಹೇಗೆ, 10 ಸ್ತರಗಳು ಉಂಟಲ್ವ, ಅವು ಎಂಥವು. ರವೀಂದು ತಾರಾ ಕಲನಂ ಸರ್ವರ್ತು ಪರಿಭಾವನಂ, ಸೂರ್ಯೋದಯ, ಚಂದ್ರೋದಯ, ಸೂರ್ಯಾಸ್ತ, ಚಂದ್ರಾಸ್ತಗಳನ್ನು ನೋಡಬೇಕು. ಎಲ್ಲ ಋತುಗಳ ಬದಲಾವಣೆ ಕಾಣಬೇಕು. ಈಗ ವಸಂತ ಬಂದಿದೆ, ನಾನು ಸಾಮಾನ್ಯ ವರ್ಷಕ್ಕೊಂದು 4-5 ಸರ್ತಿನಾದ್ರೂ ಕಬ್ಬನ್ ಪಾರ್ಕ್ ಲಾಲ್ಬಾಗ್ಗೆ ಯಾತ್ರೆ ಮಾಡ್ತೀನಿ ಈ ಋತು ವೈವಿಧ್ಯವನ್ನು ಗಮನಿಸೋಕ್ಕೆ. ಇಂದೂ ಬೆಳಗ್ಗೆ ದೂರದರ್ಶನಕ್ಕೆ ಹೋಗಿದ್ದವರು ದಾರಿನಲ್ಲಿ ನಡ್ಕೊಂಡೇ ಬಂದೆ ಅಲ್ಲಿಂದ ಮನೆಗೆ.
ಆ ಉರಿಬಿಸಿಲಿನಲ್ಲಿ ಎಷ್ಟು ನಳನಳಿಸ್ತಾ ಇವೆ ಮರಗಿಡಗಳು. ಆ ರಾಮನ್ ಇನ್ಸ್ಟಿಟ್ಯೂಟ್ ಮುಂದೆಯಿಂದ ಬರ್ತಾ ಅಲ್ಲಿ ಮರಗಳು ಹೇಗಿವೆ, ಗಿಡ ಹೇಗಿವೆ, ಆ ಹಸಿರು ಹೇಗಿದೆ, ಒಂದೊಂದು ಮರದ ಹಸಿರಿನ ಬಣ್ಣ ಒಂದೊಂದು ಥರ ಇರುತ್ತದೆ. ಇವನ್ನು ಕಾಣಬೇಕು. ಜನಸಂಘಾಭಿಗಮನಂ, ಜನಸಮುದಾಯದ ಜೊತೆಗೆ ಬೆರೆತು ಇರಬೇಕು. ನಾನು ಕವಿ ಅಂತ ದಂತಗೋಪುರದಲ್ಲಿರೋದಲ್ಲ, ನಾನೇರವೆತ್ತರಕ್ಕೆ ನೀನೇರಬಲ್ಲಯ ಅಂತ ಮಿಕ್ಕವರನ್ನು ಉಪೇಕ್ಷೆ ಮಾಡುವಂಥದ್ದಲ್ಲ. ಸಮಾಜಾಭಿಮುಖಿಯಾಗಿರಬೇಕು. ಅರೆ, ತನ್ನ ಸಾಹಿತ್ಯದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತ ರಚ್ಚೆ ಹಿಡಿಬಾರ್ದು. ಕಾವ್ಯ ಕೋರ್ಟಲ್ಲ, ಅಲ್ಲಿ ನ್ಯಾಯಾನ್ಯಾಯಗಳೆಲ್ಲ, ಮನುಷ್ಯ ಸ್ವಭಾವ ಚಿತ್ರಣ ಅಷ್ಟೆ. ದೇಶಭಾಷೋಪಜೀವನಂ, ದೇಶ ಭಾಷೆಗಳನ್ನು ಬಳಸಿ ಬದುಕಬೇಕು ಅಂತಾನೆ ಕವಿ. ನೋಡಿ, ಆಧಾನೋದ್ಧರಣ ಪ್ರಜ್ಞಾ, ಪದಗಳನ್ನು ಎಲ್ಲಿ ಬಳಸಬೇಕು, ಎಲ್ಲಿ ತೆಗೀಬೇಕು, ಎಡಿಟಿಂಗ್ ಇದೆಯಲ್ಲ ಅದು ಬಹಳ ಮುಖ್ಯ. ಪದಪಾಕ ಸಿದ್ಧಿ ಅಂತಾರೆ ಅದು. ಮತ್ತು ಪೂರ್ವ ಕವಿಗಳ ಕಾವ್ಯನ ಓದ್ತಾ ಈ ಪದ ಸರಿಯಾಗಿದೆಯಾ, ಇದು ಸರಿಗಿಲ್ಲ, ಇದನ್ನು ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತದೆ, ಈ ರೀತಿಯಾಗಿ ಎಡಿಟ್ ಮೈಂಡಲ್ಲೇ ಮಾಡಿಕೊಳ್ತಾ ಇರಬೇಕು. ಕೃತ ಸಂಶೋಧನ ಮುಹುಹು, ಬರೆದದ್ದನ್ನು ಮತ್ತೆ ಮತ್ತೆ ತೀಡಿ ತಿದ್ದಿ ಪರಿಷ್ಕಾರ ಮಾಡಬೇಕು, ತುಂಬ ಬೇಕು. ಡಿ ವಿ ಜಿಯವರು ಒಂದೊಂದು ಗ್ರಂಥದ ಆವೃತ್ತಿಯನ್ನು ಎಷ್ಟು ತಿದ್ದುತ್ತಾ ಇದ್ರು ಅಂತ ನೋಡಿದರೆ ಗೊತ್ತಾಗುತ್ತದೆ. ಭೈರಪ್ಪನವರು ಎಷ್ಟು ಡ್ರಾಫ್ಟ್ಸ್ ಮಾಡ್ತಾರೆ ಅನ್ನೋದು ಗೊತ್ತೇ ಇದೆ. ನರಸಿಂಹಸ್ವಾಮಿಯವರು ಒಂದು ಕವಿತೆಗೆ ಮಾಡಿದ 7-8 ಡ್ರಾಫ್ಟ್ಗಳ ಬಗ್ಗೆ ಈಚಿನ ಒಂದು ಪುಸ್ತಕದಲ್ಲಿ ಸುಮತೀಂದ್ರ ನಾಡಿಗವರು ಬಹಳ ಚೆನ್ನಾಗಿ ಹೇಳಿದರು. ಇದು ಉತ್ತಮ ಲೇಖಕರೆಲ್ಲರೂ ಮಾಡ್ತಾನೆ ಇರ್ತಾರೆ. ಪರಿಷ್ಕಾರ ನಡೀತಾ ಇರ್ತದೆ. ಅಪರಾಧೀನತ, ಇನ್ನೊಬ್ಬನ ಹಂಗಿನಲ್ಲಿ ಬದುಕಬಾರದು, ಇದು ಬಹಳ ಮುಖ್ಯ. ನಮ್ಮ ಲೇಖಕರು ತುಂಬ ಜನ ಹಂಗಿನಲ್ಲಿ ಬದುಕ್ತಾರೆ. ಆ ಹಂಗಿನಲ್ಲಿ ಬದುಕೋದ್ರಿಂದ ಸತ್ಯವನ್ನು ಹೇಳೋಕ್ಕಾಗೋಲ್ಲ, ಪ್ರೀತಿಯನ್ನು ತೋರ್ಪಡಿಸೋಕ್ಕಾಗೋಲ್ಲ. ಯಜ್ಞ ಸಭಾ ವಿದ್ಯಾಗೃಹ ಸ್ಥಿತಿ, ಯಜ್ಞ, ಸಭೆ, ವಿದ್ಯಾಗ್ರಹ ಈ ಥರ ಎಲ್ಲ ಕಡೆಗಳಲ್ಲೂ ತೊಡಗಿಕೊಳ್ಳಬೇಕು. ಮನುಷ್ಯ ಮುಟ್ಟದ ಗುಬ್ಬಿಯಂತೆ ಬಾಳಬಾರ್ದು. ಅತೃಷ್ಣತಾ ನಿಜೋತ್ಕರ್ಷೆ ಪರೋತ್ಕರ್ಷ ವಿಮರ್ಶನಂ, ತಾನು ಉತ್ಕರ್ಷೆಗೆ ಬರಬೇಕು ಅಂತ ಲಾಲಸೆ ಇಟ್ಕೊಂಡಿರಬಾರ್ದಂತೆ, ಇದು ಬಹಳ ಮುಖ್ಯ. ಕೆರೀರಿಸ್ಟ್ ಆಗಬಾರ್ದು ಅಂತ ಹೇಳ್ತಾನೆ. ನಮ್ಮ ಲೇಖಕರೆಲ್ಲ ಹೇಗೆ ಯಾವ ಅವಾರ್ಡ್ ಗಿಟ್ಟಿಸ್ಕೊಳ್ಳೋದು ಮತ್ತು ಒಬ್ಬನ ಚೇಲ ಆದರೆ ಯಾವ ಅವಾರ್ಡ್ ಗಿಟ್ಟುತ್ತದೆ ಈ ಲೆಕ್ಕದಲ್ಲಿಯೇ ಇರ್ತಾರೆ. ನೆನ್ನೆ ಒಬ್ಬ ವಿಮರ್ಶಕರು ಒಬ್ಬರನ್ನ ಈಚೆಗಷ್ಟೇ ಸಾಹಿತ್ಯ ಅಕಾಡೆಮಿಗೆ ಒಂದು ದೊಡ್ಡ ಸ್ಥಾನಕ್ಕೆ ಬಂದು ಅವ್ರನ್ನ ಕೊಂಡಾಡಿದ್ರು. ಯಾಕೆ ಕೊಂಡಾಡಿದ್ರು ಅಂತ ಅನ್ನೋದು ಗೊತ್ತಾಗುತ್ತದೆ. ಇವ್ರಿಗೇನೋ ಒಂದು ಫೇವರ್ ಮಾಡಿಕೊಟ್ಟಿದ್ದಾನೆ, ಅದು ಕೂಡ ಗೊತ್ತಾಗ್ತಾನೆ ಇದೆ. ಈ ಥರದ್ದಿರುತ್ತದೆ. ಹೀಗಲ್ಲದೆ ನೋಡಬೇಕು, ನಿಸ್ಪೃಹವಾಗಿ ಗಮನಿಸಬೇಕು. ಪರೋತ್ಕರ್ಷ ವಿಮರ್ಶನಂ, ಬೇರೆಯವರ ಉತ್ಕರ್ಷವನ್ನು ಸಮಾಧಾನವಾಗಿ ಕ್ವೈಟ್ ಆ್ಯಂಡ್ ಕಾಮ್ ಆಗಿ ಸ್ವೀಕರಿಸಬೇಕು. ನನಗೆ ಅವಾರ್ಡ್ ಬರಲಿಲ್ಲ, ಅವನಿಗೆ ಬಂತು ಅಂತಂದರೆ ಒಂದು ಸ್ಟೇಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿಬಿಡುವುದು. ಭೈರಪ್ಪ ಈಸ್ ನಾಟ್ ಆ್ಯನ್ ಆರ್ಟಿಸ್ಟ್, ಈಸ್ ಓನ್ಲಿ ಎ ಡಿಬೇಟರ್ ಅಂತ ಶುರು ಮಾಡಿದ್ರಲ್ಲ. ಸರಸ್ವತಿ ಸಮ್ಮಾನ ಬಂದ ತಕ್ಷಣವೇ ಆಕ್ಷೇಪಗಳನ್ನು ಶುರು ಮಾಡಿದ್ರಲ್ಲ. ಈ ಥರದ್ದೆಲ್ಲ ಮಾಡುವಂಥದ್ದು ಅಲ್ಲ. ಆತ್ಮಶ್ಲಾಘ ಶ್ರುತೋ ಲಜ್ಜಾ, ತನ್ನನ್ನು ಕುರಿತು ಹೊಗಳಿಕೊಳ್ಳೋದ್ರೊಳಗೆ ನಾಚಿಕೆ ಇರಬೇಕು. ಪರಶ್ಲಾಘಾನುಭಾಷಣಂ, ಬೇರೆಯವರ ಗುಣವನ್ನು ಮನಸಾರೆ ಮೆಚ್ಚಿ ಕೊಂಡಾಡಬೇಕು. ಸದಾ ಸ್ವಕಾವ್ಯ ವ್ಯಾಖ್ಯಾನಂ, ತನ್ನ ಕೃತಿಯ ಸ್ವಾರಸ್ಯ ಏನು, ಅದರ ತಪ್ಪು ಕಲ್ಪನೆ ಇದ್ದರೆ ಹೀಗಲ್ಲ, ಅದನ್ನು ಅರ್ಥ ಮಾಡಿಕೊಳ್ಬೇಕಾದದ್ದು ಹೀಗೆ ಅಂತ ಕ್ಲಾರಿಫಿಕೇಷನ್ಸ್ ಕೊಡಬೇಕು. ಮತ್ತು ವೈರ ಮತ್ಸರ ವರ್ಜನಂ, ವೈರ ಹೊಟ್ಟೆ ಕಿಚ್ಚನ್ನು ಬಿಡಬೇಕು. ಪರೋನ್ಮೇಷ ಜಿಗೀಷ, ಬೇರೆಯವರ ಆರ್ಟನ್ನು ಮೀರಿಸಬೇಕು ಅನ್ನುವ ಹಠ ಇರಬೇಕು ಅಂತ ಹೇಳ್ತಾರೆ. ವ್ಯುತ್ಪತ್ತಿ ಸರ್ವಶಿಷ್ಯತ, ಎರುಡಿಷನ್ಗೆ ಯಾರ ಹತ್ರಕ್ಕೂ ಹೋಗಿ ಕಲಿಯೋದಕ್ಕೆ ಸಿದ್ಧವಾಗಬೇಕು. ಇದು ಬಹಳ ಬಹಳ ಮುಖ್ಯವಾದದ್ದು. ಯಾರೇ ಆಗಲಿ ಕಲಿಸ್ತಾರೆ ಅಂದರೆ ಹೋಗಿ ಕಲಿಯಬೇಕು. ಅವರು ಭೈರಪ್ಪನವರು ಮಂದ್ರ ಕಾದಂಬರಿ ಬರೆಯುವಾಗ ಹೋಗಿ ಹಿಂದೂಸ್ತಾನಿ ಸಂಗೀತವನ್ನು ಮತ್ತೆ ಅಭ್ಯಾಸ ಮಾಡಿಕೊಂಡ್ರು. ಅವರು ಸಾರ್ಥ ಕಾದಂಬರಿ ಬರಿತಾ ಇದ್ದಾಗ ಹತ್ತತ್ರ ಒಂದು 20 ದಿವಸ ಮತ್ತೂರು ಅಗ್ರಹಾರದಲ್ಲಿದ್ದು ವೈದಿಕ ಬ್ರಾಹ್ಮಣರ ರೀತಿ ನೀತಿಯೆಲ್ಲ ತಿಳ್ಕೊಳ್ಳೋದಕ್ಕಿದ್ರು. ಅಂದರೆ ಯಾರ ಹತ್ರವಾದರೂ ಕಲಿಬೇಕು, ಹೋಗಬೇಕು, ತಿಳ್ಕೊಳ್ಬೇಕು ಅಂತ ಉಂಟು. ಈಚಿನ ಒಂದು ದಿವಸಗಳಲ್ಲಿ ಅವರು ತಾವೊಂದು ಹೊಸ ಕೃತಿಯನ್ನು ಬರೆಯೋದಕ್ಕೋಸ್ಕರವಾಗಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಬಂದು 2 ತಿಂಗಳು ಅಲ್ಲಿ ವಿದ್ವಾಂಸರುಗಳ ಜೊತೆಗೆ, ಅದೇ ರೀತಿ ಹತ್ತಿರದಲ್ಲೇ ಇರತಕ್ಕಂಥ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಮತ್ತೆ ಮತ್ತೆ ಹೋಗಿ ಅಲ್ಲಿಯ ವಿದ್ವಾಂಸರ ವಿಜ್ಞಾನಿಗಳ ಜೊತೆಗೆ ಚಿಂತನೆ ಮಾಡಿ ಅವ್ರ ಹತ್ರ ಪಾಠದಂತೆ ನೇರವಾಗಿ ಎಲ್ಲ ಹೇಳಿಸ್ಕೊಳ್ತಾ ಇದ್ರು. ಇದು ಬಹಳ ಮುಖ್ಯವಾಗಿ ವ್ಯುತ್ಪತ್ತಿ ಸರ್ವಶಿಷ್ಯತ, ಪಾಠಸ್ಯ ಅವಸರಜ್ಞತ್ವಂ, ಯೋಗ್ಯವಾದ ಟೆಕ್ಸ್ಟ್ ಏನು ಅಂತ ಟೆಕ್ಸ್ಚುವಲ್ ಕ್ರಿಟಿಸಿಸಮ್ ಬಗ್ಗೆ, ಪಾಠ ಸಂಸ್ಕರಣದ ಬಗ್ಗೆ ಅರಿವಿರಬೇಕು. ಶ್ರೋತೃ ಚಿತ್ತಾನುವರ್ತನಂ, ಭಾಷಣಕ್ಕೆ ಕೂತರೆ ಶ್ರೋತೃಗಳ ಮನಸ್ಸು ಹೇಗಿರುತ್ತದೆ ಅನ್ನೋದನ್ನು ತಿಳಿದುಕೊಂಡು ಹೋಗಬೇಕು. ಇಂಗಿತಾಕಾರ ವೇದಿತ್ವಂ, ಎದುರಿದ್ದವನ ವರ್ತನೆಯಿಂದ ಅವನ ಇಂಗಿತ ಏನು ಅಂತ ಮ್ಯಾನ್ ವಾಚಿಂಗ್ ಅಂತಾರಲ್ಲ, ಅದು ಬೇಕಾಗಿರ್ತಕ್ಕಂಥದ್ದು. ಬರ್ಡ್ ವಾಚಿಂಗ್, ಅನಿಮಲ್ ವಾಚಿಂಗ್ ಥರ ಮನುಷ್ಯರ ಸ್ವಭಾವದಿಂದ ಅವ್ರು ಆಕಳಿಸ್ತಾ ಇದ್ದರೆ ಸಾಕು ಅಂತ ಅಂದುಕೊಳ್ಬೇಕು, ಅವ್ರು ತಲೆ ಕೆರ್ಕೊಳ್ಳೋಕೆ ಶುರು ಮಾಡಿದ್ರೆ ಎದ್ದು ಹೋಗಬೇಕು ಅಂತ ಅಂದುಕೊಳ್ಬೇಕು. ಈ ಥರದ್ದು ಉಂಟಲ್ವ, ಗೊತ್ತಾಗುತ್ತದೆ. ಅದು ಬಾಡಿ ಲ್ಯಾಂಗ್ವೇಜನ್ನು ತಿಳ್ಕೊಳ್ಬೇಕು. ಉಪಾದೇಯ ನಿಬಂಧನಂ,
ಮತ್ತು ತಾನು ಯಾವ ಕೆಲಸಕ್ಕೆ ತೊಡಗಿದ್ರೂ ಏನೆಲ್ಲ ಬೇಕು ಆ ಎಕ್ವಿಪ್ಮೆಂಟನ್ನು ಹವಣಿಸಿಕೊಳ್ತಾ ಇರಬೇಕು. ಅದು ಬಹಳ ಮುಖ್ಯ, ತುಂಬ ತುಂಬ ಮುಖ್ಯ. ಬೇಂದ್ರೆಯವರಂತೂ ಎಷ್ಟು ರೀತಿಯ ಜನಗಳ ಜೊತೆಗೆ ಸಂಪರ್ಕ ಇಟ್ಕೊಳ್ತಾ ಇದ್ದರು, ಆ ಮಟ್ಟಕ್ಕೆ ಇರ್ತಾಯಿತ್ತು. ಕುವೆಂಪು ರಾಮಾಯಣ ದರ್ಶನದ ರಚನಾ ಕಾಲದಲ್ಲಿ ಎಷ್ಟು ಎರುಡಿಷನನ್ನು ಸಂಪಾದಿಸ್ಕೊಂಡಿದ್ರು, ಏನೆಲ್ಲ ನೋಡ್ತಾ ಇದ್ದರು, ಯಾವುದೆಲ್ಲ ಪತ್ರಿಕೆಯ ವಿಷಯ ಮತ್ತೊಂದು ಅವನ್ನೆಲ್ಲವನ್ನು ಕಾವ್ಯವಾಗಿ ರೂಪಾಂತರ ಮಾಡುವಂತಹ ಒಂದು ಅಮೋಘವಾದ ಶಕ್ತಿ ಇಟ್ಕೊಂಡಿದ್ರಲ್ಲ. ಉಪದೇಶ ವಿಶೇಷೋಕ್ತಿ ಅದೀರ್ಘ ರಸಸಂಗತಿ, ಉಪದೇಶ ವಿಶೇಷೋಕ್ತಿ ಇವುಗಳನ್ನು ಏನು ಅಂತ ತಿಳ್ಕೊಳ್ಬೇಕು. ಮತ್ತು ಯಾವುದನ್ನು ಒಂದೇ ಸಮನೆ ಬೆಳೆಸ್ಕೊಂಡು ಹೋಗಬಾರ್ದು, ಮೊನಾಟನಸ್ ಆಗಿ ಒಂದನ್ನು ಬೆಳೆಸಬಾರ್ದು. ಸ್ವಸೂಕ್ತಿ ಪ್ರೇಷಣಂ ದೀಕ್ಷು, ತನ್ನ ಕೃತಿಗಳನ್ನು 10 ಕಡೆ ಕಳಿಸಬೇಕು, ಅವರ ಅಭಿಪ್ರಾಯ ತಿಳ್ಕೊಳ್ಬೇಕು. ಪರಸೂಕ್ತಿ ಪರಿಗ್ರಹ, ಬೇರೆಯವರ ಕಾವ್ಯಗಳನ್ನು ಹಾಗೆ ಸ್ವೀಕರಿಸಬೇಕು, ಓದಬೇಕು, ಅಭಿಪ್ರಾಯ ಕೊಡಬೇಕು. ವೈದಗ್ಧ್ಯಂ ಅಂದರೆ ಎರುಡಿಷನ್, ಸ್ಕಾಲರ್ಶಿಪ್ ಬೇಕು. ಪಟುತ್ವ, ಎಫಿಷಿಯನ್ಸಿ, ಪ್ರೊಫಿಷಿಯನ್ಸಿ ಅದು ಇರಬೇಕು. ಭಂಗಿ ನಿಸ್ಸಂಗೈಕಾಂತ ನಿರ್ವೃತಿ, ಒಳ್ಳೆಯ ಮಾತಿನ ಭಂಗಿ ಬೆಡಗು ಅದು ಬೇಕು. ಮತ್ತು ಜನರ ಜೊತೆಯಲ್ಲೂ ಇರಬೇಕು, ಜನರನ್ನು ಬಿಟ್ಟು ಏಕಾಂತದಲ್ಲಿ ಇರಬೇಕು. ವಿವಕ್ತ ಜನಸೇವಿತ್ವಂ ಅರತಿರ್ ಜನಸಂಸದಿ ಅಂತ ಗೀತೆ ಹೇಳುತ್ತದಲ್ಲ ಹಾಗೆ. ಆಶಾಪಾಶ ಪ್ರೀತ್ಯಾಗ, ಕಾವ್ಯ ರಚನೆ ಬಿಟ್ಟು ಬೇರೆ ಆಸೆಗಳನ್ನು ಜಾಸ್ತಿ ಇಟ್ಕೊಳ್ಬಾರ್ದು. ಸಂತೋಷ, ಚೇರ್ಫುಲ್ನೆಸ್, ತೃಪ್ತಿ. ಸತ್ವಶೀಲತಾ ಅಂದರೆ ಸತ್ವ ಇದ್ದದ್ದಕ್ಕೆ ಬಾಳು ಇದೆ, ಮಿಕ್ಕಿದ್ದಕ್ಕಿಲ್ಲದೆ ಇರೋ ತೊಂದರೆ ಇಲ್ಲ. 10 ಜನ ಹೋದಂಗೆ ಓಡಬೇಕು ಅಂತ ಏನೂ ಇಲ್ಲ. ತನ್ನ ಕನ್ವಿಕ್ಷನ್ಗೆ ತಾನು ಬದುಕುವಂಥದ್ದು ಬಹಳ ಬಹಳ ಮುಖ್ಯವಾದಂಥದ್ದು. ಇಲ್ಲದೇ ಇದ್ದರೆ ತುಂಬ ಕಷ್ಟ ಆಗುತ್ತದೆ. ಆದಿಪ್ರಾಸವನ್ನು DVG ಅವರು ಕೊನೆಯವರೆಗೂ ಬಿಡಲಿಲ್ಲ, ಛಂದಸ್ಸನ್ನು ಕೊನೆಯವರೆಗೂ ಬಿಡಲಿಲ್ಲ. ಎಲ್ಲರೂ ಆಹಾ ಓಹೋ ಅಂತಿದ್ರು. ಇದರೊಳಗೆ ಸತ್ವ ಇದೆ ಅಂತ ನನಗನ್ಸುತ್ತೆ ಅಂತಂದರು. ಈ ರೀತಿಯಾದ ಒಂದು ನೆಲೆಗಟ್ಟು ಇರಬೇಕಾಗುತ್ತದೆ. ಆ ಬಗೆಯಲ್ಲಿ ನೂತನೋತ್ಪಾದನೆ, ಅಯಾಚಕತ್ವಂ ಅಗ್ರಾಮ್ಯ ಪದಾಲಾಪ ಕಥಾಸ್ವಪಿ, ಯಾರನ್ನೂ ಫೇವರ್ಸ್ಗಾಗಿ ಮತ್ತೆ ಮತ್ತೆ ಬೇಡಿಕೊಳ್ಳಬಾರ್ದು. ನಮ್ಮ ದೊಡ್ಡ ದೊಡ್ಡ ಲೇಖಕರು ಒಂದು ಸೈಟ್ಗೋಸ್ಕರ, ಒಂದು ಸೀಟ್ಗೋಸ್ಕರ, ಅನಂತಮೂರ್ತಿಯವರಂತೂ ನಾಚಿಕೆ ಬಿಟ್ಟು ನನ್ನನ್ನು ಯುನಾನಿಮಸ್ ಆಗಿ ಎಲೆಕ್ಟ್ ಮಾಡಿ ರಾಜ್ಯಸಭಾಗೆ ಅಂತ ಬೇಡಿದ್ದೇ ಬಂತು. ಅವರ ಅಗ್ಗವಾದರೆ ಹೊರತುನವೇ ಅವರ ಅಗ್ರವಂತೂ ಆಗಲಿಲ್ಲ. ಈ ಥರದ್ದು ಮಾಡಬಾರ್ದು. ಲೇಖಕನಾದವರಿಗೆ ಸಾಕು, ಇನ್ನೇನು ಬೇಕಾಗಿದೆ? ಈ ಥರ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅವರು ರಾಜಕೀಯದಲ್ಲಿ ಇರಬೇಕಾದವರು ಗ್ರಹಚಾರ ತಪ್ಪಿ ಸಾಹಿತ್ಯದ ಗ್ರಹಚಾರ ಕೆಟ್ಟು ಸಾಹಿತ್ಯಕ್ಕೆ ಬಂದರು ಅಂತ ಆಗಿಬಿಡುತ್ತದೆ. ಹಾಗಾಗಬಾರ್ದು. ತೃಪ್ತಿಯಲ್ಲಿರಬೇಕು. ನಾಮಿನೇಟ್ ಮಾಡಿದ್ರೆ ಮಾಡಲಿ, ಅದನ್ನು ಮತ್ತೆ ಕೇಳ್ಕೊಳ್ಬೇಕಾ, ಗೋಗರದು ಕೇಳ್ಕೊಳ್ಬೇಕಾ. ಅಗ್ರಾಮ್ಯ ಪದಾಲಾಪ ಅಂದರೆ ವಲ್ಗ್ಯಾರಿಟಿಯನ್ನು ಮಾತುಕತೆಗಳಲ್ಲಿ ತರಬಾರ್ದು. ಕಾವ್ಯಕ್ರಿಯಾಸು ನಿರ್ಬಂಧ, ಕಮಿಟ್ಮೆಂಟ್ ಟು ರೈಟಿಂಗ್ ಅದು ಬಹಳ ಬೇಕು. ಮಾಸ್ತಿಯವರಿಗಿತ್ತು, ಪ್ರತಿ ದಿವಸ ಇಷ್ಟು ಬರೀಬೇಕು, ಈ ಥರ ಮಾಡಬೇಕು ಅನ್ನುವಂಥದ್ದನ್ನು ಟೈಮ್ ಟೇಬಲ್ ಹಾಕ್ಕೊಂಡಂತೆ ಮಾಡ್ತಾಯಿದ್ರು. ಏನು ಟೈಮ್ ಟೇಬಲಿಂದ ಸ್ಫೂರ್ತಿ ಬಂದುಬಿಡುತ್ತೋ? ಸ್ಫೂರ್ತಿಯಿಂದಲೇ ಎಲ್ಲ ನಡೆಯೋದಿಲ್ಲ. ಕೂತ್ಕೊಂಡು ಕಮಿಟೆಡ್ ಆಗಿರಬೇಕು, ಅಭ್ಯಾಸ ಮಾಡಬೇಕು. ಆ ರೀತಿಯಾಗಿ ಬರದದ್ದನ್ನೆಲ್ಲ ಹಾಕ್ತೀವೋ ಬಿಡ್ತೀವೋ ಬೇರೆ ಸಂಗತಿ. ಅದನ್ನು ನಮಗೆ ನೋಡಿದಾಗ ಗೊತ್ತಾಗುತ್ತದೆ. ಈಚೆಗೆ ಬಹಳ ವರ್ಷಗಳಿಂದ ಹಿಂದಿಯ ಚಲನಚಿತ್ರದಲ್ಲಿ ಗೀತರಚನೆಕಾರರಾಗಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಕೈಫಿ ಅಜ್ಮಿ ಅವರು ಹೇಳಿದರು, ಸ್ಫೂರ್ತಿಗೆ ಯಾರೂ ಕಾಯ್ದು ಕೂತ್ಕೊಳ್ಬಾರ್ದು, ಸಂಗೀತದವರು ಹೇಗೆ ರಿಯಾಜ್ ಮಾಡ್ತಾರೋ ಸಾಹಿತ್ಯದವರು ದಿನ ಬರೆದು ರಿಯಾಜ್ ಮಾಡಬೇಕು ಅಂತಂದರು. ತುಂಬ ಉತ್ತಮವಾದಂಥದ್ದು ಅದು. ಹಾಗೆ ಹೇಳ್ತಾನೆ, ವಿಶ್ರಾಂತಿಶ್ಚ ಅಂತರಾಂತರ, ವಿಶ್ರಾಂತಿ ತಗೊಳ್ಬೇಕು. ಆಗಾಗ ವಿಡ್ರಾ ಮಾಡಿಕೊಂಡು ತಾನು ನೆಮ್ಮದಿಯಾಗಿ ಒಂದು ಕಡೆಗೆ ಆರಾಮವನ್ನು ಸ್ವೀಕಾರ ಮಾಡಬೇಕು. ನೂತನೋತ್ಪಾದನೆ ಯತ್ನ, ಹೊಸ ದೃಷ್ಟಿ ಬೇಕು. ಸರ್ವ ಜನತಾಂತರ್ದೃಷ್ಟಿ, ವಿಶ್ವರಸೋತ್ಪಾದ ನವೀನ ದೃಷ್ಟಿ, ಇದೆಲ್ಲ ಬೇಕು ಅಂತ ಇವೆಲ್ಲ ಅದು ಬೇಕಾಗುತ್ತದೆ. ಹೊಸತನ್ನು ಕೊಡಬೇಕು ಅಂತ. ಕ್ಷೇಮೇಂದ್ರ ಆಡಿದಂತೆ ಬದುಕದವನು, ಬದುಕದಂತೆ ಆಡಿದವನು, ಪ್ರತಿಯೊಂದರೊಳಗೂ ಹೊಸತನ್ನು ಕೊಡೋದನ್ನು ನೋಡಿದ. ಹಾಗೆ ಹೊಸತನ್ನು ಕೊಡುವಂತೆ ನೋಡಬೇಕು. ಕನ್ನಡ ಸಾಹಿತ್ಯ ಆ ವಿಷಯದಲ್ಲಿ ತುಂಬ ಮೆಚ್ಚಬೇಕು. 20ನೇ ಶತಮಾನದ ಕನ್ನಡ ಸಾಹಿತ್ಯ ತುಂಬ ಹೊಸದನ್ನು ಭಾರತೀಯ ಸಾಹಿತ್ಯ ಪ್ರಪಂಚದಲ್ಲಿಯೇ ಕೊಟ್ಟಿರುವುದು ಗೊತ್ತಾಗುತ್ತದೆ. ಅದು ಬೇಕು. ಮತ್ತು ಸಾಮ್ಯಂ ಸರ್ವ ಸುರಸ್ತುತವು, ಎಲ್ಲ ದೇವತೆಗಳನ್ನು, ಎಲ್ಲ ಮತವನ್ನು ಸಮಾನವಾಗಿ ಕಾಣಬೇಕು. ಎಲ್ಲ ದೇವತೆಗಳನ್ನು ಸಮಾನವಾಗಿ ಕಾಣಬೇಕು. ನಮ್ಮ ಮತಾಚಾರ್ಯರುಗಳು ಅದನ್ನು ಮಾಡಲೇ ಇಲ್ಲ. ನೀವು ನೋಡಿ, ಷಡಕ್ಷರಿಯ ಮಂಗಳಾಚರಣದ ಪದ್ಯಗಳು ನೋಡಿದ್ರೆ ಒಂದು ಬೇರೆ ದೇವರಿಲ್ಲ, ಶಿವ 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 ಆ ಥರದ್ದುಂಟು. ಅದೇ ತರಹ ನೀವು ಯಾವುದೋ ಶ್ರೀವೈಷ್ಣವ ಶಿಖಾಮಣಿಗಳು ಯಾವುದಾದ್ರೂ ನೋಡಿ, ಅವರು ಶಿವನ್ನ ಲೆಕ್ಕಕ್ಕೆ ಇಡೋದಿಲ್ಲ. ಸಿಂಹ ಅಟ್ಟಿಸ್ಕೊಂಡು ಬಂದರೂ ಶಿವಾಲಯಕ್ಕೆ ಹೋಗಬೇಡ ಅಂತ ಗಾದೆ ಇದೆ. ಆ ತರಹ ಹೀಗೆ ಮಾಡುವವರು ಏನು ಮಾಡ್ತಾರೆ? ಉದಾಹರಣೆಗೆ ನಾರಾಯಣಾಚಾರ್ಯರನ್ನೇ ತಗೊಳ್ಳಿ. ಎಂದಾದರೂ ಅವರು ಬರವಣಿಗೆಯಲ್ಲಿ ಶಿವ ದೊಡ್ಡವರು ಅಂತ ಹೇಳ್ಯಾರ? ಹೇಳಿದ್ರೆ ನರಕಕ್ಕೆ ಹೋಗಿಬಿಡ್ತಾರೆ, ಅಥವಾ ಹಂಗೆ ಹೇಳಿದವ್ರು ನರಕಕ್ಕೆ ತಳ್ಳಿಬಿಡ್ತಾರೆ ಅವರು. ಆ ಥರ ಮಾಡ್ತಾರೆ. ಆ ಮಟ್ಟದ ಮೀನ್ನೆಸ್ ಆಗಿಬಿಟ್ರೆ ಇವರೊಂದು ದೇವತಾ ತತ್ವವನ್ನೇ ಅಕಾಮಿಡೇಟ್ ಮಾಡ್ಕೊಳ್ಳೋಕ್ಕಾಗದೆ ಇದ್ದರೂ ಒಬ್ಬ ವ್ಯಕ್ತಿಯನ್ನು ಹೇಗೆ ಅಕಾಮಿಡೇಟ್ ಮಾಡ್ಕೊಳ್ತಾರೆ?
ಸಮುದಾಯದ ಬಗ್ಗೆ ಪ್ರೀತಿ ಇರಬೇಕಲ್ವ, ಅದು ತುಂಬ ಮುಖ್ಯ. ಪರಾಕ್ಷೇಪ ಸಹಿಷ್ಣುತ್ವಂ, ಸಾಧಾರಣವಾಗಿ ಬೇರೆಯವರು ಇವರ ಕಾವ್ಯದಲ್ಲಿ ಲೋಪ ದೋಷ ತೋರಿಸ್ಕೊಟ್ರೆ ಬಾಯಿ ಮುಚ್ಕೊಂಡು ಒಪ್ಕೊಳ್ಬೇಕು. ಗಾಂಭೀರ್ಯಂ, ಡಿಗ್ನಿಟಿ ಇನ್ ದಟ್, ನಿರ್ವಿಕಾರತ, ವಿಕಾರಕ್ಕೆ ಒಳಗಾಗದೇ ಇರುವಂಥದ್ದು. ಅವಿಕಥನತ, ಬುರುಡೆ ಹೊಡಿದೇ ಇರತಕ್ಕಂಥದ್ದು. ಅದೈನ್ಯಂ, ಗೋಳಾಡಿ ಕಾಡಿ ಬೇಡಿ ಗೋಗರಿದೇ ಇರತಕ್ಕಂಥದ್ದು. ನೋಡಿ, ಗೀತಾ ನಾಗಭೂಷಣ ಅವರು ಆಹಾ ಓಹೋ ಅಂತ ಯಡಿಯೂರಪ್ಪನವ್ರ ಸರ್ಕಾರನ ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಅದೇ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಮಾಡೋದಕ್ಕೆ ಕೊಟ್ಟ ದುಡ್ಡಲ್ಲಿ 11,11,11,11 ರೂಪಾಯಿ 11 ಪೈಸೆನೂ ಇತ್ತು ಏನೋ, ಆ ಚೆಕ್ ಕೊಟ್ಟರೆ ಪುಸ್ತಕಂತ ವ್ಯಾನಿಟಿ ಬ್ಯಾಗ್ಗಳಿಗೆ ಇಟ್ಕೊಂಡ್ರು ಅಂತ ಪತ್ರಿಕೆಗಳಲ್ಲಿ ಬಂತು. ಭೈರಪ್ಪನವ್ರಿಗೆ ದುಡ್ಡು ಕೊಟ್ಟಾಗ ಖಂಡಿತ ಕೊಡಬೇಡಿ, ಇದು ಮಾಡಿದ್ರೆ ಇನ್ನೊಂದು ದೊಡ್ಡ ಲಾಭಿ ಆಗುತ್ತೆ ಸಮ್ಮೇಳನಾಧ್ಯಕ್ಷತೆಗೆ, ಅವ್ರಿಗೆ ಹಲ್ಲು ಗಟ್ಟಿಯಾಗಿದ್ದರೆ ಚಕ್ಲಿ ಕೊಡಬೇಡ ಕೊಡಿ ಅಂತಂದರು. ಅಂದರೆ ಮಾತಾಡ್ತಾ ಇರೋದು ಬಾಯಿಗೆ ಬಂದಂಗೆ ವ್ಯವಸ್ಥೆಯ ಬಗ್ಗೆ, ಆ ವ್ಯವಸ್ಥೆಯಿಂದಲೇ ಬೇಕಾದಷ್ಟು ಪಡ್ಕೊಳ್ತಾ ಇರೋದು. ಇದು ಎಲ್ಲಿಯ ನ್ಯಾಯ ಆಗುತ್ತದೆ? ಇದು ಬಹಳ ಕಷ್ಟ ಆಗುತ್ತದೆ. ಈ ಥರದ್ದು ಎಷ್ಟು ಅನರ್ಥಗಳನ್ನು ನಮ್ಮ ಲೇಖಕರು ಮಾಡ್ತಾರೆ. ಮತ್ತು ಎಬೌ ಲಾ ಅನ್ನುವಂತೆ ಆಡ್ತಾರೆ. ಅದು ಅಲ್ಲಿರ್ತಕ್ಕಂಥದ್ದು. ಗಾಂಭೀರ್ಯವೂ ಇಲ್ಲ, ಅವಿಕಥನತಾನೂ ಇಲ್ಲ, ಅದೈನ್ಯವೂ ಇಲ್ಲ. ಪರೇಶಾಂ ನಷ್ಟ ಯೋಜನಂ, ಬೇರೆ ಸಹಲೇಖಕರ ರಚನೆಗಳಿಗೆ ಸಹಾಯ ಮಾಡೋದು. ಅವರ ಪದ್ಯವೋ ಮತ್ತೊಂದು ಮರ್ತು ಹೋಗಿದ್ದಾಗ ತಮ್ಮ ಜ್ಞಾಪಕ ಇದ್ದರೆ ಅದನ್ನು ಮಾಡಿಕೊಡ್ತಕ್ಕಂಥದ್ದು, ಮರುಕಳಿಸಿ ಕೊಡ್ತಕ್ಕಂಥದ್ದು, ಈ ಥರದ ಕೆಲಸ. ಶಂಕರರ ಶಿಷ್ಯರು ಸುರೇಶ್ವರರು ಅವರು ಪದ್ಮಪಾದರ ಒಂದು ಗ್ರಂಥಕ್ಕೆ ಶಾಪ ಕೊಟ್ಬಿಟ್ರಂತೆ, ಪಂಚಪದಿಕಾ ಗ್ರಂಥಕ್ಕೆ. ಆಗ ಮರ್ತೋಗ್ಬಿಡ್ತಂತೆ ಅವರಿಗೆ ಪೂರ್ತಿ. ಅವರ ಸೋದರ ಮಾವ ಅದನ್ನು ಸುಟ್ಟು ಬೂದಿ ಮಾಡಿದ ಅಂತಲೂ ಒಂದು ಕಥೆ ಉಂಟು. ಆಗ ಶಂಕರರು ಓದಿದಷ್ಟನ್ನು ಜ್ಞಾಪಕದಿಂದ ಡಿಕ್ಟೇಟ್ ಮಾಡಿಸಿದ್ರು. ಅದೇ ತರಹ ಕೇರಳವರ್ಮ ಅಂತ ಮಹಾರಾಜನ ಕೃತಿಗಳು ಕೂಡ ನಷ್ಟವಾಗಿಬಿಟ್ಟಿತ್ತು. ಶಂಕರರು ಬಾಲ್ಯದಲ್ಲಿ ಕೇಳಿದ್ರು, ಅದನ್ನು ಡಿಕ್ಟೇಟ್ ಮಾಡಿಸಿದ್ರು ಅಂತ ಶಂಕರ ವಿಜಯದಲ್ಲಿ ಬರ್ತದೆ. ಸತ್ಯ ಎಷ್ಟೋ ಸುಳ್ಳೆಷ್ಟೋ ಪವಾಡ ಎಷ್ಟೋ ಏನೋ, ಒಟ್ಟಿನಲ್ಲಿ ಆ ಮಟ್ಟಕ್ಕೆ ಪ್ರೀತಿಯಿಂದ ಸಹಕಾರವನ್ನು ಕೊಡುವ ಪ್ರಯತ್ನ ಮಾಡಬೇಕು. ತೀನಂ ಶ್ರೀಕಂಠೇನವರು ಪೂತಿ ನರಸಿಂಹಾಚಾರ್ಯರಿಗೆ ಎಂಥ ರೀತಿಯಲ್ಲಿ ಸೂಲಗಿತ್ತಿಯೇ ಆಗಿದ್ದರು. ಅವರಿಂದಾಗಿ ಪೂತಿ ನರಸಿಂಹಾಚಾರ್ಯರಿಗೆ ತುಂಬ ಪ್ರತಿಷ್ಠೆ ಪ್ರಸಿದ್ಧಿ ಬರುವುದಕ್ಕೆ ಸಹಕಾರವಾಯಿತು. ವಿ ಸೀತಾರಾಮಯ್ಯನವರು ಕೆ ಎಸ್ ನರಸಿಂಹಸ್ವಾಮಿಗಳ ರಚನೆಗಾಗಿ ಅವರಲ್ಲಿ ಪಾಠವನ್ನು ಮೂಡಿಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನಪಟ್ಟರು. ಇದು ಬೇಕಾಗಿರುವಂಥದ್ದು ಅಂತ. ಪರಾಭಿಪ್ರಾಯ ಕಥನಂ, ಇನ್ನೊಬ್ಬರ ಅಭಿಪ್ರಾಯ ಏನು, ಆ ಇನ್ನೊಂದು ಸೈಡ್ ಅನದರ್ ವರ್ಷನ್ ಆಫ್ ಆರ್ಗ್ಯುಮೆಂಟ್, ಅದನ್ನು ತಿಳ್ಕೊಳ್ಳಬೇಕು. ಪರಸಾದೃಶ್ಯ ಭಾಷಣಂ, ಹಾಗೆ ಬೇರೆಯವ್ರನ್ನ ಲಘುವಾಗಿ ಇಮಿಟೇಟ್ ಮಾಡೋದು ಬಲ್ಲವನಾಗಿರಬೇಕು ಅಂತ. ಮಿಮಿಕ್ರಿನೂ ಮಾಡಬೇಕು, ವಿನೋದವನ್ನು ಇಟ್ಕೊಳ್ಬೇಕು. ಸಪ್ರಸಾದ ಪದನ್ಯಾಸ, ತಿಳಿಯಾದ ಶಬ್ದಗಳು, ಬಂಬಾಸ್ಟಿಕ್ಕಾಗಿ ದಡಿಯ ಪದಗಳಲ್ಲ, ಎಲ್ಲರಿಗೂ ಸುಬೋಧವಾಗುವಂಥ ಆದರೆ ಗಟ್ಟಿಯಾದ ಪದಗಳನ್ನು, ಸಾರವತ್ತಾದ ಪದಗಳನ್ನು ಇಡುವ ಕಲೆ ತಿಳ್ಕೊಳ್ಬೇಕು. ಸಸಂವಾದಾರ್ಥ ಸಂಗತಿ, ಮತ್ತು ಹಿಂದಿನವರ ಸೂಕ್ತಿಗಳನ್ನು ನೆನಪಿಗೆ ತಂದು ಕೊಡುವಂಥ ಸ್ವೋಪಜ್ಞವಾದ ಸೂಕ್ತಿಗಳ ರಚನೆ. ನಿರ್ವಿರೋಧ ರಸವ್ಯಕ್ತಿ, ರಸಪ್ರವಾಹಕ್ಕೆ ಅಡೆತಡೆಯಿಲ್ಲದೆ ಮಾಡುವಂಥ ರಚನೆ. ಯುಕ್ತಿರ್ವ್ಯಾಸ ಸಮಾಸಯೋ, ಒಂದು ವಿಷಯವನ್ನು ಆಕರ್ಷಕವಾಗಿ ಸಂಕ್ಷೇಪ ಮಾಡೋದು ಹೇಗೆ, ಆಕರ್ಷಕವಾಗಿ ವಿಸ್ತಾರ ಮಾಡೋದು ಹೇಗೆ, ಎರಡೂ ತಿಳ್ಕೊಂಡಿರಬೇಕು. ವ್ಯಾಸ ಅಂದರೆ ವಿಸ್ತಾರ, ಸಮಾಸ ಅಂದರೆ ಸಂಕ್ಷೇಪ. ಪ್ರಾರಬ್ಧ ಕಾವ್ಯ ನಿರ್ವಾಹ, ಬರೆಯೋ ಹೊರಟ ಕೃತಿಯನ್ನು ಕೊನೆ ಮುಟ್ಟಿಸಲೇಬೇಕು. ಅರ್ಧಂಬರ್ಧ ಮಾಡಿ ಬಿಡುವಂಥದ್ದಲ್ಲ, ಕಮಿಟ್ಮೆಂಟ್ ಟು ರೈಟಿಂಗ್ ಬೇಕು. ಪ್ರವಾಹಶ್ಚತುರೋ ಗಿರಾಮ್, ಅಂದರೆ 10 ಭಾಷೆ 4 ಭಾಷೆ ಬಲ್ಲವನಾಗಿ ಎಲ್ಲದರೊಳಗೂ ಈಕ್ವಲ್ ಫೆಲಿಸಿಟಿ ಅನ್ನೋದನ್ನು ಬೆಳೆಸಿಕೊಳ್ಳಬೇಕು. ಗೋವಿಂದ ಪೈಗಳಿಗೆ ಅಂಥದ್ದಿತ್ತು, ರಾಹುಲ್ ಸಾಂಕೃತ್ಯಾಯನರಿಗೆ ಆ ರೀತಿಯಾಗಿತ್ತು, ಸುನೀತಿ ಕುಮಾರ್ ಚಟರ್ಜಿಗಳಿಗೆ ಹಾಗಿತ್ತು ಅಂತ ಗೊತ್ತಾಗುತ್ತದೆ. ಹಾಗಾಗಿ ಶಿಕ್ಷಾಣಾಂ ಶತಮಿತ್ಯುಕ್ತಂ ಯುಕ್ತಂ ಪ್ರಾಪ್ತಗಿರಕ್ಕವೇಹೆ, ಹೀಗೆ 100 ಅಂಶಗಳನ್ನು ಹೇಳಿದ್ದೀನಿ. ಇದು 100 ಅನ್ನೋದು ಒಂದು ಸಂಖ್ಯೆ, ಎಷ್ಟು ಇರಬಹುದು, ಈ ರೀತಿಯಾಗಿರಬೇಕು. ಇತಿ ಬಹುತರ ಶಿಕ್ಷಾ ಲಕ್ಷಣ ಕ್ಷೀಣ ದೋಷೆ ಪ್ರಭವತಿ ಗತನಿದ್ರೆ ಪ್ರಾತಿಭೆ ಸುಪ್ರಭಾತೆ ಕವಿರವಿರವಿಲುಪ್ತ ವ್ಯಾಪ್ತಿಭಿ ಸೂಕ್ತಪಾದೈ ನೈತಿ ನವನವತ್ವಂ ಭಾವಸ್ವಭಾವಂ. ಹೀಗಿರುವ ತಿಳುವಳಿಕೆ ವ್ಯಾಸಂಗ ಜೀವನ ಕ್ರಮದಿಂದ ಕತ್ತಲೆಯಿಂದ ಕವಿದ ಜಗತ್ತು ಬೆಳಕು ಬಂದೊಡನೆ ಕತ್ತಲೆಯಿಂದ ಮುಕ್ತವಾಗಿ ಥಳಥಳಿಸುವ ಹಾಗೆ, ನಿದ್ರೆಯೆಲ್ಲ ಹೋಗಿ ಪ್ರಸನ್ನತೆಯ ಪ್ರಬೋಧ ಆಗುವ ಹಾಗೆ ವಿವೇಕ, ಆನಂದ, ಸೌಂದರ್ಯ ಒಡಮೂಡುತ್ತದೆ ಅಂತ ಕವಿ ಹೇಳ್ತಾನೆ. ಅಲ್ಲಿಗೆ 2 ಸಂಧಿಗಳನ್ನು ಮುಗಿಸಿದ್ದೀವಿ. ಮುಂದಿನ ಕೃತಿಗಳನ್ನು ನೋಡುವಾಗ ಇದನ್ನು ಮುಗಿಸೋಣ. ಧನ್ಯವಾದ, ನಮಸ್ಕಾರ.